Hello students, welcome back to one more new chapter. So kinetic theory. So before that ಒಂದು ಸಣ್ಣ ಮಾತು. ಟೀಕೆಗಳು ಸಾಯುತ್ತವೆ, ಕೆಲಸಗಳು ಉಳಿಯುತ್ತವೆ. ಅದಕ್ಕೆ ಹೇಳ್ತಿರೋದು. ದೊಡ್ಡವರು ಹೇಳ್ತಾರೆ ಬೇರೆಯವ್ರನ್ನ ಟೀಕೆ ಮಾಡೋದ್ರ ಬದಲು ನಮ್ಮ ಕೆಲಸನ ನೋಡಿಕೊಂಡ್ರೆ ತುಂಬ ಉತ್ತಮ. ಸೊ ಒಂದು ಮಾತನ್ನು ಹೇಳ್ತಾ ಕುವೆಂಪು ಅವ್ರದ್ದು ಚಾಪ್ಟರ್ನ ಸ್ಟಾರ್ಟ್ ಮಾಡೋಣ. ದಿಸ್ ಈಸ್ ಫಿಸಿಕ್ಸ್ ಆ್ಯಂಡ್ ಐ ಆಮ್ ಫಿಸಿಕ್ಸ್ ಫ್ಯಾಕಲ್ಟಿ, ಬೋಧಶಾಸ್ತ್ರ ಉಪನ್ಯಾಸಕ. ಸೊ ಕೈನೆಟಿಕ್ ಥಿಯರಿ in the name itself, kinetic energy, motion, some motion is there. ಸೊ ಈ ಚಾಪ್ಟ್ರಲ್ಲಿ ಆಟಮ್ಸ್ ಆಗಿರ್ಬೋದು ಮತ್ತು ಮಾಲಿಕ್ಯೂಲ್ಸ್ ಆಗಿರ್ಬೋದು ಯಾವ್ಯಾವ ಥರ ಮೂವ್ ಆಗ್ತಿರುತ್ತೆ, ಸೊಲ್ಯೂಷನಲ್ಲಿ ಏನೇ ಒಂದು ಸಬ್ಸ್ಟೆನ್ಸಲ್ಲಿ ತೊಗೊಂಡಾಗ ಯಾವ ಥರ ಮೂವ್ ಆಗುತ್ತೆ ಅಂದರೆ ನಾವು ಫಿಸಿಕ್ಸಲ್ಲಿ ಫಿಸಿಕ್ಸ್ಗೆ ಕನ್ವರ್ಟ್ ಮಾಡಿಕೊಂಡೆ ಮಾತ್ರ ಕಲಿಯುತ್ತಾ ಇರೋದು. ಸೊ ಆಟಮ್ಸ್ ಆಗಿರ್ಬೋದು, ಮಾಲಿಕ್ಯೂಲ್ಸ್ ಆಗಿರ್ಬೋದು, ಮೋಷನ್ ಇರುತ್ತಲ್ವಾ. ಸೊ ರ್ಯಾಂಡಮ್ಲಿ ಟೆಂಪರೇಚರ್ ಇನ್ಕ್ರೀಸ್ ಆದಾಗ ಏನೇನಾಗುತ್ತೆ ಎಲ್ಲ ಇನ್ ಡೀಟೇಲಾಗಿ ಈ ಚಾಪ್ಟ್ರಲ್ಲಿ ನೋಡ್ತಾ ಹೋಗೋಣ. ಚಾಪ್ಟರ್ ವೇಟೇಜು ತುಂಬ ಕಡಿಮೆನೇ, ಬಟ್ ನೀವು ಆಲ್ರೆಡಿ ಕೆಮಿಸ್ಟ್ರಿಯಲ್ಲಿ ಓಕೆ ಒಂದು ರೇಂಜಿಗೆ ಚೆನ್ನಾಗಿ ಇದ್ದರೆ ಈ ಚಾಪ್ಟರ್ ಸ್ವಲ್ಪ ಈಸಿಯಾಗೆ ಕನ್ವೆ ಆಗುತ್ತೆ. ಸೊ ಈಸಿಯಾಗಿ ಅಟೆಂಡ್ ಮಾಡಿ ಎಕ್ಸಾಮ್ಗೆ. ಓಕೆ, ನೋಡೋಣ ಮುಂದೆ ಏನಾಗುತ್ತೆ ಅಂತ ಈ ಚಾಪ್ಟ್ರಲ್ಲಿ. ಸೊ ದಿಸ್ ಈಸ್ ಅಬೌಟ್ ಕೈನೆಟಿಕ್ ಥಿಯರಿ. ಸೊ ಆಟಮ್ಸು ಮಾಲಿಕ್ಯೂಲ್ಸ್ ಎಲ್ಲ ಸ್ವಲ್ಪ ನಾಲೆಡ್ಜ್ ಇರುತ್ತೆ ನಿಮಗೆ. ಸೊ ಆಟಮ್ಸ್ ಅಂದರೆ ಕೆಮಿಸ್ಟ್ರಿಯಲ್ಲೆಲ್ಲ ಓದಿರ್ತೀರಾ, ಇಲ್ಲ ತಿಳ್ಕೊಂಡಿಲ್ಲ ಅಂದ್ರೂ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊತೀನಿ. ಆಟಮ್ ಅಂದಾಗ ಸ್ಟ್ರಕ್ಚರ್ ತೊಗೊಂಡಾಗ ನ್ಯೂಕ್ಲಿಯಸ್ ಇರುತ್ತೆ. ಇನ್ಸೈಡ್ ದ ನ್ಯೂಕ್ಲಿಯಸ್ ದೇರ್ ವಿಲ್ ಬಿ ಅನ್ ಎಲೆಕ್ಟ್ರಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್. ಸರೌಂಡಿಂಗ್ ದಟ್ ಎಲೆಕ್ಟ್ರಾನ್ಸ್ ವಿಲ್ ಬಿ ರಿವಾಲ್ವಿಂಗ್. ಏನಾದರೂ ತಪ್ಪು ಹೇಳಿದ್ರೆ ಇನ್ಸೈಡ್ ಎ ನ್ಯೂಕ್ಲಿಯಸ್ ದೇರ್ ವಿಲ್ ಬಿ ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್. ಸರೌಂಡಿಂಗ್ ದಟ್ ಎಲೆಕ್ಟ್ರಾನ್ಸ್ ವಿಲ್ ಬಿ ರಿವಾಲ್ವಿಂಗ್. ಇಸ್ ದಟ್ ಕರೆಕ್ಟ್? ರೈಟ್. ಸೊ ಎಕ್ಸಾಕ್ಟಾಗಿ ಸರ್ಕ್ಯುಲರ್ ಪಾತೆ ಅಂತ ಹೇಳೋಕ್ಕಾಗಲ್ಲ. ಎಲೆಕ್ಟ್ರಾನ್ ಮೋಷನು ಸಮ್ ಜಿಗ್ಜ್ಯಾಗ್ ಪಾತ್ ಇರುತ್ತೆ, ಅದು ಸೆಕೆಂಡ್ ಇಯರಲ್ಲಿ ಕಲಿತೀರಾ. ಸೊ ಇವಾಗ ನೀವು ಬೇಸಿಕ್ ಕಲಿತಾ ಇರ್ಬೇಕು ನೋಡಿ. ಫಸ್ಟ್ ಇಯರು ಬೋರ್ ಅಂತ ಫೀಲ್ ಆಗಬಾರ್ದು, ಎಲ್ಲ ಬೇಸಿಕ್ಸೇ. ಇಲ್ಲಿ ಎಷ್ಟು ನಾಲೆಡ್ಜ್ ತೊಗೊತೀರಾ ಆದಷ್ಟು ಟೆಕ್ಸ್ಟ್ ಬುಕ್ ಓದಿ ಅಸ್ಯೂಮ್ ಮಾಡೋದು ಕಲೀರಿ. ಸೆಕೆಂಡ್ ಇಯರಲ್ಲಿ ಎಲ್ಲ ನಿಮಗೆ ಕನ್ವೆ ಆಗುತ್ತೆ, ರಿಲೇಟ್ ಆಗುತ್ತೆ. ಆ ರಿಲೇಟ್ ತೊಗೊಳ್ಳೋದಕ್ಕೆ ಇಲ್ಲಿ ಬೇಸಿಕಲಿ ತುಂಬ ಬೇಸಿಕ್ಸು ಕಲ್ತ್ಕೊತಾ ಹೋಗಿ. ಆ್ಯಂಡ್ ಓಕೆ, ವಿಲ್ ಸ್ಟಾರ್ಟ್ ವಿತ್ ಅವರ್ PUC at ಸೈನ್ಸ್ ಪರೀಕ್ಷೆ ಚಾನಲ್, ಆ್ಯಂಡ್ ವಿ ಆರ್ ಸ್ಟಾರ್ಟಿಂಗ್ ದ ನ್ಯೂ ಒನ್ ಮೋರ್ ಚಾಪ್ಟರ್ ಇನ್ PU1. ಓಕೆ, ನೆಕ್ಸ್ಟ್ ಚಾಪ್ಟರ್ ಕೈನೆಟಿಕ್ ಥಿಯರಿ. ಈ ಚಾಪ್ಟ್ರಲ್ಲಿ ಏನೇನು ಬೇಸಿಕ್ಸ್ ಬರುತ್ತೆ ನೋಡ್ತಾ ಹೋಗೋಣ. ಫಸ್ಟ್ ಇಂಟ್ರೊಡಕ್ಷನ್ ಡಿಸ್ಕಸ್ ಮಾಡ್ತೀವಿ. ಆಟಮ್ಸ್ ಅದರಲ್ಲಿ ಯಾವ ಥರ ಕೈನೆಟಿಕ್ ಮೇ ಬಿ ಸ್ವಲ್ಪ ಬೇಸಿಕ್ಸು ಹೋಗ್ತಾ ಹೋಗೋಣ. ನೆಕ್ಸ್ಟ್ ಮಾಲಿಕ್ಯುಲರ್ ನೇಚರ್ ಆಫ್ ಮ್ಯಾಟರ್. ಮಾಲಿಕ್ಯೂಲ್ಸ್ ಆಲ್ರೆಡಿ ಐಡಿಯಾ ಇರುತ್ತೆ. ಆ ಮಾಲಿಕ್ಯೂಲ್ ನೇಚರ್ ಯಾವುದರಲ್ಲಿ, ಮ್ಯಾಟರಲ್ಲಿ ಯಾವ ಥರ ಬಿಹೇವ್ ಮಾಡುತ್ತೆ. ನಾವು ಫಿಸಿಕ್ಸ್ಗೆ ಯಾವ ಥರ ರಿಲೇಟ್ ಮಾಡ್ಕೊತೀವಿ ಅಂದರೆ ಅದರ ಮೊಮೆಂಟಮ್ ತೊಗೊತೀವಿ, ಅದರ ಫೋರ್ಸ್ ತೊಗೊತೀವಿ, ಈ ಥರ. ಎಕ್ಸಾಕ್ಟಾಗಿ ಕೆಮಿಸ್ಟ್ರಿಯಲ್ಲಿ ಏನೇನು ಆಟಮ್ಸ್ ಮಾಲಿಕ್ಯೂಲ್ಸ್ ಅಂತ ಕರಿತೀರ, ಇಲ್ಲಿ ಆ ಮೋಷನಲ್ಲಿ ಏನೇನು ಆಗುತ್ತೆ ಅಂತ ನಾವು ಕಲಿತೀವಿ. ಸೊ ನೋಡಿ, ಕೆಮಿಸ್ಟ್ರಿಯಲ್ಲಿ ಕಲಿಯೋದೆಲ್ಲ ಇಲ್ಲಿ ಯೂಸ್ ಆಗುತ್ತೆ. ಅದಕ್ಕೆ ಫಿಸಿಕ್ಸಿಗೆ ಬೇಕೇ ಬೇಕು. ಎಲ್ಲರೂ ಮ್ಯಾಥ್ಸ್ ಅವ್ರು ಏನೋ ಮಾಡ್ತಾರೆ, ಅವ್ರ ಕ್ಯಾಲ್ಕುಲೇಷನ್ಸ್ ಮ್ಯಾಥಮೆಟಿಕ್ಸ್ ಎಲ್ಲ ನಮಗೆ ಫಿಸಿಕ್ಸಿಗೆ ಬೇಕು. ಎಲ್ಲರೂ ಒಗ್ಗಡಿಸಿದ್ರೇ ಫಿಸಿಕ್ಸು. ಓಕೆನಾ. ಬಿಹೇವಿಯರ್ ಆಫ್ ಗ್ಯಾಸಸ್ ವಿತ್ ರೆಸ್ಪೆಕ್ಟ್ ಟು ದ ಟೆಂಪರೇಚರ್, ವಿತ್ ರೆಸ್ಪೆಕ್ಟ್ ಟು ಪ್ರೆಷರ್ ಆ್ಯಂಡ್ ವಾಲ್ಯೂಮ್. ಲಾಸ್ಟ್ ಚಾಪ್ಟರ್ ಪ್ರೀವಿಯಸ್ ಚಾಪ್ಟ್ರಲ್ಲೂ ಕಲ್ತಿದ್ದೀವಿ. ಅದೇ ಥರ ಈ ಚಾಪ್ಟ್ರಲ್ಲೂ ಇನ್ನು ಸ್ವಲ್ಪ ಡಯಾಗ್ರಾಮ್ ಜೊತೆ ಕಲಿತೀವಿ. ಕೈನೆಟಿಕ್ ಥಿಯರಿ ಆಫ್ ಆನ್ ಐಡಿಯಲ್ ಗ್ಯಾಸ್ ಈಕ್ವೇಷನ್ ಎಲ್ಲ ಗೊತ್ತಿದೆ. ಐಡಿಯಲಿ ಎಕ್ಸಾಕ್ಟ್ಲಿ ನೇಚರಲ್ಲಿ ಇಲ್ಲದೇ ಇರ್ಬೋದು, ಬಟ್ ಐಡಿಯಲಿ ನಾವು ಅಸ್ಯೂಮ್ ಮಾಡಿಕೊಂಡು ಅದಕ್ಕೆ ಕಂಪೇರ್ ಮಾಡ್ಕೊಂಡು ನಮ್ಮ ಗ್ಯಾಸಸ್ ಯಾವ ಥರ ಸಿಗುತ್ತೋ ರಿಯಲ್ ಗ್ಯಾಸಸ್ನ ಕಂಪೇರ್ ಮಾಡ್ಕೊಂಡು ಓದಿದ್ವಿ. ಅದಕ್ಕೆ ಐಡಿಯಲ್ ಗ್ಯಾಸಸ್ ಅಂತ ಮೆನ್ಷನ್ ಮಾಡಿರ್ತಾರೆ. ಓಕೆನಾ. ಲಾ ಆಫ್ ಈಕ್ವಿಪಾರ್ಟಿಷನ್ ಆಫ್ ಎನರ್ಜಿ ಅಲ್ಲೇ ನೋಡೋಣ. ಸೊ ಸ್ಪೆಸಿಫಿಕ್ ಈಟ್ ಕೆಪಾಸಿಟಿ, CP CV ಎಲ್ಲ ಲಾಸ್ಟ್ ಚಾಪ್ಟ್ರಲ್ಲಿ ನೋಡಿದ್ವಿ. ಸ್ವಲ್ಪ ಕಂಟಿನ್ಯೂಸ್ ಇದು ಚಾಪ್ಟರು. ಮೀನ್ ಫ್ರೀ ಪಾತ್. ಮೀನ್ ಇನ್ ದ ನೇಮ್ ಇಟ್ ಸೆಲ್ಫ್, ಮೀನ್ ಫ್ರೀ ಪಾತ್. ಯಾವುದೇ ಒಂದು ಸೊಲ್ಯೂಷನಲ್ಲಿ n ನಂಬರ್ ಆಫ್ ಆಟಮ್ಸು. ಇಲ್ಲಿ ಡೈಮೆನ್ಷನ್ಸ್ ನೋಡ್ಕೊತೀವಿ. ಯೂಶ್ವಲಿ ನಾವು ಫಿಸಿಕ್ಸ್ ಓದ್ತೀವಿ, ಫಿಸಿಕ್ಸ್ ಕಲಿತಾ ಇರೋದ್ರಿಂದ ಡೈಮೆನ್ಷನ್ಸ್ ಕನ್ಸಿಡರ್ ಮಾಡ್ತೀವಿ. ಅಲಾಂಗ್ ದಿ ಎಕ್ಸ್ ಆಕ್ಸಿಸ್ ಓನ್ಲಿ ಒನ್ ಡೈಮೆನ್ಷನ್, ಓನ್ಲಿ ಒನ್ ಪಾತ್ ಇದ್ದಾಗ, ಒಂದು ಸ್ಟ್ರೈಟ್ ಪಾತ್ ಇದ್ದಾಗ. ಬಟ್ ಇನ್ ಎ ಡಿಫ್ರೆಂಟ್ ಪಾತ್ ಮಾಲಿಕ್ಯೂಲ್ಸು ರ್ಯಾಂಡಮ್ ಆಗಿ ಮೂವ್ ಆಗ್ತಿರುತ್ತೆ. ಇನ್ ಎ ಸೊಲ್ಯೂಷನ್ ಇಫ್ ಯು ಕನ್ಸಿಡರ್ ಎನಿ ಸಬ್ಸ್ಟೆನ್ಸ್ ಇನ್ ಎ ಸಿಸ್ಟಮ್, ಆಟಮ್ಸ್ ಆರ್ ಮಾಲಿಕ್ಯೂಲ್ಸ್ ವಿಲ್ ಬಿ ರ್ಯಾಂಡಮ್ಲಿ ಮೂವಿಂಗ್. ಸೊ ಅದಕ್ಕೋಸ್ಕರ ಮೀನ್ ಫ್ರೀ ಪಾತಲ್ಲಿ ಆವ್ರೇಜ್ ಅಂತ ಕನ್ಸಿಡರ್ ಮಾಡ್ಕೊತಾ ಹೋಗ್ತೀವಿ. ಓಕೆನಾ. ಓಕೆ, ಈ ಚಾಪ್ಟ್ರಲ್ಲಿ ವೇಟೇಜ್ ನೋಡ್ತಾ ಹೋಗೋಣ. ಸೊ ವೇಟೇಜ್ ಇನ್ ದಿಸ್ ಚಾಪ್ಟರ್ ಕೈನೆಟಿಕ್ ಥಿಯರಿ PU ಬೋರ್ಡಲ್ಲಿ 5 ಮಾರ್ಕ್ಸ್ ಇರುತ್ತೆ. ಒಂದು MCQ, ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸು, ಒಂದು 3 ಮಾರ್ಕ್ಸ್ ಕ್ವಶನ್ನು. ಡಿರೈವೇಷನ್ನು ಈ ಚಾಪ್ಟ್ರಲ್ಲಿ ಡಿರೈವೇಷನ್ ಆಫ್ ಪ್ರಾಬ್ಲಮ್, ಡಿರೈವೇಷನ್ ಇಲ್ಲ ಅಂತ ಹೇಳ್ತೀರಾ, ಬಟ್ 5 ಮಾರ್ಕ್ಸ್ಗೆ ಅಂತ ಪರ್ಟಿಕ್ಯುಲರ್ ಆಗಿಲ್ಲ. ಗೊತ್ತಾಯ್ತಲ್ಲ. 3 ಮಾರ್ಕ್ಸಲ್ಲೇ ಡಿರೈವೇಷನ್ ಬೇಕಾದ್ರೂ ಕೇಳ್ಬೋದು. ಸಿಂಪಲ್ ಡಿರೈವೇಷನ್ ಇರುತ್ತೆ, ಅದರಲ್ಲಿ ಬೇಕಾದ್ರೆ ಕೇಳ್ಬೋದು. ಸೆಂಟೆನ್ಸಸ್ ಅನ್ನೋದು ನೀವು ಪದೇ ಹೇಳ್ತಿದ್ದೀನಿ, ಬಹೆಟ್ ಮಾಡೋಕ್ಕೆ ಹೋಗಬೇಡಿ. ಡಯಾಗ್ರಾಮ್ ಬರೀತೀರಾ, ಡಯಾಗ್ರಾಮ್ ಎಕ್ಸ್ಪ್ಲನೇಷನ್, ಡಯಾಗ್ರಾಮ್ ನೋಡಿಕೊಂಡೆ ಅದು ಸ್ಟಾರ್ಟಿಂಗ್ ಬೇಗ ಬರೋದಿಲ್ಲ. ಸೆಕೆಂಡ್ ಇಯರಲ್ಲಿ ಸ್ಟ್ರಗಲ್ ಆಗೋಕ್ಕಿಂತ ಇವಾಗಿಂದನೇ ಫಸ್ಟ್ ಇಯರ್ ಒಂದು ಟೆಸ್ಟ್ ಡ್ರೈವ್ ಅಂತೀವಲ್ವ, ಆ ಥರ ಟೆಸ್ಟ್ ಡ್ರೈವ್ ಮಾಡ್ಕೊತ ಹೋಗಿ. ಫಸ್ಟ್ ಇಯರ್ನ ಕಲಿತಾ ನೀವು ಇಂಪ್ರೊವೈಸ್ ಮಾಡಿಕೊಂಡು ಸೆಕೆಂಡ್ ಇಯರ್ಗೆ ಈಸಿ ಆಗೋಗುತ್ತೆ. ಸೆಕೆಂಡ್ ಇಯರ್ ಮಾರ್ಕ್ಸು ಮೇಜರ್ಲಿ ನೀವು ಫೋಕಸ್ ಮಾಡಬೇಕಾಗಿರೋದಲ್ವಾ, ಅಲ್ಲೂ ಚೆನ್ನಾಗಿ ಬರುತ್ತೆ. ಇಲ್ಲಿ ಪ್ರಾಕ್ಟೀಸ್ ಇಲ್ಲದೆ ಡೈರೆಕ್ಟಾಗಿ ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಎಲ್ಲ ಓದ್ಲು ಹೊಡ್ಬೋದು. ಸೆಕೆಂಡ್ ಇಯರಲ್ಲಿ ಏನೋ ಮಾಡೋಣ
ಏನೇನೋ ಮಾಡಿಬಿಡೋಣ ಅಂತ ಹೋದರೆ ಮತ್ತೆ ನೀವೇ ಸ್ಟ್ರಗಲ್ ಆಗಬೇಕಾಗುತ್ತೆ. ಆಗಲ್ಲ ಅಂತ ಹೇಳ್ತಿಲ್ಲ, ಆಗುತ್ತೆ, ಬಟ್ ದೇರ್ ವಿಲ್ ಬಿ 50-50 ಚಾನ್ಸಸ್ ಮಾತ್ರ ಅನ್ಕೊಬೋದು. ಅದಕ್ಕೆ ಇವಾಗಿಂದನೇ ಕರೆಕ್ಟಾಗಿ ಕಲ್ತ್ಕೊಂಡು ಹೋಗಿ. ಓಕೆ, ಸೊ KCET-ನಲ್ಲಿ 2 ಕ್ವಶನ್ಸು ಯೂಶ್ವಲಿ ವೇರಿ ಆಗ್ತಿರುತ್ತೆ. 2 ಕ್ವಶನ್ಸ್ ಕೇಳ್ಬೋದು, ಇಲ್ಲ ಒಂದೇ ಕ್ವಶನ್ನೇ, ಬಟ್ ವೇಟೇಜಲ್ಲಿ ಈ ಥರ ಇರುತ್ತೆ. ಓಕೆನಾ. ಇಂಟ್ರೊಡಕ್ಷನ್ ನೋಡಿ, ಇದು ಸ್ವಲ್ಪ ನಾಲೆಡ್ಜು ಆಲ್ರೆಡಿ ನೀವು ಕೆಮಿಸ್ಟ್ರಿಯಿಂದ ಮತ್ತು ಪ್ರೀವಿಯಸ್ಸಿಂದ ಇರೋದ್ರಿಂದ ಪಾಯಿಂಟ್ಸ್ ಇದು ಸ್ವಲ್ಪ ಸ್ಪೀಡಾಗಿ ಹೋಗ್ತೀನಿ, ಸ್ಪೀಡಾಗಿ ಇರುತ್ತೆ. ಅದನ್ನು ನಿಮ್ಗೆ ಎಲ್ಲೇ ಡೌಟ್ಸ್ ಬಂತು ಪಾಸ್ ಮಾಡಿ, ಇಲ್ಲ ಟೈಮಿಂಗ್ ಸ್ಲೋ ಸ್ಪೀಡಲ್ಲಿ ಇಟ್ಕೊಂಡು ನೋಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದೆಲ್ಲಿದೆ ಅಂತ ಕೇಳಬೇಡಿ, ಯೂಟ್ಯೂಬಲ್ಲಿ ನಿಮಗಿನ್ನ ಯಾರು ಇಲ್ಲ ಇಲ್ಲಿ. ಓಕೆನಾ. ಕೈನೆಟಿಕ್ ಥಿಯರಿ ಎಕ್ಸ್ಪ್ಲೈನ್ಸ್ ದ ಬಿಹೇವಿಯರ್ ಆಫ್ ಗ್ಯಾಸಸ್. ಅಂದರೆ ಕೈನೆಟಿಕ್ ಥಿಯರಿ ಏನೇನು ಎಕ್ಸ್ಪ್ಲೈನ್ ಮಾಡುತ್ತೆ ಬೇಸಿಕ್ ಆಗಿ ಅಂದರೆ ಗ್ಯಾಸಸ್ ಬಗ್ಗೆ, ಬೇಸ್ಡ್ ಆನ್ ದೇರ್ ಐಡಿಯಾ ದಟ್ ದ ಗ್ಯಾಸ್ ಕನ್ಸಿಸ್ಟ್ ಆಫ್ ರ್ಯಾಪಿಡ್ಲಿ ಮೂವಿಂಗ್ ಆಟಮ್ಸ್ ಆರ್ ಮಾಲಿಕ್ಯೂಲ್ಸ್. ಕೈನೆಟಿಕ್ ಇನ್ ದ ನೇಮ್ ಇಟ್ ಸೆಲ್ಫ್ ಹೌ ದ ಮೋಷನ್ ಆಫ್ ದಿ ಆಟಮ್ಸ್ ಆರ್ ಮಾಲಿಕ್ಯೂಲ್ಸ್ ಇನ್ ಗ್ಯಾಸಸ್ ಅನ್ನೋದು ಬೇಸಿಕ್ಕಾಗಿ ಹೇಳುತ್ತೆ. ನೆಕ್ಸ್ಟ್, ದ ಕೈನೆಟಿಕ್ ಥಿಯರಿ ವಾಸ್ ಡೆವಲಪ್ಡ್ ಇನ್ ದ 19th century ಬೈ ಮ್ಯಾಕ್ಸ್ವೆಲ್, ಬೋಲ್ಟ್ಸ್ಮನ್ ಆ್ಯಂಡ್ ಅದರ್ಸ್. ದೀಸ್ ಆರ್ ದಿ ಸೈಂಟಿಸ್ಟ್ ಹೂ ಮೆನ್ಷನ್ಡ್ ಅಬೌಟ್ ದ ಕೈನೆಟಿಕ್ ಥಿಯರಿ. It gives a molecular interpretation of pressure and temperature of a gas and is consistent with gas laws and Avogadro's hypothesis. Gas laws ಎಲ್ಲ ಕೆಮಿಸ್ಟ್ರಿನಲ್ಲಿ ಓದಿರ್ತೀರಾ, ಬಾಯ್ಸ್ ಲಾ, ಚಾರ್ಲ್ಸ್ ಲಾ ಇವೆಲ್ಲ. ಸೊ ಅದೇ ರೀತಿಯೂ ಅದು ಮತ್ತೆ ತೊಗೊತೀನಿ ನೆಕ್ಸ್ಟ್ ಸ್ಲೈಡಲ್ಲಿ. ಬಟ್ ಬೇಸಿಕ್ಕಾಗಿ ಇವಾಗ ಇಂಟ್ರೊಡಕ್ಷನ್ ಕೊಡ್ತಿರೋದೆಲ್ಲ ನೆನಪಲ್ಲಿ ನಾಲೆಡ್ಜ್ಗೋಸ್ಕರ ಮಾತ್ರ ಕೊಡ್ತಿದ್ದೀನಿ. ಇದರಲ್ಲಿ ಕ್ವಶನ್ಸ್ ಕೊಡ್ತಾ ಅಂದರೆ ಯೂಶ್ವಲಿ ಬೇಸಿಕಲ್ಲಿ ಕೊಡಲ್ಲ. ಬೇಸಿಕ್ಸ್ ಅಲ್ವಾ, ಬೇಸಿಕ್ಸಲ್ಲಿ ನೀವು ಚೈಲ್ಡಿಶಲ್ಲಿ ಕ್ವಶನ್ಸ್ ಅಟೆಂಡ್ ಮಾಡಿರ್ಬೇಕಲ್ಲಿ ಎಕ್ಸಾಮ್ಸಲ್ಲಿ. ಅಲ್ಲಿ ಮಾಡಿಲ್ಲ ಅಂದರೂ ಇಲ್ಲಿ ಕಲ್ತ್ಕೊಂಡಿರಿ, ಮೈಂಡಲ್ಲಿ ಇರಬೇಕು. ಅದನ್ನು ಯೂಸ್ ಮಾಡ್ಕೊಂಡು ನೆಕ್ಸ್ಟ್ ಕಾನ್ಸೆಪ್ಟ್ಸ್ ಆಗಿರ್ಬೋದು, ನೆಕ್ಸ್ಟ್ ಡಿರೈವೇಷನ್ಸಲ್ಲೆಲ್ಲ ಹೋಗ್ತಾ ಹೋಗೋದು. ಓಕೆನಾ. ಓಕೆ, ಇಟ್ ಎಕ್ಸ್ಪ್ಲೈನ್ಸ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟೀಸ್ ಆಫ್ ಮೆನಿ ಗ್ಯಾಸಸ್. ಸೊ ಈ ಕೈನೆಟಿಕ್ ಥಿಯರಿ ಅನ್ನೋದು ಬೇಸಿಕ್ಕಾಗಿ ಏನೇನು ಎಕ್ಸ್ಪ್ಲೇನ್ ಮಾಡುತ್ತೆ, ಮೇಜರ್ಲಿ ಇಟ್ ವಿಲ್ ಫೋಕಸ್ ಆನ್ ದಿ ಕೆಪಾಸಿಟೀಸ್, ಹೀಟ್ ಕೆಪಾಸಿಟೀಸ್ ಎಸ್ಪೆಷಲಿ. ನೆಕ್ಸ್ಟ್ ಅಗೈನ್ ಒನ್ ಮೋರ್, ಅದೆಲ್ಲ ರೆಗ್ಯುಲರ್ ಒಂದಾದ್ಮೇಲೆ ಒಂದು ಓದಿರ್ತೀವಿ. ಹೀಟ್ ಕೆಪಾಸಿಟಿ ಅದಾದಮೇಲೆ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ. ಸೊ ಅದನ್ನೆಲ್ಲ ಈ ಗ್ಯಾಸಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇವೆ. ಇಟ್ ಆಲ್ಸೋ ರಿಲೇಟ್ಸ್ ಮೆಜರಬಲ್ ಪ್ರಾಪರ್ಟೀಸ್ ಆಫ್ ಗ್ಯಾಸಸ್ ಸಚ್ ಆಸ್ ವಿಸ್ಕಾಸಿಟಿ, ಕಂಡಕ್ಷನ್ ಆ್ಯಂಡ್ ಡಿಫ್ಯೂಷನ್ ವಿತ್ ಮಾಲಿಕ್ಯುಲರ್ ಪ್ಯಾರಾಮೀಟರ್ಸ್ ಈಲ್ಡಿಂಗ್ ಎಸ್ಟಿಮೇಟ್ಸ್ ಆಫ್ ಮಾಲಿಕ್ಯುಲರ್ ಸೈಜಸ್ ಆ್ಯಂಡ್ ಮಾಸಸ್. ಮಾಲಿಕ್ಯೂಲ್ಸ್ಗೂ ಕೂಡ ಒಂದು ಸೈಜ್ ಅನ್ನೋದು ಇರುತ್ತೆ. ಸೆಕೆಂಡ್ ಇಯರಲ್ಲಿ ಫಸ್ಟ್ ಚಾಪ್ಟ್ರಲ್ಲಿ ಮತ್ತೆ ಅದನ್ನೇ ಓದ್ತೀವಿ. ಮಾಸ್ ಆಫ್ ದಿ ಎಲೆಕ್ಟ್ರಾನ್ಸ್, ಮಾಸ್ ಆಫ್ ದಿ ಪ್ರೋಟಾನ್ಸ್ ಮತ್ತೆ ತೊಗೊತಾ ಇರ್ತೀವಿ, ಅಲ್ಲಿ ಪ್ರಾಬ್ಲಮ್ಸ್ಗೂ ತೊಗೊತಾ ಇರ್ತೀವಿ. ಸೊ ಅದರ ಸೈಜಸ್ ಆಗಿರ್ಬೋದು, ಡೈಮೆನ್ಷನ್ ಆಗಿರ್ಬೋದು, ಎಲ್ಲ ಇದರಲ್ಲಿ ಕಲಿತೀವಿ. ಬಿಕಾಸ್ ದಿಸ್ ಕೈನೆಟಿಕ್ ಥಿಯರಿ, ಸಣ್ಣ ಇರೋ ತುಂಬ ಸ್ಪೀಡಾಗಿ ಓಡ್ತಾರೆ, ದಪ್ಪ ಇರೋ ಓಡೋಕ್ಕಾಗಲ್ಲ ಅಂತ ಅಲ್ಲ. ಪ್ರಾಕ್ಟೀಸ್ ಇಟ್ಸ್ ಮೇಕ್ ಅಬೌಟ್ ದ ಪ್ರಾಕ್ಟೀಸ್. ಬಟ್ ಆಟಮ್ಸಲ್ಲಿ ಕನ್ಸಿಡರ್ ಮಾಡಿದಾಗ ಯಾವುದೇ ಆಟಮ್ಸ್ ಇಟ್ ಡಿಪೆಂಡ್ಸ್ ಮೈನ್ಲಿ ವಿ ವಿಲ್ ಫೋಕಸ್ ಅಬೌಟ್ ದ ಮಾಸಸ್ ಆ್ಯಂಡ್ ಅಪ್ರಾಕ್ಸಿಮೇಟಾಗಿ ಸೇಮ್ ಇರ್ಬೋದು, ಬಟ್ ಸ್ವಲ್ಪ ಚೇಂಜಸ್ ಇದ್ರೂ ಮೊಮೆಂಟಮ್ ಆಗಿರ್ಬೋದು ಚೇಂಜ್ ಆಗುತ್ತೆ. ಯಾಕೆ ಮೊಮೆಂಟಮ್ ಡಿಪೆಂಡ್ಸ್ ಆನ್ ಮಾಸ್ ಆ್ಯಂಡ್ ವೆಲಾಸಿಟಿ, ಇದೆಲ್ಲ ಗೊತ್ತಿದೆ. ಸೊ ಮಾಲಿಕ್ಯುಲರ್ ನೇಚರ್ ಆಫ್ ಮೋಟರ್ ಓಕೆ, ಇಟ್ಸ್ ಅಬೌಟ್ ದ ಮ್ಯಾಟರ್, ಮಾಲಿಕ್ಯುಲರ್ ನೇಚರ್ ಆಫ್ ಮ್ಯಾಟರ್. ಸೊ ಅದರಲ್ಲಿ ರಿಚರ್ಡ್ ಫೈನ್ಮನ್ ಅವ್ರ ಬಗ್ಗೆ ಒಂದೊಂದು ಹೇಳ್ತೀವಿ. ಯೂಟ್ಯೂಬಲ್ಲಿ ಕೆಲವು ಲೆಕ್ಚರ್ಸ್ ಇದೆ ಅವ್ರದ್ದು, ನಾರ್ಮಲ್ ಫೈನ್ಮನ್ ಅವ್ರದ್ದು. ಅವ್ರ ಲೆಕ್ಚರರ್ಸ್ನ ಯಾವಾಗಾದರೂ ಇಂಟ್ರೆಸ್ಟ್ ಫಿಸಿಕ್ಸ್ ಏನಾದರೂ ಇದೆಯಾ ನಾವು ಚೆಕ್ ಮಾಡೋಣ ಅಂತಂದ್ರೆ ಅವ್ರ ಲೆಕ್ಚರರ್ಸ್ ನೋಡಿ ತುಂಬ ಕ್ರಿಯೇಟಿವ್ ವೇನಲ್ಲಿರುತ್ತೆ. ಓಕೆ, ಇರಲಿ ಹೋಗೋಣ ಇವಾಗ ಬೇರೆ. ರಿಚರ್ಡ್ ಫೈನ್ಮನ್, ಒನ್ ಆಫ್ ದಿ ಗ್ರೇಟ್ ಫಿಸಿಸಿಸ್ಟ್ ಆಫ್ 20th century, ಕನ್ಸಿಡರ್ಸ್ ದ ಡಿಸ್ಕವರಿ ದಟ್ ಮ್ಯಾಟರ್ ಈಸ್ ಮೇಡ್ ಅಪ್ ಆಫ್ ಆಟಮ್ಸ್. ಮ್ಯಾಟರ್ ಅನ್ನೋದು ಇನ್ನೊಂದು ನಮ್ಗೆ ಡೌಟ್ ಇರೋದು, ಆಟಮ್ ಏನು, ಈ ಮಾಲಿಕ್ಯೂಲಲ್ಲಿ ನೋಡಿ ಇವೆಲ್ಲ ಇಂಗ್ಲೀಷ್ ಪದಗಳೇ, ಅದಕ್ಕೆ ನಮ್ಗೆ ಬೇಗ ಹೋಗಲ್ಲ. ಸೊ ಈ ಆಟಮ್ಸ್ ಅನ್ನೋದು ಏನೇ ಒಂದು ನಾವು ಅಬ್ಸರ್ವ್ ಮಾಡ್ತಿರೋದು ನೋಡಿ, ಇಟ್ಸ್ ಎ ಮೇಡಪ್ ಆಫ್ ಆಟಮ್ಸ್, ಇಟ್ಸ್ ಎ ಮೇಡಪ್ ಆಫ್ ಪಾರ್ಟಿಕಲ್ಸ್, ಲೈಕ್ ದಟ್ ವಿ ವಿಲ್ ಕನ್ಸಿಡರ್. ಆ್ಯಂಡ್ ಎಸ್ಪೆಷಲಿ ಮ್ಯಾಟರ್ ಈಸ್ ಮೇಡ್ ಅಪ್ ಆಫ್ ಆಟಮ್ಸ್ ಅಂತಲೇ ಪರ್ಟಿಕ್ಯುಲರ್ ಅವರು ಮೆನ್ಷನ್ ಮಾಡ್ತಾರೆ ಫಸ್ಟ್. ನೆಕ್ಸ್ಟ್, ಅಟಾಮಿಕ್ ಹೈಪೋಥಿಸಿಸ್. ಆಲ್ ಥಿಂಗ್ಸ್ ಆರ್ ಮೇಡ್ ಆಫ್ ಆಟಮ್ಸ್, ಲಿಟಲ್ ಪಾರ್ಟಿಕಲ್ಸ್ ದಟ್ ಮೂವ್ ಅರೌಂಡ್ ಇನ್ ಪರ್ಪೆಚುವಲ್ ಮೋಷನ್, attracting each other when they are a little distance apart but repelling upon being squeezed into one another. So all particles made up of atoms, ಇದು ಗೊತ್ತಾಯ್ತಲ್ವಾ, ದಟ್ ಮೂವ್ ಅರೌಂಡ್ ಇನ್ ಪರ್ಪೆಚುವಲ್ ಮೋಷನ್. ಅಂದರೆ ಅದಕ್ಕೊಂದು ಮೋಷನ್ ಇರುತ್ತೆ. ಮೋಷನ್ ಇತ್ತು ಅಂದರೆ ಮತ್ತೆ ಮೊಮೆಂಟಮ್ ಇದ್ದೇ ಇರುತ್ತೆ, ದಟ್ ಯು ಶುಡ್ ನಾಟ್ ಫರ್ಗೆಟ್. ಅಟ್ರಾಕ್ಟಿಂಗ್ ಈಚ್ ಅದರ್ ವೆನ್ ದೇ ಆರ್ ಎ ಲಿಟಲ್ ಡಿಸ್ಟೆನ್ಸ್ ಅಪಾರ್ಟ್ ಬಟ್ ರಿಪೆಲ್ಲಿಂಗ್ ಅಪಾನ್ ಬೀಯಿಂಗ್ ಸ್ಕ್ವೀಸ್ಡ್ ಇಂಟು ಒನ್ ಅನದರ್. ಸೊ ನಾರ್ಮಲ್ ಆಗಿ ಅಟ್ರಾಕ್ಟಿವ್ ವೇನಲ್ಲೇ ಇರುತ್ತೆ, ಬಟ್ ಒಂದು ಸರ್ಟೆನ್ ಪಾಯಿಂಟಲ್ಲಿ ಏನಾಗುತ್ತೆ ಮತ್ತೆ ರಿಪಲ್, ಅಂದರೆ ಅದೊಂದು ಕೊಲಿಷನ್ಸ್ ಎಲ್ಲ ಆಗ್ತಿರುತ್ತಲ್ಲಿ. ಸೊ ದಟ್ ಈಸ್ ಅಬೌಟ್ ದ ಪಾಯಿಂಟ್, ದಟ್ ಈಸ್ ಅಬೌಟ್ ದ ಅಟಾಮಿಕ್ ಥಿಂಗ್. Dalton suggested that the smallest constituents of an element are atoms. Atoms of one element are identical but differ from those of other elements. A small number of atoms of each element combine to form a molecule of the compound. ಅಂದರೆ ಡಾಲ್ಟನ್ ಸಜೆಸ್ಟ್ ಮಾಡೋದೇನೆಂದರೆ ಫಸ್ಟು
ಒಂದು ಆಟಮ್ಸ್ ಬೇರೆ ಮೇ ಬಿ ಸೊಲ್ಯೂಷನ್ ಡಿಪೆಂಡ್ಸ್ ಆನ್ ಆಟಮ್ಸ್ ಎಲ್ಲ ಹೆಂಗೆ ಬೇರೆ ಆಗ್ತಿರುತ್ತೆ ಬೇರೆ ಬೇರೆ ಸಬ್ಸ್ಟೆನ್ಸ್ಗೆ. ಯೂಶ್ವಲಿ ಎಲೆಕ್ಟ್ರಾನ್ ಡಿಫರ್ ಇರುತ್ತೆ, ಗೊತ್ತಲ್ವ, ಅದು ಕೆಮಿಸ್ಟ್ರಿಯಲ್ಲಿ ಕ್ಲೀನಾಗಿ ಕಲ್ತಿದ್ದೀರಾ. ಸೊ ಇಲ್ಲಿ ಡಾಲ್ಟನ್ ಏನು ಸಜೆಸ್ಟ್ ಮಾಡ್ತಾರೆ ಅಂದರೆ ಡಿಫರೆಂಟ್ ನಂಬರ್ ಆಫ್ ಆಟಮ್ಸ್ ಒಗ್ಗೂಡಿಸಿದಾಗ ಅದನ್ನು ಸೇರ್ಕೊಂಡಾಗ ಅದನ್ನು ಮಾಲಿಕ್ಯೂಲ್ ಅಂತ ಕರಿತೀವಿ. ಆಕ್ಸಿಜನ್ ಇಸ್ ಎ ಓನ್ಲಿ ಆಟಮ್. ಇಫ್ ಯು ಕನ್ಸಿಡರ್ ವಾಟರ್ H2O ಅದು ಮಾಲಿಕ್ಯೂಲ್ ಅಂತ ಕನ್ಸಿಡರ್ ಮಾಡ್ತೀವಿ, ಅದು ಗೊತ್ತಿದೆ ಅಲ್ವಾ. ಸೊ ಅದೇ ಥರ ಡಾಲ್ಟನ್ ಅವ್ರು ಸಜೆಸ್ಟ್ ಮಾಡ್ತಾರೆ. We now know that molecules made up of one or more atoms constitute matter. This already we now just discussed. So electron microscopes and scanning tunneling microscopes enable us to even see molecules. Electron microscope adella ಒಂದು devices instruments to know about to study about the structure of atom. ಅಂದರೆ PhD ಎಲ್ಲ ಮಾಡ್ತಿರ್ತಾರಲ್ಲ ಫಿಸಿಸಿಸ್ಟ್, ಅವರೆಲ್ಲ ಫಸ್ಟ್ ಏನು ಮಾಡ್ತಾರೆ, ಒಂದು ಏನಾದರೂ ಒಂದು ಕಾಂಪೌಂಡ್ ಹೊಸದಾಗಿ ಏನಾದರೂ ಕಂಡುಹಿಡಬೇಕು. ಏನಕ್ಕೆಲ್ಲ ಸರ್ ಕಂಡುಹಿಡಬೇಕು, ಆಲ್ರೆಡಿ ಕಂಡುಹಿಡಿದವರಲ್ಲ ಮತ್ತೆ ಏನಕ್ಕೆ ಕಂಡುಹಿಡಿದ್ದಾರೆ. ಟೆಕ್ನಾಲಜಿ ಸುಮ್ಮನೆ ಇಂಪ್ರೂವ್ಮೆಂಟ್ ಆಗೋದಿಲ್ವಲ್ಲ, ಟೆಕ್ನಾಲಜಿ ಹೆಂಗೆ ಹೈಪ್ ಹೋಗೋದಿಲ್ವಲ್ಲ. ಸೊ ನೀವು ಹೊಸ ಥಿಂಗ್ಸ್ನ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಇನ್ವೆಸ್ಟ್ ಮೀನ್ಸ್ ಹೆಂಗೆ ಹೇಳಬೇಕು, ಹೊಸ ಕಂಡುಹಿಡಿತಿದ್ರೇನಲ್ವಲ್ಲ ನಮ್ಮದು ಟೆಕ್ನಾಲಜಿ ಬೆಳೆಯೋದು ಅಲ್ವಾ. ಸೊ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ಸ್ ಆ್ಯಂಡ್ ಸ್ಕ್ಯಾನಿಂಗ್ ಟನಲಿಂಗ್ ಮೈಕ್ರೋಸ್ಕೋಪ್ಸ್ ಎನೇಬಲ್ ಅಸ್ ಟು even see molecules. So the size of an atom is about an angstrom 10⁻⁻10 meter. ಅಂದರೆ size of the atom ಯಾವ ರೇಂಜಲ್ಲಿ ಇರುತ್ತೆ, size we are considering. So it's about in angstrom ಅಲ್ಲಿ ಇರುತ್ತೆ. ಮಾಡ್ಬಿಟ್ಟು ಬೆಲೆ 0 ಥರ ಬರೀತಾರೆ, ಅದನ್ನು ಆಂಗ್ಸ್ಟ್ರಾಮ್ ಅಂತ ಕರಿತೀವಿ. 10⁻10 ಮೀಟರ್ ವ್ಯಾಲ್ಯೂ ಅದು. ಇನ್ನೊಂದು ಕ್ಲಾಸೆಲ್ಲ ಕೇಳ್ತಿದ್ದೀರಲ್ಲ, ಇನ್ ಬಿಟ್ವೀನ್ ಅಟೆಂಡೆನ್ಸ್ ಶೀಟ್ ಇರುತ್ತೆ, ಅಟೆಂಡೆನ್ಸ್ ಶೀಟ್ನ ಫಿಲಪ್ ಮಾಡೋದನ್ನು ಮರಿಬೇಡಿ, ಅಟೆಂಡೆನ್ಸ್ ಶೀಟ್ನ ಫಿಲಪ್ ಮಾಡಿ. ಸೊ ನೀವು ಎಷ್ಟು ಜನ ಅಟೆಂಡ್ ಆಗ್ತಿದ್ದೀರಾ ಅದನ್ನೇ ನಮಗೆ ಎನರ್ಜಿ ಬೂಸ್ಟು. ಇನ್ನೂ ಕ್ಲಾಸಸ್ನ ಇನ್ನೂ ನಿಮಗೋಸ್ಕರನೇ ಬೇರೆ ಥರನೇ ಇಂಪ್ಲಿಮೆಂಟ್ ಮಾಡಿದೆ, ಎಕ್ಸೈಟಿಂಗ್ ಆಗಿ ಮಾಡೋದಕ್ಕೆ ನಮ್ಗೆ ಹೆಲ್ಪ್ ಆಗುತ್ತೆ ಅಲ್ವಾ. ಸೊ ಅದೊಂದು ನಿಮಗೆ ಇನ್ನೊಂದು ಕಡೆ ಎಲ್ಲ ಬೆನಿಫಿಟ್ ಆಗ್ತದೆ ಅಂತ ಅಟೆಂಡೆನ್ಸ್ ಫಿಲಪ್ ಮಾಡಿ ನಮಗೆ ಸ್ವಲ್ಪ ಜೋಸ್ ತೊಡೋದ್ರಲ್ಲಿ ತಪ್ಪೇನಿಲ್ಲ ಅನಿಸುತ್ತೆ. ಜೊತೆಯಲ್ಲಿ ಎಲ್ಲೇ ಪಾಯಿಂಟಲ್ಲಿ ಈ ನನ್ನ ಲೆಕ್ಚರರ್ಸ್ ಇಷ್ಟ ಆಗ್ತಿದೆ ಅಂದಾಗ ಲೈಕ್ ಮಾಡಿ, ಅಲ್ಲೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮದೇನೂ ಹೋಗೋದಿಲ್ಲ, ನಿಮ್ಗೊಂದು ಕಡೆ ಬೆನಿಫಿಟ್ ಆಗ್ತಿದೆ ಆಮೇಲೆ ಇನ್ನೊಂದು ಕಡೆ ಕೊಡ್ಬೋದಲ್ವಾ. ಓಕೆ, ಆ್ಯಂಡ್ ವಿಲ್ ಕಂಟಿನ್ಯೂ ದ ಚಾಪ್ಟರ್. ದ ಆವರೇಜ್ ಡಿಸ್ಟೆನ್ಸ್ ಎ ಮಾಲಿಕ್ಯೂಲ್ ಕ್ಯಾನ್ ಟ್ರಾವೆಲ್ ವಿತೌಟ್ ಕೊಲೈಡಿಂಗ್ ಈಸ್ ಕಾಲ್ಡ್ ದಿ ಮೀನ್ ಫ್ರೀ ಪಾತ್. ಮೀನ್ ಫ್ರೀ ಪಾತ್ ಅಂದರೆ ಅವಾಗ ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಮೀನ್ಸ್ ಕಂಟೆಂಟಲ್ಲಿ ಮೆನ್ಷನ್ ಮಾಡಿದ್ದೆ ಅಲ್ವಾ. ಸೊ ಮ್ಯಾಥಮೆಟಿಕ್ಸಲ್ಲಿ ಆ್ಯಾವ್ರೇಜ್ ಎಲ್ಲ ಫೈಂಡ್ ಔಟ್ ಮಾಡಿರ್ತೀರಾ, ಆ್ಯಾವ್ರೇಜ್ ಎಲ್ಲ ಕಂಡುಹಿಡಿದಿದ್ದೀರಾ. ಸ್ಟಾರ್ಟಿಂಗ್ ಚಾಪ್ಟರ್ಸಲ್ಲಿ ಕೂಡ ಆ್ಯಾವ್ರೇಜು, ಫಿಸಿಕ್ಸಲ್ಲಿ ಕೂಡ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದ್ದೀರಾ. ಸೊ ಈ ಆಟಮ್ಸ್ ಮಾಲಿಕ್ಯೂಲ್ಸ್ ಕೂಡ ಒಂದು ಸಿಸ್ಟಮಲ್ಲಿ ರ್ಯಾಂಡಮ್ ಮೋಷನಲ್ಲಿ ಡಿಫ್ರೆಂಟ್ ಪಾತಲ್ಲಿ ಮೂವ್ ಆಗ್ತಿರುತ್ತೆ. ಅದನ್ನು ಟೋಟಲ್ ಮೋಷನ್ ಕಂಡುಹಿಡಬೇಕು ಅಂದರೆ ಎಲ್ಲೆಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗಿ ಫೈನಲಾಗಿ ಒಂದು ಸರ್ಟೆನ್ ರೇಂಜ್ ತೊಗೊಂಡಾಗ ಅದಕ್ಕೆ ಆ್ಯಾವ್ರೇಜ್ ತೊಗೊತೀವಿ. ಅಲಾಂಗ್ ದಿ ಎಕ್ಸ್ ಆ್ಯಕ್ಸಿಸ್, ಅಲಾಂಗ್ ದಿ ವೈ ಆ್ಯಕ್ಸಿಸ್, ಅಲಾಂಗ್ ದಿ ಝೆಡ್ ಆ್ಯಕ್ಸಿಸ್. ಒಂದು ಡೆರಿವೇಷನಲ್ಲೂ ಡಿಸ್ಕಸ್ ಮಾಡೋಣ ಅದನ್ನು. ನಾವು ವಿಲ್ ಮೂವ್ ಟು ನೆಕ್ಸ್ಟ್ ಬಿಹೇವಿಯರ್ ಆಫ್ ಗ್ಯಾಸಸ್. So gases at low pressures and high temperatures much above that at which they liquefy or solidify approximately satisfy a simple relation between their pressure, temperature and volume given by. So gases nalli usually at low pressures, normally low pressures and high temperatures much above than which they liquefy. ಸೊ ಲಿಕ್ವಿಡ್ಫೈ ಆರ್ ಸಾಲಿಡಿಫೈ ಆಗುತ್ತಲ್ವ, ಆ ಥರ ಸರ್ಟೆನ್ ರೇಂಜಲ್ಲಿ ಅಪ್ರಾಕ್ಸಿಮೇಟ್ಲಿ ಸ್ಯಾಟಿಸ್ಫೈ ಎ ಸಿಂಪಲ್ ರಿಲೇಷನ್ ಬಿಟ್ವೀನ್ ದೇರ್ ಪ್ರೆಷರ್, ಟೆಂಪರೇಚರ್ ಆ್ಯಂಡ್ ವಾಲ್ಯೂಮ್. ಅದು ಫಾರ್ಮುಲಾ ಏನಾಗುತ್ತೆ ಅಂದರೆ PV = K × T. ದಿಸ್ ಇಸ್ ಅ ವೆರಿ ಮೈನ್ ಇಂಪಾರ್ಟೆಂಟ್ ಫಾರ್ಮುಲಾ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, PV = nRT ಎಲ್ಲ ಓದಿದ್ದೀವಿ, μRT ಲಾಸ್ಟ್ ಚಾಪ್ಟರಲ್ಲಿ ಓದಿದ್ದೀವಿ. ಸೊ ನಾರ್ಮಲಾಗಿ ಇಲ್ಲಿ ಕಾನ್ಸ್ಟೆಂಟು K ತೊಗೊತಿದ್ದೀವಿ ಅಷ್ಟೇ, ಓಕೆನಾ. ಓಕೆ, that we'll see. T is the temperature in Kelvin or absolute scale. K is a constant for the given sample but varies with the volume of the gas. ಆ K ಅನ್ನೋದು ಕಾನ್ಸ್ಟೆಂಟು, ಬಟ್ ವೇರಿ ಯಾವುದಾದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ವಾಲ್ಯೂಮ್ ಆಫ್ ದಿ ಗ್ಯಾಸಸ್. ಆ ವಾಲ್ಯೂಮ್ ಮೇಲೆ ಡಿಪೆಂಡ್ ಆಗ್ತಿರುತ್ತೆ ಆ K ಅನ್ನೋದು. ಆ್ಯಂಡ್ ರಿಮೈನಿಂಗ್ ಟರ್ಮ್ಸ್ ಎಲ್ಲ ನಿಮಗೆ ಗೊತ್ತಿದೆ, P ಆ್ಯಂಡ್ V. ಸೊ ಯೂಶ್ವಲಿ ರಿಲೇಷನ್ನ ಈ ಥರ Kಗೆ T ಆ ಕಡೆ ತೊಗೊಂಡಾಗ I will write for confirmation. Something happened. Okay, PV ಈ T ನ ಈ ಕಡೆ ಕಳಿಸ್ಕೊಂತೀನಿ, divided by T is equal to K. What is this K? Exactly about the constant, right? So we can consider directly. So P for the two solutions, just N we are taking the one more constant. That is about the N1. If N number of molecules are there, if N number of turns are there, so P1 V1 divided by N1 T1. So in that case, the perfect gas equation can be written as, now the perfect gas equation we will consider PV = μRT. ಇದು ಆಲ್ರೆಡಿ ಲಾಸ್ಟ್ ಚಾಪ್ಟರ್, ಪ್ರೀವಿಯಸ್ ಚಾಪ್ಟರಲ್ಲಿ ಓದಿದ್ದೀವಿ, ಕಲ್ತಿದ್ದೀವಿ.
ವೇರ್ ಮ್ಯೂ ಇಸ್ ದ ನಂಬರ್ ಆಫ್ ಮೋಲ್ಸ್. ಮ್ಯೂ ಅಂದರೆ ನಂಬರ್ ಆಫ್ ಮೋಲ್ಸ್ ಗೊತ್ತಿರಬೇಕದು. ನೆಕ್ಸ್ಟ್ R is equal to NA KB. So KB is a universal constant. NA is also a constant. R is already a constant, so that R is nothing but NA into KB. KB is the Boltzmann constant. So R is equal to 8.314 joule per mole per Kelvin. ಇದು ಗೊತ್ತಿರಲಿ, ಇದು ವ್ಯಾಲ್ಯೂ ಯೂಶಲಿ ಕೊಡ್ತಾರೆ ಪ್ರಾಬ್ಲಮ್ಸಲ್ಲಿ, ಬಟ್ ಗೊತ್ತಿದ್ರೆ ಬೆಟರು. 8.314 ಜೌಲ್ ಪರ್ ಮೋಲ್ ಪರ್ ಕೆಲ್ವಿನ್. ಸೊ ಐಡಿಯಲ್ ಗ್ಯಾಸಸ್ಗೆ ಗ್ರಾಫ್ ಈ ಥರ ಇರುತ್ತೆ. ದಿಸ್ ಇಸ್ ಅಬೌಟ್ ದ ಅಟ್ಮಾಸ್ಫಿಯರ್ ಪ್ರೆಷರ್. ದಿಸ್ ಇಸ್ ಅಬೌಟ್ ದ ಅಟ್ಮಾಸ್ಫಿಯರ್ ಪ್ರೆಷರ್ 200, 400, 600, 800 ಆ್ಯಂಡ್ ಅಲಾಂಗ್ ದಿ ವೈ ಆಕ್ಸಿಸ್ ವಿ ಆರ್ ಕನ್ಸಿಡರಿಂಗ್ PV/μT ಜೌಲ್ ಪರ್ ಮೋಲ್ ಪರ್ ಕೆಲ್ವಿನ್. ಸೊ ಗ್ರಾಫ್ನ ಪ್ರಾಕ್ಟೀಸ್ ಮಾಡಿ, ಯಾಕಂದರೆ ಕೇಳ್ಬೋದು, ಹೇಳೋಕ್ಕಾಗೋದಿಲ್ಲ, ಕೇಳ್ತಾರೆ ಅಂದ್ಬಿಟ್ಟು ಪ್ರಾಕ್ಟೀಸ್ ಮಾಡಲೇಬೇಕು. ಮೂರು ಗ್ರಾಫ್ ಇರುತ್ತೆ, ಹೇಳೋಕ್ಕಾಗಲ್ಲ. ಸೊ ಪ್ರಾಕ್ಟೀಸ್ ಮಾಡಿ ಇನ್ನೊಂದು ಏನು ಸಜೆಷನ್ ಮಾಡ್ತೀವಿ, ಎಲ್ಲ ಚಾಪ್ಟ್ರಲ್ಲೂ ಗ್ರಾಫ್ಸ್ ಇರೋದ್ರಿಂದ ಗ್ರಾಫ್ಸ್ಗೆ ಒಂದು A4 ಶೀಟ್ ತೊಗೊಂಡು ಫುಲ್ಲು ಓಲ್ ಸಿಲೆಬಸ್ ಎಲ್ಲೆಲ್ಲಿ ಗ್ರಾಫ್ ಬರುತ್ತೆ ಎಲ್ಲ ಒಂದು ಕಡೆ ಬರ್ಕೊಂಬಿಡಿ. ಸೊ ಎಕ್ಸಾಮ್ ಹೋಗೋಕ್ಕಿಂತ ಮುಂಚೆ ಒಂದು ಸಲ ನೋಡ್ಕೊಂಡು ಹೋಗಿದ್ದೀರಾ ಅಂದರೆ ಈಸಿಯಾಗಿ ಅಟೆಂಡ್ ಮಾಡ್ತೀರಾ. ಬಟ್ ಎಲ್ಲ ಚಾಪ್ಟರ್ಸಲ್ಲೂ ಪರ್ಟಿಕ್ಯುಲರಾಗಿ ಹೋಗಿ ನೋಡಿಕೊಂಡು ಓದ್ಕೊಳ್ಳೋದಕ್ಕೂ ಕಷ್ಟ ಆಗುತ್ತೆ ಅಲ್ವಾ. ಸೊ ದಿಸ್ ಇಸ್ ಅಬೌಟ್ ದ ಟೆಂಪರೇಚರ್ T1. ಅಟ್ ಸಮ್ ಟೆಂಪರೇಚರ್ T1 this one gas is behaving like this. Real gases approach ideal gas behavior at low pressures and high temperatures. ಸೊ ಟೆಂಪರೇಚರ್ ವೇರಿ ಆದಂಗೆಲ್ಲ ಗ್ಯಾಸಸ್ ಯಾವ್ಯಾವ ಥರ ಬಿಹೇವ್ ಆಗ್ತಿದೆ ಅಂತ, ಓಕೆ ಅಲ್ವಾ. ಸೊ ದಟ್ ಇಸ್ ಅಬೌಟ್ T1 ಗ್ರೇಟರ್ ದ್ಯಾನ್ T2, T2 ಗ್ರೇಟರ್ ದ್ಯಾನ್ T3. ಆ ಥರ ತುಂಬ ಜಾಸ್ತಿ ಇದ್ದಂಗೆ, ಟೆಂಪರೇಚರ್ ಜಾಸ್ತಿ ಇದ್ದಂಗೆಲ್ಲ. ಸೊ ಗ್ಯಾಸ್ ಲಾ ಆಲ್ರೆಡಿ ಕೆಮಿಸ್ಟ್ರಿಯಲ್ಲಿ ಓದಿದ್ದೀರಾ, ಬಟ್ ಆದರೂ ಕೂಡ ಒಂದು ಸಲ ರಿವೈಂಡ್ ಮಾಡ್ಕೊಳ್ಳೋಣ. ದ ರಿಲೇಷನ್ಶಿಪ್ ಬಿಟ್ವೀನ್ ಎನಿ two physical quantities is used to specify the state of a gas. Keeping the third physical quantity constant is known as gas law. ಅಂದರೆ ಎರಡನ್ನ ವೇರಿಯೇಬಲ್ ಆಗಿ ಇಟ್ಕೊಂಡು ಒಂದನ್ನು ಮಾತ್ರ ಕಾನ್ಸ್ಟೆಂಟ್ ಕನ್ಸಿಡರ್ ಮಾಡ್ತೀವಿ, ಹಂಗೆಲ್ವ ಮಾಡೋದು ನೋಡೋಣ. ಬಾಯ್ಸ್ ಲಾ ಅದರಲ್ಲಿ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್, ನೋಡು ಒಂದನ್ನು ಕಾನ್ಸ್ಟೆಂಟ್ ಇಟ್ಕೊತಾ ಇದ್ದೀವಿ. ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ಪ್ರೆಷರ್ ಆಫ್ ಎ ಗಿವನ್ ಮಾಸ್ ಆಫ್ ಎ ಗ್ಯಾಸ್ ವೇರೀಸ್ ಇನ್ವರ್ಸ್ಲಿ ವಿತ್ ಇಟ್ಸ್ ವಾಲ್ಯೂಮ್. ನೀವು ಏನು ನೆನ್ಪಿಟ್ಕೋಬೇಕು, ಇದೊಂದನ್ನು ನೆನ್ಪಿಟ್ಕೊಳ್ಳಿ. P ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು V. P ಅಂದರೆ ಪ್ರೆಷರು, V ಅಂದರೆ ವಾಲ್ಯೂಮ್. ವೆಲಾಸಿಟಿ ಅಂತ ಬರೆದ್ಬಿಟ್ಟಿರಾ, ಅದು ಪಾರ್ಟ್ 1ನಲ್ಲಿ ಆಲ್ಮೋಸ್ಟ್ ಮುಗ್ದಿರುತ್ತೆ. ಪಾರ್ಟ್ 1ನಲ್ಲಿ ಪಾರ್ಟ್ 2ಗೆ ಬಂದಾಗೆಲ್ಲ ಅಬ್ಸರ್ವ್ ಮಾಡಿ, ಪ್ರೆಷರು ವಾಲ್ಯೂಮ್ ಈ ಥರ ಇರುತ್ತೆ. ಅದನ್ನೆಲ್ಲ ಮೊಮೆಂಟಮ್ಮು ವೆಲಾಸಿಟಿ ತೊಗೊಂಡ್ಬಿಟ್ಟಿರಾ. ಮೊಮೆಂಟಮ್ಮು ಮತ್ತು ವೆಲಾಸಿಟಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ಲು, ಅದು ನೆನಪಿರಲಿ. P = m/V. ಸೊ P ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು V. ಯಾಕೆ ಸರ್ ಇಲ್ಲೂ ಮತ್ತು Pನೇ ಯೂಸ್ ಮಾಡ್ತಾರೆ? ಅದು ಆ್ಯಕ್ಚುಲಿ ಏನು ಕರಿತೀವಿ ಅಂದರೆ ಮೆಕ್ಯಾನಿಕ್ಸ್ ಅಂತ ಕರಿತೀವಿ. ಇದು ನಾರ್ಮಲಿ ಇದು ಮೆಕ್ಯಾನಿಕ್ಸೇ, ಬೇರೆ ಏನು ಡಿಫ್ರೆಂಟ್ ಆಗಲ್ಲ. ಬಟ್ ಸ್ವಲ್ಪ ಕೆಮಿಸ್ಟ್ರಿ ರಿಲೇಟೆಡ್ ತೊಗೊತಿದ್ದೀವಲ್ವ, ಬಟ್ ಅದು ಎಕ್ಸಾಕ್ಟ್ಲಿ ಮೆಕ್ಯಾನಿಕ್ಸ್. ಓಕೆ ವಿಲ್ ಸಿ ಅಬೌಟ್ ದೀಸ್ ಥಿಂಗ್ಸ್. T is a constant pre-inversely proportional to 1/V or PV is equal to constant. ಇವ್ರಿಗೆ ಮಾಡರ್ನ್ ಫಿಸಿಕ್ಸ್ ಎಲ್ಲ ಅಂತ ತೊಗೊತೀವಿ, ಓಕೆನಾ. ಮಾಡರ್ನ್ ಫಿಸಿಕ್ಸ್ ನೇಮ್ ಇಟ್ ಸೆಲ್ಫ್ ಸೇಸ್ ಮಾಡರ್ನ್. ಚಾರ್ಲ್ಸ್ ಲಾ. Okay, at constant pressure the volume of a gas is proportional to its absolute temperature. So ಇಲ್ಲಿ V ಏನಾಗುತ್ತೆ, ಪ್ರಪೋರ್ಷನಲ್ ಟು T. V/T is equal to constant. V/T ಅನ್ನೋದೇ ಕಾನ್ಸ್ಟೆಂಟ್ ಆಗುತ್ತೆ. ಇನ್ನೊಂದು ನೆನಪಲ್ಲಿ ಇಟ್ಕೊಳ್ಳಿ, P ಅನ್ನೋದು ಕಾನ್ಸ್ಟೆಂಟ್ ಮಾಡ್ತಿರೋದಾಗ ಕಾಮನ್ ಫಾರ್ಮುಲಾ PV is equal to RT. R ಅನ್ನೋದು ಆಲ್ರೆಡಿ ಕಾನ್ಸ್ಟೆಂಟು, ಪ್ರಪೋರ್ಷನಲ್ ಆಗುತ್ತೆ. PV ಪ್ರಪೋರ್ಷನಲ್ ಟು T. ಯಾವುದು ಕಾನ್ಸ್ಟ್ ಉಳಿಸ್ಕೊತಿದ್ದೀವೋ ಅದನ್ನು ಬಿಟ್ಟು ಮಿಕ್ಕಿದ ಎರಡನ್ನ ಬರೆದ್ರೆ ಫಾರ್ಮುಲಾ ಜೊತೆಗೆ ಲಾ ಕೂಡ ಈಸಿಯಾಗಿ ಡಿಫೈನ್ ಮಾಡ್ತೀರಾ. ಬಟ್ ಯೂಶ್ವಲಿ ನಮ್ಮ ಫಿಸಿಕ್ಸಲ್ಲಿ ಕೇಳೋದಿಲ್ಲ, ಗೊತ್ತಿರಬೇಕು ಅಂತ ಡಿಸ್ಕಸ್ ಮಾಡ್ತಿರೋದು. ಐಡಿಯಲ್ ಗ್ಯಾಸ್, ಎ ಗ್ಯಾಸ್ ಇನ್ ವಿಚ್ ದ ಮಾಲಿಕ್ಯೂಲ್ಸ್ ಡು ನಾಟ್ ಎಕ್ಸರ್ಟ್ ಎನಿ ಅಟ್ರಾಕ್ಟಿವ್ ಆರ್ ರಿಪಲ್ಸಿವ್ ಫೋರ್ಸ್ ಆನ್ ಈಚ್ ಅದರ್ ಈಸ್ ಕಾಲ್ಡ್ ಅನ್ ಐಡಿಯಲ್ ಗ್ಯಾಸ್ ಆರ್ ಪರ್ಫೆಕ್ಟ್ ಗ್ಯಾಸ್. ಅಂದರೆ ಯಾವುದೇ ಒಂದು ಪರ್ಫೆಕ್ಟ್ ಗ್ಯಾಸ್ ಅಂದರೆ ಏನಂತ ಕರಿತೀವಿ ಅಂದರೆ ಅದಕ್ಕೆ ಅಟ್ರಾಕ್ಟಿವ್ ಫೋರ್ಸ್ ಇರಬಾರ್ದು, ರಿಪಲ್ಸಿವ್ ಫೋರ್ಸ್ ಆಗುತ್ತೆ, ಅದು ಸಾಧ್ಯ ಇಲ್ಲ. ಅದಕ್ಕೆ ಅದನ್ನು ಐಡಿಯಲ್ ಗ್ಯಾಸ್, ಅದಕ್ಕೆ ಅದನ್ನು ಪರ್ಫೆಕ್ಟ್ ಗ್ಯಾಸ್ ಅಂತ ಕರಿತಿರೋದು, ಓಕೆ ಅಲ್ವಾ. ಸೊ ನೆನಪಲ್ಲಿರಲಿ. ಆರ್ ಎ ಗ್ಯಾಸ್ ವಿಚ್ ಒಬೇಸ್ ಬಾಯ್ಸ್ ಲಾ ಆ್ಯಂಡ್ ಚಾರ್ಲ್ಸ್ ಲಾ. ಯಾವ ಗ್ಯಾಸು ಈ ಬಾಯ್ಸ್ ಲಾ ಮತ್ತು ಚಾರ್ಲ್ಸ್ ಲಾನ ಒಬೇ ಮಾಡೋದು, ಎರಡೂ ಒಬೇ ಮಾಡಬೇಕು. ಸೊ ಅಂಥ ಗ್ಯಾಸಸ್ನ ನಾವು ಐಡಿಯಲ್ ಗ್ಯಾಸ್ ಆರ್ ದಿಸ್ ಪರ್ಫೆಕ್ಟ್ ಗ್ಯಾಸ್ ಅಂತ ಕರಿತೀವಿ. ಸೊ ಗ್ರಾಫ್ ಇಲ್ಲಿ ಮತ್ತು ಡಿಫ್ರೆಂಟ್ ಟೆಂಪರೇಚರ್ಸ್ಗೆ ಯಾವ ಥರ ಇರುತ್ತೆ ಅಂತ, ಪ್ರೆಷರ್ ವರ್ಸಸ್ ವಾಲ್ಯೂಮ್. ಎಕ್ಸ್ಪೆರಿಮೆಂಟಲ್ PV ಕರ್ವ್ಸ್ ಸಾಲಿಡ್ ಲೈನ್ಸ್ ಫಾರ್ steam at 3 temperatures compared with the Boyle's law. Dotted lines, P is in units of 22 atmosphere and V in units of 0.09 liters. ಬಟ್ ಗ್ರಾಫ್ ಅನ್ನೋದು ಗೊತ್ತಿರಲಿ, ಡಿಫ್ರೆಂಟ್ ಟೆಂಪರೇಚರ್ಸ್ ಯಾವ ಥರ ಬಿಹೇವ್ ಮಾಡೋದು. ನಂಬರ್ಸ್ ನೆನಪಿಲ್ಲ ಅಂದರೆ ಓಕೆ, ಅಟ್ಲೀಸ್ಟ್ ಏನು ಈಸಿಯಾಗಿ ನೆನ್ಪಿಡ್ಬೋದು. 0.2, 0.4, 0.6, ಇಲ್ಲಿ 20, 60 ಎಷ್ಟು ಡಿಫ್ರೆನ್ಸ್ ಇದೆ? 40 ಡಿಫ್ರೆನ್ಸಾ?
40 ಡಿಫ್ರೆನ್ಸಲ್ಲಿ 20ಇಂದ ಸ್ಟಾರ್ಟ್ ಮಾಡಬೇಕು, ಮತ್ತು 40ಇಂದ ಸ್ಟಾರ್ಟ್ ಮಾಡಿಬಿಟ್ಟಿರ. 20ಇಂದ ಸ್ಟಾರ್ಟ್ ಮಾಡಿದಾಗ 40 ಡಿಫ್ರೆನ್ಸು, ಅದನ್ನು ತೊಗೊಂಡೋಗಿ ನಾರ್ಮಲಿ ಗ್ರಾಫ್ ಹಾಕ್ತೀರಾ ಪ್ರಾಕ್ಟೀಸ್ ಮಾಡಿದ್ರೆ. ಸೊ ನೆಕ್ಸ್ಟ್ ಇನ್ನೊಂದು ಗ್ರಾಫು, ಇದು ಟಿ ವರ್ಸಸ್ ವಿ. ದಿಸ್ ಇಸ್ ಅಬೌಟ್ ಪಿ ವರ್ಸಸ್ ವಿ. ಸೊ ಗ್ರಾಫು ಟಿ ವರ್ಸಸ್ ವಿಗೆ ಈ ಥರ ಲೈನ್ಸ್ ಬರುತ್ತೆ. ಡಾಟೆಡ್ ಲೈನ್ಸ್ ವಿಲ್ ರೆಪ್ರೆಸೆಂಟ್ ನಾರ್ಮಲಿ ಚಾರ್ಲ್ಸ್ ಲಾ, ಮತ್ತು ಡಾಟೆಡ್ ಲೈನ್ಸ್. ಟಿ ಈಸ್ ಇನ್ ಯೂನಿಟ್ಸ್ ಆಫ್ 300 ಕೆಲ್ವಿನ್. ಟಿ ಅನ್ನೋದು 300 ಕೆಲ್ವಿನ್ವರೆಗೂ ತೊಗೊಂಡು ಹೋಗಿದ್ದಾರೆ. ಆ್ಯಂಡ್ ವಿ ಇನ್ ಯೂನಿಟ್ಸ್ ಆಫ್ 0.13 ಲೀಟರ್ಸ್. ಇಷ್ಟು ನೆನಪಿರಲಿ. ಓಕೆನಾ? ಪ್ರಾಕ್ಟೀಸ್ ಮಾಡ್ತೀರಲ್ವಾ? ಮಾಡಬೇಕು. ಕೈನೆಟಿಕ್ ಥಿಯರಿ ಆಫ್ ಆ್ಯನ್ ಐಡಿಯಲ್ ಗ್ಯಾಸ್. ಕೈನೆಟಿಕ್ ಥಿಯರಿ ಜಾಸ್ತಿ ಏನು ಸರ್ ಇಷ್ಟೊಂದು ಬೈ ಥಿಯರಿನ, ಅದಕ್ಕೆ ಸ್ವಲ್ಪ ಬೇಗ ಹೋಗ್ತಾ ಇರೋದು. Interaction between molecules is negligible and we can assume that they move freely in straight lines according to Newton's first law. ಈ ಮಾಲಿಕ್ಯೂಲ್ಸ್ ಮಧ್ಯೆ ಇಂಟ್ರಾಕ್ಷನ್ ಇರುತ್ತಲ್ಲ, ಅದು ನೆಗ್ಲಿಜಿಬಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಇಂಟ್ರಾಕ್ಷನ್ ಅದು ಯಾಕೆ ಅಂದರೆ, ಇವಾಗ ಕೊಲಿಷನ್ಸ್ ತೊಗೊತಿದ್ವಲ್ಲ, ಎಷ್ಟು ಹೊತ್ತಿರುತ್ತೆ ಕೊಲಿಷನ್ಸು? ಎಕ್ಸಾಕ್ಟಾಗಿ ಫ್ರಾಕ್ಷನ್ ಆಫ್ ಸೆಕೆಂಡ್ಸು, ಸೆಕೆಂಡೆಲ್ಲ ಮಾತಾಡ್ತಿರೋದು, ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಹೋಗ್ತಾ ಇರುತ್ತೆ. We assume that they move freely in straight lines according to Newton's first law. ನ್ಯೂಟನ್ಸ್ ಲಾ ಪ್ರಕಾರ ಸ್ಟ್ರೈಟ್ ಲೈನಾಗಿ ಮೂವ್ ಆಗ್ತೀವಿ. ಎಷ್ಟು ಸ್ಟ್ರೈಟ್ ಲೈನಾಗೆ ಮೂವ್ ಆಗ್ತೀವಿ. ಟಚ್ ಆದಮೇಲೆ ಮತ್ತೆ ಬೇರೆ ಕಡೆ ಹೋಗುತ್ತೆ, ಡೈರೆಕ್ಷನ್ ಚೇಂಜ್ ಆಗುತ್ತೆ, ಬಟ್ ಸ್ಟ್ರೈಟ್ ಲೈನಲ್ಲೇ ಹೋಗುತ್ತೆ. ಯು ನೋ ದ ಡಿಫ್ರೆನ್ಸ್? ವಾಟ್ ಇಸ್ ಇಟ್ ಎಕ್ಸಾಕ್ಟ್ಲಿ? If molecules come close to each other, experience intermolecular forces and their velocities change. These interactions are called collisions. Collisions ಅಂದರೆ ಗೊತ್ತಿದೆ ಅಲ್ವಾ? ಸೊ ಮಾಲಿಕ್ಯೂಲ್ಸ್ ರ್ಯಾಂಡಮ್ ಆಗಿ ಮೂವ್ ಆಗ್ತಿರುತ್ತೆ. ಆಬ್ವಿಯಸ್ಲಿ ಒಂದಷ್ಟು ಜನನ ಒಂದು ರೂಮಿಗೆ ಕೂಡಾಕ್ಬಿಟ್ಟು ಒಂದು ಕಳಿಸ್ಬಿಟ್ಟು ಡ್ಯಾಶ್ ಹೊಡಿ ಅಲ್ವಾ? ಈವನ್ ಬಸ್ಸಲ್ಲಿ, ಎಸ್ಪೆಷಲಿ ಬೆಂಗಳೂರಲ್ಲಿ BMTC ಓಡಾಡಿರ್ಬೇಕಾದ್ರೆ ಸಿಕ್ಕಾಪಟ್ಟೆ ಕೊಲಿಷನ್ಸ್ ಆಗ್ತಾನೆ ಇರುತ್ತೆ. ಸೆಕ್ಷನ್ಸ್ ಬೇರೆ ಇರುತ್ತೆ ಬಿಡಿ, ನೀವು ಕೊಲಿಷನ್ಸ್ ಅಂದರೆ ಬೇರೆ ಥರ ತೊಗೊಬಾರ್ದು. ದ ಮಾಲಿಕ್ಯೂಲ್ಸ್ ಕೊಲೈಡ್ incessantly against each other or with the walls and change their velocities. The collisions are considered to be elastic. Molecules usually random ಆಗಿ collide ಆಗ್ತಿರುತ್ತೆ, but if they change their velocities with the walls usually move ಆಗ್ತಿರೋದು sudden ಆಗಿ at the point of collision it will come to the rest. Again it will take the normal same momentum only. We will call it as momentum. ಆ ಥರ ಸಿಚುವೇಶನ್ಸ್ನ ನಾವು ಎಲಾಸ್ಟಿಕ್ ಅಂತ ತೊಗೊತಿದ್ದೀವಿ. ಅಸಂಪ್ಷನ್ಸ್ ಆಫ್ ಕೈನೆಟಿಕ್ ಥಿಯರಿ. ಈ ಪಾಯಿಂಟ್ಸ್ ಸ್ವಲ್ಪ ನೆನಪಿರಲಿ. ನೆಕ್ಸ್ಟು ಡಿರೈವೇಷನ್ ಸ್ಟಾರ್ಟ್ ಆದಾಗ ಅಲ್ಲಿ ಬೇಕಾಗುತ್ತೆ. ಅಬೌಟ್ ದ ಪ್ರೆಷರ್ ಆಫ್ ಎ ಗ್ಯಾಸ್, ಆ 3 ಮಾರ್ಕ್ಸ್ ಕೇಳ್ತಿರ್ತಾರೆ. ಎನಿ ಗ್ಯಾಸ್ ಕನ್ಸಿಸ್ಟ್ ಆಫ್ ವೆರಿ ಲಾರ್ಜ್ ನಂಬರ್ ಆಫ್ ಐಡೆಂಟಿಕಲ್ ಪಾರ್ಟಿಕಲ್ಸ್ ಕಾಲ್ಡ್ ಮಾಲಿಕ್ಯೂಲ್ಸ್ ಈಚ್ ಹ್ಯಾವಿಂಗ್ ಐಡೆಂಟಿಕಲ್ ಮಾಸ್. ಅಂದರೆ ಒಂದು ಸಿಸ್ಟಮಲ್ಲಿ ಒಂದು ಕಾಮನ್ ಮಾಲಿಕ್ಯೂಲ್ಸ್ ತೊಗೊಂಡಾಗ ಅದು ಸೇಮ್ ಮಾಸ್ ಇರುತ್ತೆ, ಸೇಮ್ ಸೈಜಲ್ಲಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಒಂದು ಪಾಯಿಂಟ್ ಗೊತ್ತಿದೆ ಅದು. The molecules are considered to be rigid, perfectly elastic solid spheres of negligible size. ಅದರ ಸೈಜ್ ತುಂಬ ಕಡಿಮೆ, ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ, ಆಂಗ್ಸ್ಟ್ರಾಮಲ್ಲಿ ಇರುತ್ತೆ. ಸೊ ದೋಸ್ ಮಾಲಿಕ್ಯೂಲ್ಸ್ ಕನ್ಸಿಡರ್ ಟು ಬಿ ವೆರಿ ರಿಜಿಡ್ ಅಲ್ವಾ? ತುಂಬಾ ರಿಜಿಡ್ ಆಗಿರುತ್ತೆ, ಸಾಲಿಡ್ ಆಗಿರ್ತಾರೆ ಅಂತ ಹೇಳ್ತಾರಲ್ವ, ಹಂಗೆ ಆ ಐಟಮ್ಸ್ಗಳು ತುಂಬ ರಿಜಿಡ್ ಆಗಿರುತ್ತೆ. So the molecules are in a state of random motion moving in all directions with all possible velocities. ಯಾವುದೇ ಒಂದು ಮಾಲಿಕ್ಯೂಲ್ಸು ಅದಕ್ಕೆ ಇಷ್ಟ ಬಂದಂಗೆ ಹೋಗೋದಕ್ಕೆ ಬಯಸುತ್ತೆ, ಬಟ್ ಬೇರೆ ಮಾಲಿಕ್ಯೂಲ್ಸ್ ಬಿಡಬೇಕಲ್ಲ ಹಂಗೆ, ಬಟ್ ಅಲ್ಲಿವರೆಗೂ ಅದು ಇಷ್ಟ ಬಂದಂಗೆ ಓಡಾಡ್ತಿರುತ್ತೆ. ಪಾಸಿಬಲ್ ವೆಲಾಸಿಟೀಸ್ ಅದಕ್ಕೆ ಅಲ್ಲಿ ಮೆನ್ಷನ್ ಮಾಡಿರೋದು. ಆಲ್ ದಿ ಕೊಲಿಷನ್ಸ್ ಬಿಟ್ವೀನ್ ದ ಮಾಲಿಕ್ಯೂಲ್ಸ್ ಆರ್ ಬಿಟ್ವೀನ್ ಎ ಮಾಲಿಕ್ಯೂಲ್ ಆ್ಯಂಡ್ ದಿ ವಾಲ್ ಆಫ್ ದಿ ಕಂಟೈನರ್ ಆರ್ ಪರ್ಫೆಕ್ಟ್ಲಿ ಎಲಾಸ್ಟಿಕ್. ಪರ್ಫೆಕ್ಟ್ಲಿ ಎಲಾಸ್ಟಿಕ್, ಈವನ್ ದ ವೆಲಾಸಿಟಿ ಚೇಂಜಸ್ ಇಟ್ ಶುಡ್ ಗೇನ್ ದ ಸೇಮ್ ಮೊಮೆಂಟಮ್ ಆ ಥರ ಕನ್ಸಿಡರ್ ಮಾಡ್ತೀವಿ. ಸೊ ವಾಲ್ಗೆಲ್ಲ ಎಲ್ಲೆಲ್ಲಿ ಕೊಲಿಷನ್ಸ್ ಆಗ್ತಿರುತ್ತೆ ಯೂಶಲಿ ಆನ್ ದಿ ವಾಲ್ಸ್ ಅಬೌಟ್ ಎನಿ ಕಂಟೈನರ್ ಇಫ್ ವಿ ಆರ್ ಕನ್ಸಿಡರಿಂಗ್. ಮತ್ತು ಇನ್ನೇನು ಆಗ್ಬೋದು? ಮಾಲಿಕ್ಯೂಲ್ಸ್ ಮಧ್ಯ ಅಥವಾ ಆಟಮ್ಸ್ ಮಧ್ಯ. ದಿಸ್ ಇಸ್ ಅಬೌಟ್ ದ ಮೈನ್ಲಿ ವಿ ವಿಲ್ ಗೆಟ್ ದ ಕೊಲಿಷನ್ಸ್. The molecules exert no force of attraction or repulsion on each other and with the walls of the container except during the collision. Molecules exert no force of attraction or repulsion on each other and with the walls of the container except during the collision. ಆ ಕೊಲಿಷನ್ ಎಕ್ಸಾಕ್ಟ್ ಟೈಮಲ್ಲಿ ಇದನ್ನು ಇನ್ನೊಂದು ಪಾಯಿಂಟ್ಸ್ ಓದಬೇಕಾದ್ರೆ ಗಮನ ಇಟ್ಟು ನೀವೇ ಓದ್ಬಿಡ್ಬೇಕಲ್ಲಿ. ಈಸಿಯಾಗಿದೆ, ಏನು ದೊಡ್ಡ ಕಷ್ಟ ಏನೋ ಸೆಂಟೆನ್ಸಸ್ ಏನು ತೊಗೊಂಡಿಲ್ಲ ನಾನು, ಸಿಂಪಲ್ ಸೆಂಟೆನ್ಸ್, ಯಾಕಂದ್ರೆ ನನಗೆ ಬರೋದು ಅಷ್ಟಷ್ಟು ಮಾತ್ರ ಇಂಗ್ಲೀಷು ಅಲ್ವಾ ಓಕೆ. ಸೊ ಯಾವುದೇ ಒಂದು ಮಾಲಿಕ್ಯೂಲ್ಸ್ ಆಟಮ್ಸು ಎಕ್ಸಾಕ್ಟಾಗಿ ಅಟ್ ದಿ ಪಾಯಿಂಟ್ ಆಫ್ ಕೊಲಿಷನ್ಸ್ ದೇ ಡೋಂಟ್ ಹ್ಯಾವ್ ದ ಅಟ್ರಾಕ್ಟಿವ್ ಆ್ಯಂಡ್ ರಿಪಲ್ಸಿವ್ ಪವರ್. ದಟ್ಸ್ ವಾಟ್ ದೇ ಆರ್ ಟೆಲ್ಲಿಂಗ್ ಇನ್ ಎ ಪಾಯಿಂಟ್. ನೆಕ್ಸ್ಟ್, ದ ಮಾಲಿಕ್ಯೂಲ್ಸ್ ಡ್ಯೂರಿಂಗ್ ಮೋಷನ್ collide with one another and with the walls of the container. Between collisions, the molecules move in a straight line with uniform velocity. At each collision, their velocity gets altered.
ಯಾವಾಗ ಆಲ್ಟರ್ ಆಗುತ್ತೆ? ದ ಮಾಲಿಕ್ಯೂಲ್ಸ್ ಡ್ಯೂರಿಂಗ್ ದ ಮೋಷನ್ ಕೊಲೈಡ್ ವಿತ್ ಒನ್ ಅನದರ್ ಆ್ಯಂಡ್ ವಿತ್ ದ ವಾಲ್ಸ್ ಆಫ್ ದಿ ಕಂಟೈನರ್. ಬಿಟ್ವೀನ್ ಕೊಲಿಷನ್ಸ್ the molecules move in a straight line with uniform velocity. At each collision their velocity gets altered. ಆ ಕೊಲೈಡ್ ಆದಾಗ ಮಾತ್ರ ಎಕ್ಸಾಕ್ಟಾಗಿ ಆಲ್ಟರ್ ಆಗುತ್ತೆ ಅಂತ ಹೇಳ್ತಿರೋದು. ಎಸ್, ಅಟ್ ದಿ ಪಾಯಿಂಟ್ ಆಫ್ ಕೊಲಿಷನ್ ವಾಟ್ ಹ್ಯಾಪನ್ಸ್? ನಾವು ಓಡೋಗ್ತಾ ಇರ್ತೀವಿ, ನೀವು ಓಡ್ತಾ ಇರ್ತೀವಿ, ಯಾರ್ಯಾರು ಡ್ಯಾಶ್ ಹೊಡೆದಾಗ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ರೆಸ್ಟಿಗೆ ಬರೋದಿಲ್ವಾ? ಯೂನಿಟ್ ಅಸ್ಯೂಮ್ ಆ ಮಾಲಿಕ್ಯೂಲ್ಸ್ಗಳನ್ನು ಜಸ್ಟ್ ಆ ಪಾಯಿಂಟಲ್ಲಿ ರೆಸ್ಟಿಗೆ ಬಂದು ಮತ್ತೆ ಓಡಿದ್ರೆ, ಮತ್ತೆ ಎನರ್ಜಿ ಕೊಟ್ಟರೆ ಮಾತ್ರನೇ ಹೋಗುತ್ತೆ, ಇಲ್ಲಾಂದರೆ ಓಡಲ್ಲ. ಇನ್ ಸ್ಟಡಿ ಸ್ಟೇಟ್ 2 ಪಾಯಿಂಟ್ಸ್ ಮಾರ್ಜ್ ಆಗಿದೆ. ದ ಕೊಲಿಷನ್ಸ್ ಡು ನಾಟ್ ಅಫೆಕ್ಟ್ ದಿ ಮಾಲಿಕ್ಯುಲರ್ ಡೆನ್ಸಿಟಿ ಆಫ್ ದಿ ಗ್ಯಾಸ್. ಇನ್ ಸ್ಟಡಿ ಸ್ಟೇಟ್, ನಾರ್ಮಲ್ ಸ್ಟಡಿ ಸ್ಟೇಟಲ್ಲಿ ಇದ್ದಾಗ ದ ಕೊಲಿಷನ್ಸ್ ಡು ನಾಟ್ ಅಫೆಕ್ಟ್ ದಿ ಮಾಲಿಕ್ಯುಲರ್ ಡೆನ್ಸಿಟಿ ಆಫ್ ದಿ ಗ್ಯಾಸ್. ಅಂದರೆ ಮಾಲಿಕ್ಯುಲರ್ ಡೆನ್ಸಿಟಿ ಇರುತ್ತಲ್ಲ, ಯಾವಾಗ ಎಫೆಕ್ಟ್ ಆಗಲ್ಲ? ಸ್ಟಡಿ ಸ್ಟೇಟಲ್ಲಿದ್ದಾಗ, ಒಂದೇ ರೆಸ್ಟ್ ಪೊಸಿಷನಲ್ಲಿದ್ದಾಗ ಅದರ ಡೆನ್ಸಿಟಿ ಮೇಲೆ ಎಫೆಕ್ಟ್ ಆಗೋದಿಲ್ಲ. ನೆಕ್ಸ್ಟ್, ದ ಮಾಲಿಕ್ಯೂಲ್ಸ್ ಒಬೆ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್. ಅವಲ್ವಾ, ಒಬೆ ಮಾಡಲೇಬೇಕಲ್ಲ. If a particle is in at rest means it will be at rest only until and unless force is acting on the body. First law. If any particle exerts some acceleration, that depends on the force only, right? For every action there is an equal and opposite reaction. 3 law ille agoytu. So pressure of an ideal gas. So this is about the container. ಒಂದು ಕಂಟೈನರು ಕ್ಯೂಬಿಕಲ್ ಬಾಕ್ಸ್ ತೊಗೊತಿದ್ದೀನಿ. ಆ ಕ್ಯೂಬಿಕಲ್ ಬಾಕ್ಸಲ್ಲಿ ಆಟಮ್ಸು ರ್ಯಾಂಡಮ್ಮಾಗಿ ಬೇರೆ ಡೈರೆಕ್ಷನ್ಸಲ್ಲೆಲ್ಲ ಮೂವ್ ಆಗ್ತಿರುತ್ತೆ, ಬೇರೆ ಡೈರೆಕ್ಷನ್ಸಲ್ಲಿ. ಸೊ ದಟ್ಸ್ ವೈ ವಿ ವಿಲ್ ಕನ್ಸಿಡರ್ ಅಲಾಂಗ್ ದಿ 3 ಡೈಮೆನ್ಷನಲ್ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಝೆಡ್ ಆಕ್ಸಿಸ್. ಸೊ ಆ ಥರ ಸಿಚುವೇಷನ್ ಇದ್ದಾಗ ಒಂದು ಡಯಾಗ್ರಾಮಲ್ಲಿ ಒಂದು ಕ್ಯೂಬ್ ತೊಗೊತಿದ್ದೀನಿ. ಎಲಾಸ್ಟಿಕ್ ಕೊಲಿಷನ್ ಆಫ್ ಎ ಗ್ಯಾಸ್ ಮಾಲಿಕ್ಯೂಲ್ ವಿತ್ ದ ವಾಲ್ ಆಫ್ ದಿ ಕಂಟೈನರ್. ಎಲಾಸ್ಟಿಕ್ ಕೊಲಿಷನ್ ವಿತ್ ದ ವಾಲ್ ಆಫ್ ದಿ ಕಂಟೈನರ್. ಇನ್ ದಟ್ ಸಿಚುವೇಷನ್ ವಿ ಆರ್ ಕನ್ಸಿಡರಿಂಗ್ ಅಬೌಟ್ ಎ ಮಾಲಿಕ್ಯೂಲ್ಸ್. ಸೊ ಒಂದು ಆಟಮ್ಸ್ ಎಲ್ಲ ರ್ಯಾಂಡಮಾಗಿ ಮೂವ್ ಆಗ್ತಿರುತ್ತೆ. ಓಕೆ, ಈ ಪಾಯಿಂಟಲ್ಲಿ ಈ ಥರ ಬರುತ್ತೆ, ಇದು ಈ ಥರ ಬರ್ತಿದೆ, ಇದು ಹಿಂಗೆ ಬರ್ತಿದೆ, ಎರಡು ಕೊಲೈಡ್ ಆಗ್ತಿದೆ. ಕೊಲೈಡ್ ಆಗಿ ಓಕೆ, ಇದು ಇನ್ನೊಂದು ಸಿಚುವೇಷನು. ಡೈರೆಕ್ಷನ್ ನೋಡ್ಕೊಳ್ಳಿ. ಒಂದೇ ಮಾಲಿಕ್ಯೂಲು ಇದು ಈ ಡೈರೆಕ್ಷನಲ್ಲಿ ಬರ್ತಿದೆ, ಇದು ಈ ಡೈರೆಕ್ಷನಲ್ಲಿ ಬರ್ತಿರೋದ್ರಿಂದ ನಾವು ಆ್ಯಕ್ಸಿಸ್ ತೊಗೊಂಡಾಗ ಎಕ್ಸ್ ಆ್ಯಕ್ಸಿಸ್, ಪಾಸಿಟಿವ್ ಎಕ್ಸ್ ಆ್ಯಕ್ಸಿಸ್, ನಿಮಗೆ ಈ ಥರ ಪಾಸಿಟಿವ್ ಎಕ್ಸ್ ಆ್ಯಕ್ಸಿಸ್ಸು, ಪಾಸಿಟಿವ್ ಎಕ್ಸ್ ಆ್ಯಕ್ಸಿಸ್ ತೊಗೊಂಡಾಗ ವಿ ಎಕ್ಸು. ಅಟ್ ಸರ್ಟೆನ್ ಪಾಯಿಂಟ್ ತೊಗೊತೀವಿ, ಇವಾಗ ಏನಾಗುತ್ತೆ? ವೈ ಆ್ಯಕ್ಸಿಸ್ಸು. ಅಟ್ ಸರ್ಟೆನ್ ಪಾಯಿಂಟ್ ಇನ್ನೊಂದು ಪಾಯಿಂಟು ಝೆಡ್ ಆ್ಯಕ್ಸಿಸ್ಸು ಅಲ್ವಾ? ಇಲ್ಲಿ ಮೆಷರ್ ಮಾಡೋದು ಎಕ್ಸು, ಇಲ್ಲಿ ಮೆಷರ್ ಮಾಡೋದು ವೈ, ಹಿಂಗೆ ಮೆಷರ್ ಮಾಡೋದು ಝೆಡ್. ಈ 3 ಡೈಮೆನ್ಷನ್ಸ್ಗೂ ಒಂದು ಪಾರ್ಟಿಕಲ್ಲು ಈ ಥರ ದಿಸ್ ಇಸ್ ದ ವಾಲ್. ನಾವು 2 ಮಾಲಿಕ್ಯೂಲ್ಸ್ ಅಂದ್ಕೊಂಡೆ, ಬಟ್ ಡೈರೆಕ್ಷನ್ ನೋಡಿ, 2 ಮಾಲಿಕ್ಯೂಲ್ಸ್ ಅಲ್ಲ, ಒಂದೇ ಮಾಲಿಕ್ಯೂಲೇ ಒಂದು ವಾಲ್ ತೊಗೊತಿದ್ದಾರೆ. ಆ ವಾಲ್ಗೆ ಕೊಲೈಡ್ ಆದಾಗ ಹೋಗಬೇಕಾದ್ರೆ ಪಾಸಿಟಿವ್, ರಿಟರ್ನ್ ಬರಬೇಕಾದ್ರೆ ನೆಗೆಟಿವ್ ಅಬೌಟ್ ದ ಎಕ್ಸ್ ಆಕ್ಸಿಸ್ ಓನ್ಲಿ. ಅದು ಕೆಳಗೆಲ್ಲ ಹೋಗ್ತಿಲ್ಲ, ಮೇಲೆ ಮಾತ್ರನೇ ಇದೆ. ಅಬೌಟ್ ದ ಎಕ್ಸ್ ಸರ್ಫೇಸ್ ಓನ್ಲಿ, it is varying with negative because it is traveling in the opposite direction of the initially before collision. This is the best word, before collision ಇದ್ದಾಗ ಪಾರ್ಟಿಕಲ್ಲು ಹಿಂಗೆ ಹೋಗ್ತಿರೋದ್ರಿಂದ ಪಾಸಿಟಿವ್ ಎಕ್ಸ್ ಆಕ್ಸಿಸ್, ರಿಟರ್ನ್ ಹಿಂಗೆ ಬರ್ತಿದೆ ನೆಗೆಟಿವ್ ಡೈರೆಕ್ಷನ್, ಮೈನಸ್ ವಿ ಎಕ್ಸ್, ಅದಕ್ಕೆ ಮೈನಸ್ ವಿ ಎಕ್ಸ್ ವಿ ವೈ ವಿ ಝೆಡ್. ಓಕೆ ಅಲ್ವಾ? ಡಯಾಗ್ರಾಮ್ ಅರ್ಥ ಆಯ್ತು ಅನಿಸುತ್ತೆ. ನೆಕ್ಸ್ಟ್, ಕನ್ಸಿಡರ್ ಎ ಗ್ಯಾಸ್ ಎನ್ಕ್ಲೋಸ್ಡ್ ಇನ್ ಎ ಕ್ಯೂಬ್ ಆಫ್ ಸೈಡ್ ಎಲ್. ಈ ಕ್ಯೂಬ್ದು ಸೈಡ್ ಏನು ತೊಗೊತಿದ್ವಿ? ಕ್ಯೂಬ್ ಅಂದಾಗ ಆಲ್ ಸೈಡ್ಸ್ ಆರ್ ಈಕ್ವಲ್ ಓನ್ಲಿ. ಸೊ ಆ ಸೈಡ್ಗೆ ಎಲ್ಲ ಅಂತ ತೊಗೊತಿದ್ವಿ. ಇದು ಪಾಯಿಂಟ್ಸ್ ಎಲ್ಲ ಬರೀಬೇಕು ನೀವು. ಜಾಸ್ತಿ ಬರ್ಕೊಂಡಿದ್ದು ನಿಮ್ಮ ಟೈಮ್ ವೇಸ್ಟ್ ಮಾಡೋಕ್ಕೂ ಇಷ್ಟ ಇಲ್ಲ, ಓದೋಕ್ಕೂ ಟೈಮ್ ಕೊಡಬೇಕು, ರೆಕಾರ್ಡ್ ಬರೆಯೋಕ್ಕೆ ಟೈಮ್ ಕೊಡಬೇಕು, ಎಷ್ಟೊಂದು ವರ್ಕ್ ಇರುತ್ತೆ. ಜೊತೆಯಲ್ಲಿ ಸ್ವಲ್ಪ ಡ್ಯೂರೇಷನ್ ನಿಮಗೂ ಕಡಿಮೆ ಇದ್ದರೆ ಫ್ಲೆಕ್ಸಿಬಲ್ ಆಗಿ ಬಂದು ನೋಡ್ತೀರಾ ಅಂತಲೇ ಇದು ಪ್ರಿಪೇರ್ ಮಾಡಿದ್ರೆ ಇದೇ ಥರ ನಾವು PPT PDF ಕಳಿಸಿದ್ರು ಕೂಡ ಅಲ್ಲೇ ನೋಟ್ಸ್ ರೆಡಿ ಆಗುತ್ತೆ ಅಂತಲೇ ಹಿಂಗೆ ಮಾಡಿರೋದು. ಓಕೆ ಅಲ್ವಾ? ಎ ಮಾಲಿಕ್ಯೂಲ್ ವಿತ್ ವೆಲಾಸಿಟಿ ಡಿಸ್ಕಸ್ ಮಾಡಿದ್ವಲ್ಲ, ವಿ ಎಕ್ಸ್ ವಿ ವೈ ವಿ ಝೆಡ್ ಹಿಟ್ಸ್ ದ ಪ್ಲೇನರ್ ವಾಲ್ ಪ್ಯಾರಲಲ್ ಟು ವೈ ಝೆಡ್ ಪ್ಲೇನ್ ಆಫ್ ಏರಿಯಾ ಎಲ್ ಸ್ಕ್ವೇರ್. ಈ ಏರಿಯಾ ಎಲ್ಲಿ ಕೊಲೈಡ್ ಆಗ್ತಿದೆಯೋ ಅದು ವೈ ಝೆಡ್ ಪ್ಲೇನು. ಎಷ್ಟು ಏರಿಯಾ? ಎಲ್ ಸ್ಕ್ವೇರ್, ಲೆಂತ್ ಇಂಟು ಬ್ರೆಡ್ತ್, ಬಿಕಾಸ್ ಸೈಡ್ಸ್ ಆರ್ ಸೇಮ್ ಓನ್ಲಿ. ನೆಕ್ಸ್ಟ್, the collision is elastic. The molecule rebounds with the same velocity. Its y and z components of velocity do not change in the collision, but the x component reverses sign. YZ ಅನ್ನೋ ಕಾಂಪೊನೆಂಟು ಚೇಂಜ್ ಆಗ್ತಿಲ್ಲ, ಬಟ್ ಎಕ್ಸ್ ಕಾಂಪೊನೆಂಟು ಇನಿಷಿಯಲ್ ಹಿಂಗೆ ಹೋಗ್ತಿರೋದು ಮತ್ತೆ ರಿಟರ್ನ್ ಹಿಂಗೆ ಬರ್ತಿದೆ ಅಲ್ವಾ? ಸೊ ದಟ್ ಕಾಂಪೊನೆಂಟ್ ಈಸ್ ಚೇಂಜಿಂಗ್. ಫಸ್ಟು ಪಾಸಿಟಿವ್ ತೊಗೊತೀವಿ, ನೆಕ್ಸ್ಟ್ದು ನೆಗೆಟಿವ್ ತೊಗೊತಿದ್ದೀವಿ. ಸೊ ಇನಿಷಿಯಲಿ ವಿ ಎಕ್ಸ್ ವಿ ವೈ ವಿ ಝೆಡ್, ದಟ್ ಈಸ್ ಅಬೌಟ್ ದ ವೆಲಾಸಿಟಿ ಆಫ್ ಇನಿಷಿಯಲಿ. ನೆಕ್ಸ್ಟು ಲೇಟರ್ ಆಫ್ಟರ್ ಕೊಲಿಷನ್ ಕೂಡ ವೆಲಾಸಿಟಿ ವಿ ಎಕ್ಸೇ ಇದೆ, ಬಟ್ ಇನ್ನೊಂದು ಏನು ಮಾತ್ರ ಚೇಂಜ್ ಆಗ್ತಿದೆ? ಡೈರೆಕ್ಷನ್ ಚೇಂಜ್ ಆಗ್ತಿದೆ. ಸೊ ದಟ್ಸ್ ವೈ ವಿ ಆರ್ ಕನ್ಸಿಡರಿಂಗ್ ಅಬೌಟ್ ದ ಮೈನಸ್ ವಿ ಎಕ್ಸ್ ವಿ ವೈ ವಿ ಝೆಡ್. ದಟ್ ಒನ್ ಅಂಡರ್ಸ್ಟೂಡ್. The velocity after collision is minus v. After collision minus vx vy vz ಇದೆ.
ಸೊ ಇನಿಷಿಯಲ್ ಮೊಮೆಂಟಮ್ ಆಫ್ ದಿ ಮಾಲಿಕ್ಯೂಲ್ ಈ ಥರ ಮೂವ್ ಆಗ್ತಿದೆ, ಈ ಥರ ಮೂವ್ ಆಗ್ತಿದ್ರೆ ಪಾಸಿಟಿವ್, ಈ ಥರ ಮೂವ್ ಆಗ್ತಿದೆ ರಿವರ್ಸ್ ಅಲ್ವಾ. ಏನು ಮಿಸ್ಟೇಕ್ ಇದೆ ಇಲ್ಲಿ, ಏನೋ ಮಿಸ್ಟೇಕ್ ಇದೆ ನೋಡಿ. ಇನಿಷಿಯಲ್ ಮೊಮೆಂಟಮ್ ಆಫ್ ದಿ ಮಾಲಿಕ್ಯೂಲ್ ಅಲಾಂಗ್ ಎಕ್ಸ್ ಆಕ್ಸಿಸ್, ದಿಸ್ ಈಸ್ ಪಾಸಿಟಿವ್. ಸೊ ದಿಸ್ ಈಸ್ ಪಾಸಿಟಿವ್ ಪ್ಲಸ್ mvx. ಫೈನಲ್ ಮೊಮೆಂಟಮ್ ಆಫ್ ದಿ ಮಾಲಿಕ್ಯೂಲ್ ಅಲಾಂಗ್ ವೈ ಆಕ್ಸಿಸ್ಗೆ ಮತ್ತೆ ರಿವರ್ಸ್ ಹಿಂಗೆ ಹೋಗ್ತಿರೋದ್ರಿಂದ ಮೈನಸ್ mvx. ನೌ ವಿ ನೀಡ್ ಟು ಕನ್ಸಿಡರ್ ಚೇಂಜ್ ಇನ್ ಮೊಮೆಂಟಮ್. ಚೇಂಜ್ ಇನ್ ಮೊಮೆಂಟಮ್ ತೊಗೊಂಡಾಗ ಚೇಂಜ್ ಇನ್ ಮೊಮೆಂಟಮ್, ಫೈನಲ್ ಮೊಮೆಂಟಮ್ ಮೈನಸ್ ಇನಿಷಿಯಲ್ ಮೊಮೆಂಟಮ್, ಚೇಂಜ್ ಇನ್ ದ ನೇಮ್ ಇಟ್ ಸೆಲ್ಫ್ ಡಿಫರೆನ್ಸ್ ಇಸ್ ದೇರ್. ಡೆಲ್ಟಾ ಪಿ ಇಸ್ ಈಕ್ವಲ್ ಟು ಮೈನಸ್ mvx ಇಸ್ ಈಕ್ವಲ್ ಟು ಮೈನಸ್ 2mvx. ಎರಡನ್ನೂ ಸಪ್ರೇಟ್ ಮಾಡ್ಕೊ. ಫಸ್ಟು ಫೈನಲ್ ಮೊಮೆಂಟಮ್, ನೆಕ್ಸ್ಟು ಮೈನಸ್ ಇನಿಷಿಯಲ್ ಮೊಮೆಂಟಮ್, ದಟ್ಸ್ ವೈ ಇಟ್ಸ್ ನೆಗೆಟಿವ್ ಓನ್ಲಿ. ಸೊ ಮೊಮೆಂಟಮ್ ಟ್ರಾನ್ಸ್ಫರ್ ಟು ದ ವಾಲ್ ಇಸ್ ಈಕ್ವಲ್ ಟು 2mvx. ಟು ಕ್ಯಾಲ್ಕುಲೇಟ್ ಪ್ರೆಷರ್ ಆನ್ ದಿ ಫೇಸ್ F1, ಫೇಸ್ F1 ತೊಗೊತಿದ್ದೀವಿ. ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಮೊಮೆಂಟಮ್ ಟ್ರಾನ್ಸ್ಫರ್ಡ್ ಇನ್ ಟೈಮ್ dt. ಸೊ ಸ್ಮಾಲ್ ಟೈಮ್, this is the small time taken. So in time dt, a molecule with x component of velocity vx will hit the phase F1 if it is within a distance of vx dt. ಇಲ್ಲಿ ಡಿಸ್ಟೆನ್ಸ್ ಕನ್ಸಿಡರ್ ಮಾಡ್ತಿದ್ದೀವಿ. ಡಿಸ್ಟೆನ್ಸ್ ಆಫ್ ಎ vx dt, vx velocity, normal small time taken dt, that's about the distance only from phase F1. Then all the molecules within this distance will hit the phase F1. ಎಲ್ಲ ಮಾಲಿಕ್ಯೂಲ್ಸು ಕೂಡ ಹಿಟ್ ಆಗಿಬಿಟ್ಟು ಮತ್ತೆ ರಿವರ್ಸ್ ಆಗ್ತಿರುತ್ತೆ. ಇದು ನೆನಪಲ್ಲಿ ಇಟ್ಕೊಂಡಾಗ ಎಷ್ಟು ಮಾಲಿಕ್ಯೂಲ್ಸ್ ಹೋಗಿರುತ್ತೋ ಮತ್ತೆ ರಿಬೌನ್ಸ್ ಆಗ್ತಿರುತ್ತೆ. ಸೊ ಅದನ್ನು ಆವ್ರೇಜ್ ಕೂಡ ತೊಗೊಬೋದು, ಆಫ್ ತೊಗೊಬೋದು. ಬಟ್ ನೋಡೋಣ. ನಂಬರ್ ಆಫ್ ಮಾಲಿಕ್ಯೂಲ್ಸ್ ವಿತಿನ್ ದಿಸ್ ವಾಲ್ಯೂಮ್ NaVx dt. ನಂಬರ್ ಆಫ್ ಮಾಲಿಕ್ಯೂಲ್ಸ್ ವಿತಿನ್ ದಿಸ್ ವಾಲ್ಯೂಮ್, ಟೋಟಲ್ ವಾಲ್ಯೂಮ್ ತೊಗೊಂಡಾಗ ಇಷ್ಟು n ಇಂಟು a ಇಂಟು Vx dt. ಎ ಏರಿಯಾ ತೊಗೊತೀವಿ, ನಂಬರ್ ಆಫ್ ಮಾಲಿಕ್ಯೂಲ್ಸ್ ತೊಗೊತೀವಿ, Vx dt. Next point, on the average half of these molecules are moving towards phase and half away from the phase F1. From the phase F1 average ತಗೊಂಡಾಗ ಏನಾಗುತ್ತೆ, ಎಷ್ಟು ನಂಬರ್ ಆಫ್ ಮಾಲಿಕ್ಯೂಲ್ಸ್ ತಗೊಂಡು ಅದರಲ್ಲಿ ಆವ್ರೇಜ್ ಆಫ್ ಹೋಗ್ತಿರೋದು ಮತ್ತೆ ರಿವರ್ಸ್ ಅಷ್ಟೇ ಮಾಲಿಕ್ಯೂಲ್ಸ್ ಈ ಥರ ರಿವರ್ಸ್ ಬರ್ತಿದೆ, ಅದನ್ನು ಅಸ್ಯೂಮ್ ಮಾಡಬೇಕು. ಹೋಗಿರೋ ಮಾಲಿಕ್ಯೂಲ್ಸ್ ಎಲ್ಲ ಅದಕ್ಕೆ ಹೋಗೋಕ್ಕೆ ಜಾಗ ಬೇಕಲ್ವಾ, ಬೇರೆ ಮಾಲಿಕ್ಯೂಲ್ಸ್ ಬಿಟ್ಕೊಟ್ರೇ ಹೋಗೋಕ್ಕಾಗುತ್ತೆ ಅಲ್ವಾ. ಸೊ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಹಿಟ್ ದ ಫೇಸ್ F1, ಅದಕ್ಕೆ ಹಿಟ್ ದ ಫೇಸ್ ಎಷ್ಟು ಮಾಲಿಕ್ಯೂಲ್ಸ್ ಹಾಫ್ ಆಫ್ ದಿ ಮಾಲಿಕ್ಯೂಲ್ಸ್ ಹೋಗ್ತಿದೆ ಅಂತ. ಸೊ ಆಫ್ NaVx dt, ವಿ ಆರ್ ಕನ್ಸಿಡರಿಂಗ್ ಓನ್ಲಿ ಅಬೌಟ್ ದ ಎಕ್ಸ್ ಆ್ಯಕ್ಸಿಸಲ್ಲಿ ಎಷ್ಟು ನಂಬರ್ ಆಫ್ ಮಾಲಿಕ್ಯೂಲ್ಸ್ ಹೋಗ್ತಿದೆ ಅದನ್ನು ಮಾತ್ರ ಕನ್ಸಿಡರ್ ಮಾಡ್ತಿದ್ದೀವಿ. ಓಕೆ. ಮೊಮೆಂಟಮ್ ಟ್ರಾನ್ಸ್ಫರ್ ಟು ದ ವಾಲ್ ಬೈ ದೀಸ್ ಮಾಲಿಕ್ಯೂಲ್ಸ್. ಸೊ ಮೊಮೆಂಟಮ್ ಎಷ್ಟು ಟ್ರಾನ್ಸ್ಫರ್ ಆಗ್ತದೆ ಇವಾಗ ಮತ್ತೆ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗೋಣ. ಸ್ಮಾಲ್ ಚೇಂಜ್ ಇನ್ ಮೊಮೆಂಟಮಲ್ಲಿ ಇಷ್ಟು ಮಾಲಿಕ್ಯೂಲ್ಸ್ಗೂ ನಾರ್ಮಲ್ ಒಂದು ಮಾಲಿಕ್ಯೂಲ್ಗೆ ಚೇಂಜ್ ಇನ್ ಮೊಮೆಂಟಮ್ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ವಿ, 2mvx ಬಂದಿದೆ. ಸೊ dp ಇಸ್ ಈಕ್ವಲ್ ಟು 2mvx. ಸೊ ಇವಾಗ ಎಷ್ಟು ನಂಬರ್ ಆಫ್ ಮಾಲಿಕ್ಯೂಲ್ಸ್ ಹಿಟ್ ದ ಫೇಸ್ ಅಂದಾಗ, ಸೊ ಇಷ್ಟು ನಂಬರ್ ಆಫ್ ಮಾಲಿಕ್ಯೂಲ್ಸ್, ಇದನ್ನು ನಾನು ಕನ್ಸಿಡರ್ ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು. ಯಾಕೆ ಕೇಳಿ, ಇಷ್ಟು ಮಾಲಿಕ್ಯೂಲ್ಸು ಒಂದು ಮಾಲಿಕ್ಯೂಲ್ಗೆ ಇಷ್ಟು ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇದ್ದಾವೆ, ಅದಕ್ಕೆ ಅಷ್ಟು ಮಾಲಿಕ್ಯೂಲ್ಸ್ಗೆ ಮೊಮೆಂಟಮ್ ತೊಗೊತಿದ್ದೀನಿ. ಅನಲೈಸ್ ಆಗಿಲ್ಲ ಅಂದರೆ ಗೊತ್ತಾಗಿಲ್ಲ ಅಂದರೆ ಮತ್ತೆ ರಿವರ್ಸ್ ಹೋಗಿ ಆ ಸೆಂಟೆನ್ಸಸ್ನೆಲ್ಲ ಕ್ಯಾಲಿ ಮಾಡ್ಕೊಂಡು ಬಂದ್ರೇ ಅರ್ಥ ಆಗುತ್ತೆ. ಇಲ್ಲೇನು ಮಾಡ್ತಿದೆ ಅಂದರೆ ನನಗೆ ಚೇಂಜ್ ಇನ್ ಮೊಮೆಂಟಮು 2mvx ಬಂದಿದೆ, ಮೈನಸ್ ಪ್ಲಸ್ ಇರಲಿ ಇವಾಗ 2mvx ಬಂದಿದೆ ಮೊಮೆಂಟಮ್, ಚೇಂಜ್ ಇನ್ ಮೊಮೆಂಟಮ್. ಎಷ್ಟು ನಂಬರ್ ಆಫ್ ಮಾಲಿಕ್ಯೂಲ್ಸ್ಗೆ, ಅದು ಒಂದು ಮಾಲಿಕ್ಯೂಲ್ ಆನ್ ದ ಎಕ್ಸ್ ಆಕ್ಸಿಸ್. ಇಷ್ಟು ನಂಬರ್ ಆಫ್ ಮಾಲಿಕ್ಯೂಲ್ಸು ಕೊಲೈಡ್ ಆಗ್ತಿದೆ ವಾಲ್ಗೆ. ಡಯಾಗ್ರಾಮ್ ತೊಗೊಬೇಕಾದ್ರೆ ಒಂದೇ ಮಾಲಿಕ್ಯೂಲ್ಗೆ ತೊಗೊಂಡಿದ್ದು, ಬಟ್ ಇವಾಗ ಟೋಟಲ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ಗೂ ತೊಗೊತಿದ್ದೀವಿ. ಸೊ ಈಗೇನು ಮಾಡ್ತೀನಿ, 2 ಕ್ಯಾನ್ಸಲ್ ಆಗುತ್ತೆ. ಓಕೆ, ಇದನ್ನು ಮಾಡಿಫೈ ಮಾಡಿ ಬರೆಯೋಣ. ಫಸ್ಟು n ಬರೀತೀನಿ, n ಬರಿತೀನಿ, m ಬರಿತೀನಿ, AVx ಸ್ಕ್ವೇರ್ dt. ಆ dt ನ ಲೆಫ್ಟ್ ಸೈಡಿಗೆ ಕಳಿಸ್ಕೊತೀನಿ, dp ಬೈ dt. ವಾಟ್ ಇಸ್ ದಿಸ್ dp ಬೈ dt? ಫೋರ್ಸ್ ಓನ್ಲಿ, ರೈಟ್? ಸೊ F ಇಸ್ ಈಕ್ವಲ್ ಟು dp ಬೈ dt ಇಸ್ ಈಕ್ವಲ್ ಟು nm AVx ಸ್ಕ್ವೇರ್ ಅಲ್ವಾ. ಸೊ ದಿಸ್ ಇಸ್ ಅಬೌಟ್ ದ ಫೋರ್ಸ್ ಓನ್ಲಿ. ಸೊ ನೆಕ್ಸ್ಟ್ ಪ್ರೆಷರ್ ಈಸ್ ಈಕ್ವಲ್ ಟು ಫೋರ್ಸ್ ಬೈ ಏರಿಯಾ. ಪ್ರೆಷರ್ ಈಸ್ ಈಕ್ವಲ್ ಟು ಫೋರ್ಸ್ ಬೈ ಏರಿಯಾ. ಸೊ nm AA ಕ್ಯಾನ್ಸಲ್ ಆಗುತ್ತೆ. ಸೊ Vx ಸ್ಕ್ವೇರ್. ಪ್ರೆಷರ್ ಈಸ್ ಈಕ್ವಲ್ ಟು P ಈಸ್ ಈಕ್ವಲ್ ಟು nm Vx ಸ್ಕ್ವೇರ್. ಇದು ಒಂದು ಮಾಲಿಕ್ಯೂಲ್ಗೆ ಅಲಾಂಗ್ ದಿ ಎಕ್ಸ್ ಆಕ್ಸಿಸ್ ತೊಗೊಂಡಿದ್ದೀವಿ. ಈ ಥರ n ನಂಬರ್ ಆಫ್ ಮಾಲಿಕ್ಯೂಲ್ಸು y ಕಾಂಪೊನೆಂಟಲ್ಲೂ z ಕಾಂಪೊನೆಂಟು ಇರುತ್ತೆ. ಸೊ ಅದಕ್ಕೆ ನಾನು ಆವ್ರೇಜ್ ತೊಗೊತಿದ್ದೀನಿ. Vx ಆವ್ರೇಜ್ ಇಸ್ ಈಕ್ವಲ್ ಟು Vy ಆವ್ರೇಜ್ ಇಸ್ ಈಕ್ವಲ್ ಟು Vz ಆವ್ರೇಜ್ ಆಯ್ತಲ್ವಾ. ಸೊ ಆವ್ರೇಜ್ ತೊಗೊಂಡಿರೋದು ನೆಕ್ಸ್ಟ್ ಎಲ್ಲ ಮಾಲಿಕ್ಯೂಲ್ಸ್ಗೂ ಟೋಟಲ್ ಆವ್ರೇಜ್ ತೊಗೊತೀನಿ. Vx ಸ್ಕ್ವೇರ್ ಆವ್ರೇಜ್, Vy ಸ್ಕ್ವೇರ್ ಆವ್ರೇಜ್ ಪ್ಲಸ್ Vz ಅಲಾಂಗ್ ದಿ ಎಕ್ಸ್ ಕಾಂಪೊನೆಂಟ್, ವೈ ಕಾಂಪೊನೆಂಟ್, z ಕಾಂಪೊನೆಂಟ್ ಆವ್ರೇಜ್. 3 ಡೈರೆಕ್ಷನ್ಸಲ್ಲಿ ಇರೋದ್ರಿಂದ 3 ಡಿವೈಡ್ ಮಾಡ್ಕೊತಿದ್ದೀನಿ ಆವ್ರೇಜ್. ಸೊ ಕಾಮನ್ನಾಗಿ ತೊಗೊಬೇಕು ಅಂದರೆ V ಆವ್ರೇಜ್ ಸ್ಕ್ವೇರ್ನ ತೊಗೊತಿದ್ದೀನಿ.
ಇದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಆವ್ರೇಜ್ ಆಗಿ ಪಿ ಈಸ್ ಈಕ್ವಲ್ ಟು ಎನ್ ಎಮ್ ವಿ ಆವ್ರೇಜ್ ಸ್ಕ್ವೇರ್. ಸೊ ದಿಸ್ ಈಸ್ ದ ಕಾಮನ್ ರಿಲೇಷನ್. ಡೋಂಟ್ ಫರ್ಗೆಟ್ ಪಿ ಈಸ್ ಈಕ್ವಲ್ ಟು 1/3 ಇದೆ. ಸೊ ಡಿವೈಡೆಡ್ ಬೈ 3, 1/3 ಎನ್ ಎಮ್ ವಿ ಆವ್ರೇಜ್ ಸ್ಕ್ವೇರ್. ದಟ್ ಇಸ್ ಅಬೌಟ್ ದ ಪ್ರೆಷರ್ ಆಫ್ ಎ ಗ್ಯಾಸ್. ಇಷ್ಟೇ ಸಿಂಪಲ್ ಕ್ಯಾಲ್ಕುಲೇಷನ್ಸ್ ಇದೆ. 3 ಮಾರ್ಕ್ಸ್ ಕೇಳ್ತಾರೆ. ಎಲ್ಲ ಆದಮೇಲೆ ಇನ್ನೊಂದು ಸಲ ಗೊತ್ತಾಗಿಲ್ಲ ಅಂದರೆ ರಿವರ್ಸ್ ಹೋಗ್ಬಿಟ್ಟು ಮತ್ತೆ ನೋಡಬೇಕು. ಓಕೆ, ನೆಕ್ಸ್ಟ್ ಈ ಕಡೆ ಬಂದಿದೆ ಹೆಂಗೋ. ಸೊ ಕೈನೆಟಿಕ್ ಇಂಟರ್ಪ್ರಿಟೇಷನ್ ಆಫ್ ಟೆಂಪರೇಚರ್ ಫಾರ್ಮುಲಾ ನೆನಪಲ್ಲಿರಲಿ. ಪಿ ಈಸ್ ಈಕ್ವಲ್ ಟು 1/3 ಎನ್ ಎಮ್ ವಿ ಆವ್ರೇಜ್ ಸ್ಕ್ವೇರ್. ಸೊ ಈ ಫಾರ್ಮುಲಾಯಿಂದ ಇಂಟರ್ಪ್ರಿಟೇಷನ್ ಯಾವ ಥರ ಇರುತ್ತೆ, ಎನರ್ಜಿ ಯಾವ ಥರ ಬರುತ್ತೆ, ಕೈನೆಟಿಕ್ ಎನರ್ಜಿ ಯಾವ ಥರ ಬರುತ್ತೆ ಕ್ಯಾಲ್ಕುಲೇಟ್ ಮಾಡೋಣ. ಆನ್ ದಿ ಬೋತ್ ಸೈಡ್ಸ್ ಐ ವಿಲ್ ಮಲ್ಟಿಪ್ಲೈ ವಿತ್ ದ ವಾಲ್ಯೂಮ್ ವಿ. 1/3 ಎನ್ ವಿ ಎಮ್ ವಿ ಆವ್ರೇಜ್ ಸ್ಕ್ವೇರ್. ಎನ್ ಇಂಟು ವಿ ಇದನ್ನು ನಾನು ಕಾಮನ್ನಾಗೆ ಟೋಟಲ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಎನ್ ಅಂದಾಗ ನಾವು ನಾರ್ಮಲಿ ಮಾಲಿಕ್ಯೂಲ್ಸ್ ತೊಗೊಂಡಾಗ ಟೋಟಲ್ ವಾಲ್ಯೂಮಲ್ಲಿ ಇಷ್ಟು ಇರೋದ್ರಿಂದ ಕ್ಯಾಪಿಟಲ್ ಎನ್ನ ಚೂಸ್ ಮಾಡ್ತಿದ್ದೀನಿ. ಎಮ್ ವಿ ಆವ್ರೇಜ್ ಸ್ಕ್ವೇರ್. ಸೊ ದಿಸ್ ಈಸ್ ಪಿ ವಿ. ಎಮ್ ವಿ ಸ್ಕ್ವೇರ್ ವಿ ಆವ್ರೇಜ್ ಸ್ಕ್ವೇರ್. ಎಮ್ ವಿ ಸ್ಕ್ವೇರ್ ಅಂದಾಗ ನಮ್ಗೆ ಆಲ್ರೆಡಿ ಗೊತ್ತಿದೆ ಕೈನೆಟಿಕ್ ಎನರ್ಜಿ ಫಾರ್ಮುಲಾ ಅಂತ. ಅದಕ್ಕೆ ಏನು ಬೇಕು, 1/2 ಇಲ್ಲ, ಅದಕ್ಕೆ ನಾನು 2/3 ಎನ್ 1/2 ಎಮ್ ವಿ ಆವ್ರೇಜ್ ಸ್ಕ್ವೇರ್. ಸೊ ಈ ವಿ ಆವ್ರೇಜ್ ಸ್ಕ್ವೇರ್ ಏನಿದು, ಕೈನೆಟಿಕ್ ಎನರ್ಜಿ ಆಫ್ ಎ ಮಾಲಿಕ್ಯೂಲ್ ಇನ್ ಎ ಟ್ರಾನ್ಸ್ಲೇಷನಲ್ ಮೋಷನ್. ಟ್ರಾನ್ಸ್ಲೇಷನಲ್ ಅಂದರೆ ಎಲ್ಲ ಗೊತ್ತಿದೆ ವರ್ಡ್ಸು. ಟ್ರಾನ್ಸ್ಲೇಷನಲ್ ಮೋಷನ್ ಇನ್ ಎ ಸ್ಟ್ರೈಟ್ ಪಾತ್ ಅಂತ ಬೇಕಾದ್ರೆ ಸ್ಟ್ರೈಟ್ ಪಾತಲ್ಲಿ. ಸೊ ದಿಸ್ ಅಬೌಟ್ ದ ಕೈನೆಟಿಕ್ ಎನರ್ಜಿ. ಅದೇ ಥರನೇ ಇದು ಮಲ್ಟಿಪ್ಲೈ ಅಂದ್ಕೊಳ್ಳಿ, ಡಾಟ್. ಓಕೆ, ಇಂಟರ್ನಲ್ ಎನರ್ಜಿ. ಸೊ ಇಷ್ಟು ಎನ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ಗೂ ತೊಗೊಂಡಿದ್ದೀವಲ್ಲ ಟೋಟಲ್ ಕ್ಯೂಬಲ್ಲಿ. ಸೊ ಇಂಟರ್ನಲ್ ಎನರ್ಜಿ, ಈ ಏನೇ ಎನರ್ಜಿ ಕೈನೆಟಿಕ್ ಎನರ್ಜಿ ಒಂದು ಮಾಲಿಕ್ಯೂಲ್ ತೊಗೊಂಡಾಗ ಟೋಟಲ್ ಎನರ್ಜಿ ಬೇಕು ಅಂದಾಗ ಈ ಫಾರ್ಮುಲಾ ಏನಾದ್ರು ಮಾಡಿಫಿಕೇಷನ್ ಮಾಡೋಕ್ಕಾಗುತ್ತೆ ನೋಡೋಣ. ಸೊ ಪಿ ವಿ ಈಸ್ ಈಕ್ವಲ್ ಟು 2/3 ಎನ್ ಇಂಟು ದಟ್ ಕೈನೆಟಿಕ್ ಎನರ್ಜಿ, ಟೋಟಲ್ ನಂಬರ್ ಆಫ್ ಮಾಲಿಕ್ಯೂಲ್ಸ್, ಟೋಟಲ್ ಕೈನೆಟಿಕ್ ಎನರ್ಜಿ. ದಟ್ ವಿಲ್ ಗಿವ್ ದ ಎನರ್ಜಿ ಓನ್ಲಿ, ರೈಟ್? ಇ ಈಸ್ ಈಕ್ವಲ್ ಇ ಓನ್ಲಿ. ಈ ಥರ ಇನ್ನೊಂದು ರಿಲೇಷನು ನಿಮಗೆ ಗೊತ್ತಿರಬೇಕು. ಪಿ ವಿ ಈಸ್ ಈಕ್ವಲ್ ಟು ಎನ್ ಕೆ ಬಿ ಟಿ. ಕೆಮಿಸ್ಟ್ರಿಯಲ್ಲಿ ಬೇಕಾದ್ರೆ ನೋಡಿರ್ತೀರ ಅಂದ್ಕೊಂಡಿದ್ದೀನಿ ಇದನ್ನು. ಸೊ ಎರಡೂ ಕಂಬೈನ್ ಮಾಡಿಕೊಂಡು ಈಕ್ವೇಟ್ ಮಾಡ್ಕೊತೀನಿ. ಯಾವ್ದಾದ್ರು ರಿಲೇಷನ್ ಬರುತ್ತಾ ನೋಡೋಣ. 2/3 ಇ ಈಸ್ ಈಕ್ವಲ್ ಟು ಎನ್ ಕೆ ಬಿ ಟಿ. ಎನ್ ಕೆ ಬಿ ಟಿ, ದಿಸ್ ಇಸ್ ಕೆ. ದಿಸ್ ಈಸ್ ಕೆ ಬಿ ಟಿ. ಸೊ ಇ ಈಸ್ ಈಕ್ವಲ್ ಟು ಫೈನಲಿ 3/2 ಬರುತ್ತಿದ್ದು, ಇದೆರಡು ಆ ಕಡೆ ಹೋದಾಗ ಎನ್ ಕೆ ಬಿ ಟಿ. ದಿಸ್ ಇಸ್ ದ ಒನ್ ರಿಲೇಷನ್. ಸೊ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಪರ್ ಮಾಲಿಕ್ಯೂಲ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಎನ್ ಇಂದ ಡಿವೈಡ್ ಮಾಡ್ಕೊಳ್ಳಿ. ಇ ಬೈ ಎನ್ ಈಸ್ ಈಕ್ವಲ್ ಟು 3/2 ಕೆ ಬಿ ಟಿ. ದಿಸ್ ಇಸ್ ದ ರಿಲೇಷನ್. ಸೊ ಇಷ್ಟು ರಿಲೇಷನ್ಸು ನೆನಪಲ್ಲಿರಬೇಕು ನಿಮಗೆ. ಇದು ನೆನಪಲ್ಲಿರಲಿ, ಎರಡು ಒಂದೇ ಬಿಡಿ. ಮತ್ತು ಈ ರಿಲೇಷನ್ನು. ಸೊ ಈಗ ಕೈನೆಟಿಕ್ ಎನರ್ಜಿಗೂ ಮತ್ತು ಇದಕ್ಕೂ ಏನಾದರೂ ರಿಲೇಷನ್ ತೊಗೊಳಕ್ಕಾಗುತ್ತಾ ವಿಲ್ ಚೆಕ್ ಮಾಡೋಣ. ಅದನ್ನೇ ನೆಕ್ಸ್ಟ್ ನಾವು ತೊಗೊಳ್ಳೋದು ಆರ್ ಎಮ್ ಎಸ್ ಸ್ಪೀಡ್ ಆಫ್ ಎ ಗ್ಯಾಸ್ ಮಾಲಿಕ್ಯೂಲ್. ಆರ್ ಎಮ್ ಎಸ್ ಸ್ಪೀಡ್ ಆಫ್ ಎ ಗ್ಯಾಸ್ ಮಾಲಿಕ್ಯೂಲ್, ಇಟ್ ಈಸ್ a square root of mean of squares of the velocities of individual molecules of the gas. ಇದು ಆಲ್ರೆಡಿ ಓದಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲೂ ಕೇಳಿರ್ತೀರಾ ಆರ್ ಎಮ್ ಎಸ್ ವೆಲಾಸಿಟಿ ಸ್ಪೀಡ್, ಅದಕ್ಕೋಸ್ಕರ ಡೈರೆಕ್ಟಾಗಿ ಹೋಗ್ತಿದ್ದೀನಿ. ಸೊ ಕೈನೆಟಿಕ್ ಎನರ್ಜಿ ಆಫ್ ಎಮ್ ವಿ ಆವ್ರೇಜ್ ಸ್ಕ್ವೇರ್. ನೆಕ್ಸ್ಟ್ ಇನ್ನೊಂದು ಫಾರ್ಮುಲಾ ಕೂಡ ಬಂದಿದೆ, 3/2 ಕೆ ಬಿ ಟಿ. ಎರಡು ಈಕ್ವಲ್ಲೇ, ಬೇಕಾದ್ರೆ ಹೋಗಲ್ಲಿ ಚೆಕ್ ಮಾಡಿ. ಎನ್ ಇಂಟು ಇನೇ ನಾವು ತೊಗೊಂಡಿರೋದಲ್ಲಿ. N into E is nothing but that only we are considered about the, this is about the kinetic energy, this is about the N. If you divide E by N is nothing but kinetic energy only. E by N is nothing but kinetic energy only. Okay, that we will calculate now. 2 gets cancelled. V average square, M ಆ ಕಡೆ ಹೋಗುತ್ತೆ, 3 kBT divided by M. V average ಬೇಕು ಅಂದರೆ root of 3 kBT divided by M. So this is the formula. This is the formula we got. V average is equal to root, this complete root, ಅದಕ್ಕೊಂದಕ್ಕೆ ಅಲ್ಲ, root of 3 kBT divided by M. ಫಾರ್ಮುಲಾ ನೆನಪಲ್ಲಿ ಇರಬೇಕು, ತುಂಬ ಇಂಪಾರ್ಟೆಂಟ್ ಫಾರ್ಮುಲಾ. ಯೂಶಲಿ ಕೇಳ್ಬೋದು, KCET ಬೇಕಾದ್ರೆ ಡೈರೆಕ್ಟ್ ಕೇಳಿದ್ರೆ ಇನ್ನೂ ಬೆಟರ್ ಅಲ್ವಾ? ಬೇಕಾಗುತ್ತೆ. ನೆಕ್ಸ್ಟ್ ನೋಡೋಣ, ಡಿಗ್ರೀಸ್ ಆಫ್ ಫ್ರೀಡಮ್. ಫ್ರೀಡಮಲ್ಲೇ ನೇಮಲ್ಲೇ ಇದೆ. ಸೊ ಯಾವುದೇ ಒಂದು ಆಟಮ್ಸ್ಗೆ ನಾರ್ಮಲಾಗಿ ಫ್ರೀಡಮ್ ಯಾವ್ಯಾವ ಡೈರೆಕ್ಷನ್ಗೆ ಹೋಗೋದಕ್ಕೆ ಪಾಸಿಬಲ್ ಇರುತ್ತೆ. ಯೂಶ್ವಲಿ ಇಲ್ಲಿ ರೊಟೇಷ್ನಲ್ಲು ಮತ್ತು ಟ್ರಾನ್ಸ್ಲೇಷನಲ್ಲು ಮೇಜರ್ ರೋಲ್ ಪ್ಲೇಸ್ ಮಾಡುತ್ತೆ. ಸೊ ಡಿಫ್ರೆಂಟ್ ಆಟಮ್ಸ್ ಲೈಕ್ ಫಸ್ಟಿಂದ ಮೊನೋಟಮಿಕ್, ಡೈಆಟಮಿಕ್ಗೆ ಫೋಕಸ್ ಮಾಡ್ತೀವಿ, ನೆಕ್ಸ್ಟು ಪಾಲಿಯಾಟಮಿಕ್. ಬಟ್ ಒಂದಾದ್ಮೇಲೆ ಒಂದು ನೋಡೋಣ.
The number of coordinates required to specify the configuration and position of a gas molecule is called degrees of freedom. ಸೊ ಎಷ್ಟು ಕೋಆರ್ಡಿನೇಟ್ಸು ಆ ಎಕ್ಸಾಕ್ಟ್ ಯಾವ ಮಾಲಿಕ್ಯೂಲ್ಸ್ ತೊಗೊತಿದ್ದೀವೋ ಎಷ್ಟು ಕೋಆರ್ಡಿನೇಟ್ಸ್ ಮೆನ್ಷನ್ ಮಾಡ್ತಿದ್ದೀವಿ ಅದ್ರ ಮೇಲೆ ಮೈನ್ ಫೋಕಸ್ ಮಾಡ್ತೀವಿ. ಸೊ ಸ್ಪೆಸಿಫೈ ದ ಕಾನ್ಫಿಗರೇಷನ್ ಆ್ಯಂಡ್ ಪೊಸಿಷನ್ ಆಫ್ ಎ ಗ್ಯಾಸ್ ಮಾಲಿಕ್ಯೂಲ್. ಸೊ ದಿಸ್ ಇಸ್ ಅಬೌಟ್ ದ ಡಿಗ್ರೀಸ್ ಆಫ್ ಫ್ರೀಡಮ್. Or one more definition, it is the total number of independent ways in which the gas molecule can absorb the energy. ಎಷ್ಟು ಡಿಫ್ರೆಂಟ್ ಡೈರೆಕ್ಷನ್ಸಿಂದ ಪಾಸಿಬಲ್ ಇದೆ ಎನರ್ಜಿನ ಅಕ್ಸೆಪ್ಟ್ ಮಾಡೋದಕ್ಕೆ. ಓಕೆ, ಡಿಗ್ರೀಸ್ ಆಫ್ ಫ್ರೀಡಮ್ ಆಫ್ ಎ ಗ್ಯಾಸ್ ಮಾಲಿಕ್ಯೂಲ್. ಎ ಗ್ಯಾಸ್ ಮಾಲಿಕ್ಯೂಲ್ ಕ್ಯಾನ್ ಪೊಸೆಸ್ ಟ್ರಾನ್ಸ್ಲೇಷನಲ್ ಕೈನೆಟಿಕ್ ಎನರ್ಜಿ ಆ್ಯಂಡ್ ರೊಟೇಷನಲ್ ಕೈನೆಟಿಕ್ ಎನರ್ಜಿ ಆ್ಯಂಡ್ ವೈಬ್ರೇಷನಲ್ ಎನರ್ಜಿ. ಸೊ ದೀಸ್ ಆರ್ ದಿ ಮೇಜರ್ ಎನರ್ಜೀಸ್ ಇಟ್ ಕ್ಯಾನ್ ವಿತ್ ಸ್ಟ್ಯಾಂಡ್, ಲೈಕ್ ಇಟ್ ಕ್ಯಾನ್ ಅಕ್ಸೆಪ್ಟ್. ದ ಗ್ಯಾಸ್ ಮಾಲಿಕ್ಯೂಲ್ ಕ್ಯಾನ್ ಪೊಸೆಸ್ ಅದು ಯಾವ್ಯಾವ ಥರ ಎಷ್ಟು ಇರ್ಬೋದು ಮೇ ಬಿ. Translational kinetic energy, rotational kinetic energy and vibrational energy. Vibrational, these are like vibration molecules. So next, monoatomic gas. A monoatomic gas molecule consists of a single atom. It can have translational motion in any direction in 3-dimensional space. So 3-dimensional space na represent ಮಾಡಬೇಕು. ಸೊ ಯಾವುದೇ ಒಂದು ಮಾಲಿಕ್ಯೂಲ್ಗೆ 3-dimensional motion represent ಮಾಡಬೇಕಾದ್ರೆ ಎನರ್ಜಿ, ಸೊ ಕೈನೆಟಿಕ್ ಎನರ್ಜಿ ಕನ್ಸಿಡರ್ ಮಾಡ್ಕೊಂಡಾಗ, ಸೊ ಓಕೆ ವಿಲ್ ಚೂಸ್ ಪೆನ್. ಸೊ ಕೈನೆಟಿಕ್ ಎನರ್ಜಿ ಆರ್ ನಾರ್ಮಲಿ ಎನರ್ಜಿ ಇ ಅಂತಲೇ ತೊಗೊಬೋದು. ಈಗ ಓನ್ಲಿ ಕೈನೆಟಿಕ್ ಎನರ್ಜಿ ಬಗ್ಗೆ 3-dimensionally ಒಂದು ಸಿಂಗಲ್ ಅಟಾಮಿಕ್ ಮೋನೋ ಅಟಾಮಿಕ್ ಗ್ಯಾಸಲ್ಲಿ ಮೋನೋ ಅಟಾಮಿಕ್ ಸಿಂಗಲ್. ಸೊ ಕೈನೆಟಿಕ್ ಎನರ್ಜಿ ಅಂದಾಗ ಹಾಫ್ ಎಮ್ ವಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಹಾಫ್ ಎಮ್ ವಿ ವೈ ಸ್ಕ್ವೇರ್ ಪ್ಲಸ್ ಹಾಫ್ ಎಮ್ ವಿ ಝೆಡ್ ಸ್ಕ್ವೇರ್. ರಿಮೆಂಬರ್ ದಿಸ್ ಫಾರ್ಮುಲಾ. ಸೊ ಈಚ್ ಕೋಆರ್ಡಿನೇಟ್ಸ್ಗೂ ಅದೇ ಹೇಳಿರೋದು. ಸೊ ನಂಬರ್ ಆಫ್ ಕೋಆರ್ಡಿನೇಟ್ಸ್ ರಿಕ್ವೈರ್ಡ್ ಟು ಸ್ಪೆಸಿಫೈ ದ ಕಾನ್ಫಿಗರೇಷನ್. ಸೊ ಡಿಗ್ರೀಸ್ ಆಫ್ ಫ್ರೀಡಮ್ ಅಂತ ನೋಡಿ, ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು ತುಂಬ ಇಂಪಾರ್ಟೆಂಟೇ. ಯೂಶುವಲಿ ಇದ್ರ ಮೇಲೆ ಕ್ವಶನ್ ಕೇಳ್ಬೋದು. ಸೊ ಮೋನೋಟೈಮಿಕ್ ಗ್ಯಾಸ್ ಮಾಲಿಕ್ಯೂಲಲ್ಲಿ ಈಚ್ ಡೈಮೆನ್ಷನ್ಗೂ ಕೂಡ ನಾವು ರಿಲೇಷನ್ ಕೈನೆಟಿಕ್ ಎನರ್ಜಿ ತೊಗೊಂಡಿದ್ದು ಧರಿಸಬಹುದು ಮೋನೋಟೈಮಿಕ್ ಗ್ಯಾಸ್. ಇನ್ನೂ ಇಂಡಿವಿಜುವಲ್ ನೆಕ್ಸ್ಟ್ ನೋಡೋಣ, ಸ್ಪೆಸಿಫಿಕ್ ಇಟ್ಸಲ್ಲೂ ಓದ್ತೀವಿ. ಸೊ ದೇರ್ ಫೋರ್ಸ್ ಇಟ್ ಹ್ಯಾಸ್ 3 ಟ್ರಾನ್ಸ್ಲೇಷನಲ್ ಡಿಗ್ರೀಸ್ ಆಫ್ ಫ್ರೀಡಮ್. ಸೊ 3 ಟೈಪ್ಸು ತೊಗೊಂಡ್ರೆ 3 ಟ್ರಾನ್ಸ್ಲೇಷನಲ್ ಮೋಷನ್ ಇರುತ್ತೆ. Next we will consider diatomic gas. Diatomic gas, the molecule consists of 2 atoms bound to each other, assuming that the diatomic molecule rigid. ಸೊ ಯಾವುದೇ ಒಂದು ಮಾಲಿಕ್ಯೂಲು ಇನ್ನೊಂದು ಮಾಲಿಕ್ಯೂಲು ಅಟ್ಯಾಚ್ ಆಗೋದು. ನೆಕ್ಸ್ಟ್ ಎಕ್ಸಾಂಪಲ್ O2 ಬೇಕಾದ್ರೂ ತೊಗೊಬೋದು. ಸೊ 3 ಟ್ರಾನ್ಸ್ಲೇಷನಲ್ ಡಿಗ್ರೀಸ್ ಆಫ್ ಫ್ರೀಡಮ್ ಇರುತ್ತೆ. 3 ಟ್ರಾನ್ಸ್ಲೇಷನಲ್ ಡಿಗ್ರೀಸ್ ಆಫ್ ಫ್ರೀಡಮ್. ಇದು ಒಂದು ಮಾಲಿಕ್ಯೂಲು 3 ಡೈರೆಕ್ಷನ್ಸ್ ಹೋಗೋದಕ್ಕೆ ಪಾಸಿಬಲ್ ಇದೆ. So each along x, y and z axis. Each along x, y, z axis. ಈ 2 ಮಾಲಿಕ್ಯೂಲ್ಸ್ ತೊಗೊಂಡಾಗ 3 ಡೈರೆಕ್ಷನ್ಸ್ ಹೋಗೋ ಒಂದು ಮಾಲಿಕ್ಯೂಲ್ ತೊಗೊಂಡಾಗ 3 ಡೈರೆಕ್ಷನ್ಸ್ ಹೋಗೋ ಪಾಸಿಬಿಲಿಟಿ ಇದೆ. ಸೊ ದಟ್ ಟ್ರಾನ್ಸ್ಲೇಷನಲ್ ಡಿಗ್ರೀಸ್ ಆಫ್ ಫ್ರೀಡಮ್. ಸೊ ನೆಕ್ಸ್ಟ್ ರೊಟೇಷನಲ್ ಏನಾದರೂ ಇದೆಯಾ? ಎಸ್ ಇದೆ. 2 ರೊಟೇಷನಲ್ ಡಿಗ್ರೀಸ್ ಆಫ್ ಫ್ರೀಡಮ್, 1 ಅಲಾಂಗ್ ದಿ y and ಅದರ್ ಅಲಾಂಗ್ z axis. ಸೊ ರೊಟೇಷನಲ್ ಮೋಷನ್, ರೊಟೇಷನಲ್ ಡಿಗ್ರೀಸ್ ಆಫ್ ಫ್ರೀಡಮ್, ದಿಸ್ ಇಸ್ ಅಬೌಟ್ ದ ರೊಟೇಷನ್. 2 ಆಟಮ್ಸ್ ಕನ್ಸಿಡರ್ ಮಾಡಿದಾಗ ರೊಟೇಷನ್ ಇರುತ್ತೆ. 1 along the y axis and another along the z axis. Z axis normally, this is about the rotational motion. Okay. So next we will consider no vibrational energy. ಅಂದರೆ ವೈಬ್ರೇಷನಲ್ ಎನರ್ಜಿ ಇಲ್ಲ, ಈ ಥರ ವೈಬ್ರೇಷನ್ಸ್ ಇಲ್ಲ. ನಾರ್ಮಲಿ ರೊಟೇಷನ್ಸ್ ಮಾತ್ರ ಕನ್ಸಿಡರ್ ಮಾಡ್ತಿದ್ದಾರೆ. ಓಕೆ ಅಲ್ವಾ? ಸೊ ದಟ್ ಇಸ್ ಅಬೌಟ್ ದ ಡಿಗ್ರೀಸ್ ಆಫ್ ಫ್ರೀಡಮ್. ಸೊ 2 ಡೈಮೆನ್ಷನಲ್ ತೊಗೊಂಡಾಗ ನಾರ್ಮಲಿ ದಿಸ್ ಇಸ್ 1 ಆ್ಯಂಡ್ ದಿಸ್ ಇಸ್ 1. ವಿ ಕ್ಯಾನ್ ರಿವರ್ಸಲ್ಲಿ ತೊಗೊಂಬಾರ್ದು, ಮತ್ತೆ ಒಂದೇ ಡೈರೆಕ್ಷನ್ ತೊಗೋಬೇಕು. ಓಕೆ ಅಲ್ವಾ? ನೋಡೋಣ, ಎಲ್ಲಾದರೂ ಡಯಾಗ್ರಾಮ್ ಸಿಕ್ಕಿದ್ರೆ ಅದಕ್ಕೆ ಟ್ರೈ ಮಾಡ್ತೀನಿ. ಬಟ್ ಕೈನೆಟಿಕ್ ಎನರ್ಜಿ ರಿಲೇಷನ್ ತೊಗೊಬೇಕು ಅಂದರೆ ಕೈನೆಟಿಕ್ ಎನರ್ಜಿ ಈಸ್ ಈಕ್ವಲ್ ಟು ಆಫ್ ಅಲಾಂಗ್ ದಿ ಟ್ರಾನ್ಸ್ಲೇಷನಲ್ ವಿ ಕ್ಯಾನ್ ರೈಟ್ ಸೇಮ್ ಲೈಕ್ ಬಿಫೋರ್ ಓನ್ಲಿ, ಆಫ್ ಎಮ್ ವಿ ಎಕ್ಸ್ ಆಫ್ ಎಮ್ ವಿ ವೈ ಸ್ಕ್ವೇರ್ ಪ್ಲಸ್ ಆಫ್ ಎಮ್ ವಿ ಝೆಡ್ ಸ್ಕ್ವೇರ್. ಸೊ ರೊಟೇಷ್ನಲ್ ಅಂದಾಗ ಸಿಸ್ಟಮ್ ಆಫ್ ಪಾರ್ಟಿಕಲ್ಸಲ್ಲಿ ಒಂದು ಫಾರ್ಮುಲಾ ನೋಡಿರ್ತೀರ ಕೈನೆಟಿಕ್ ಎನರ್ಜಿಗೆ, ಆಫ್ ಐ ಒಮೆಗಾ ಅಂತ ನೋಡಿರ್ತೀರ. ಬಟ್ ಐ ಒಮೆಗಾ ಇಲ್ಲಿ ಯಾವ್ಯಾವ ಡೈರೆಕ್ಷನಲ್ಲಿ ಬರ್ತಿದೆ? ವೈ ಆ್ಯಂಡ್ ಝೆಡ್. ಸೊ ವೈ ಆ್ಯಂಡ್ ಝೆಡ್ಡಲ್ಲಿ ಬರ್ತಿರೋದ್ರಿಂದ ಐ ವೈ ಒಮೆಗಾ ವೈ ಪ್ಲಸ್ ಆಫ್ ಐ ಝೆಡ್ ಒಮೆಗಾ ಝೆಡ್. ಸೊ ದಿಸ್ ಈಸ್ ಅಬೌಟ್ ದ ಡೈಅಟಾಮಿಕ್. ಸೊ ಫೈನಲ್ ಆಗಿ ಇನ್ನೊಂದು ಪಾಯಿಂಟ್ ಇದೆ. ಸೊ ಜನರಲಿ ನಂಬರ್ ಆಫ್ ಡಿಗ್ರೀಸ್ ಆಫ್ ಫ್ರೀಡಮ್ ಆಫ್ ಎ ಮಾಲಿಕ್ಯೂಲ್ ಈಸ್ ಈಕ್ವಲ್ ಟು ಟೋಟಲ್ ನಂಬರ್ ಆಫ್ coordinates required to specify the positions of the molecule minus the number of independent relations between the atoms or molecules. So ಇದಕ್ಕೊಂದು ಫಾರ್ಮುಲಾನು ಕೊಡ್ತೀವಿ, n is equal to 3 capital N minus r ಅಂತ. ಸೊ ನಂಬರ್ ಆಫ್ ಕೋಆರ್ಡಿನೇಟ್ಸ್ ಮತ್ತು ಡಿಗ್ರೀಸ್ ಆಫ್ ಫ್ರೀಡಮ್ಗೆ, ಸೊ n is equal to 3n minus
R. This is the relation we will use. So triatomic molecule ಗೆ triatomic molecule non-linear structure ಲೀನಿಯರ್ ಆಗಿ ಇರೋದಿಲ್ಲ. ನಾರ್ಮಲಿ 3 ಮಾಲಿಕ್ಯೂಲ್ಸ್ 3 ಆಟಮ್ಸ್ ತೊಗೊತೀವಿ ಆ ಥರ ಸಿಚುವೇಶನ್. n is equal to 3, r is equal to 3 ಇದೆ ಅಂತ ಅಸ್ಯೂಮ್ ಮಾಡ್ಕೊಂಡಾಗ ಟೋಟಲಿ ಸ್ಮಾಲ್ n ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ? 6 ಡಿಗ್ರೀಸ್ ಆಫ್ ಫ್ರೀಡಮ್ ಬರುತ್ತೆ. ಸೊ n will give the degrees of freedom, small n. Number of molecules, r represents coordinates. Okay, so degrees of freedom ಎಷ್ಟು ಬರುತ್ತೆ? 6. Like that we will calculate. So a non-linear rigid triatomic molecule has 3 translational degrees of freedom. So 3 rotational degrees of freedom and no vibrational degrees of freedom. 3 translational ಇದೆ, 3 rotational ಇದೆ. 3 molecules, 3 atoms we can consider like this. Non-linear ಅದು actually, non-linear, but ಅರ್ಥ ಆಗೋದಕ್ಕೆ ಈ ಥರ ಕೊಟ್ಟಿದ್ದೀನಿ. ಈ ಥರ ಡಿಫ್ರೆನ್ಷನ್ non-linear. Okay. So this is about the degrees of freedom. Very important concept ಅದು ನೆನಪಲ್ಲಿರಲಿ. Internal energy of an ideal gas. So internal energy of an ideal gas is sum of the potential and kinetic energies of the all gas molecules. So ಯಾವುದೇ ಒಂದು ಇಂಟರ್ನಲ್ ಎನರ್ಜಿ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ internal. So both we will consider potential and kinetic energies of the gas molecules. ನಾವು ಪೊಟೆನ್ಷಿಯಲ್ ಎನರ್ಜಿ ಕ್ಯಾಲ್ಕುಲೇಟ್ ಮತ್ತು ಕೈನೆಟಿಕ್ ಎನರ್ಜಿ ತೊಗೊತೀವಲ್ಲ, ಎರಡು ಸೇರಿ ನಮಗೆ ಇಂಟರ್ನಲ್ ಎನರ್ಜಿ ಆಗುತ್ತೆ. ನೆನಪಲ್ಲಿರಲಿ, ಇಂಟರ್ನಲ್ ಎನರ್ಜಿ ಅಂದರೆ ಪದೇ ಯೂಸ್ ಮಾಡ್ತಿರ್ತೀವಿ, ಅದಕ್ಕೆ ಸಪ್ರೇಟಾಗಿ ತೊಗೊಂಡೆ. ಯೂಶ್ವಲಿ ಆದಷ್ಟು ಫಿಸಿಕ್ಸಲ್ಲಲ್ವಾ ಬೇರೆ ಥರ ಕ್ವಶನ್ಸ್ ಫ್ರೇಮ್ ಮಾಡ್ತಾರೆ. ಡಿನೋಟೆಡ್ ಬೈ ಯು ಓನ್ಲಿ. ಇಂಟರ್ನಲ್ ಎನರ್ಜಿ ಯು ಅಂತ ತೊಗೊತೀವಿ. ಫಾರ್ ಆನ್ ಐಡಿಯಲ್ ಗ್ಯಾಸ್ ಪೊಟೆನ್ಷಿಯಲ್ ಎನರ್ಜಿ ಈಸ್ 0 ಸಿನ್ಸ್ ನೋ ಇಂಟರ್ಮಾಲಿಕ್ಯುಲರ್ ಫೋರ್ಸಸ್ between the molecules and kinetic energy may be translational, rotational and vibrational. ಯೂಶ್ವಲಿ ಮಾಲಿಕ್ಯೂಲ್ಸ್ಗೆ ಇರೋದೇ ಟ್ರಾನ್ಸ್ಲೇಷನಲ್ ಮೋಷನ್ ಇರುತ್ತೆ, ಇಲ್ಲ ರೊಟೇಷ್ನಲ್ ಮೋಷನ್ ಬರುತ್ತೆ. ರೊಟೇಷ್ನಲ್ ಮೋಷನ್ ಹಿಂಗೂ ತೊಗೊಬೋದು, ರೊಟೇಷ್ನಲ್ ಮೋಷನ್. ನೆಕ್ಸ್ಟು ವೈಬ್ರೇಷನ್ ಮೋಷನ್. ಈ ಥರ 3 ಡಿಫ್ರೆಂಟ್ ಟೈಪ್ಸು ಇರುತ್ತೆ. ಸೊ ನೆಕ್ಸ್ಟ್ ವಿ ವಿಲ್ ಮೂವ್ ಆನ್ ಟು ಲಾ ಆಫ್ ಈಕ್ವಿಪಾರ್ಟಿಷನ್ ಆಫ್ ಎನರ್ಜಿ. ಲಾ ಆಫ್ ಈಕ್ವಿಪಾರ್ಟಿಷನ್ ಆಫ್ ಎನರ್ಜಿನಲ್ಲಿ ಫಸ್ಟ್ ಒಂದು ಪಾಯಿಂಟ್ ತೊಗೊಳ್ಳೋಣ. In thermal equilibrium, the total energy is equally distributed in all possible degrees of freedom, and average energy in each degree of freedom is equal to half kBT. So ಇದೊಂದು ರಿಲೇಷನ್ನ ನೀವು ನೆನಪಲ್ಲಿ ಇಡಬೇಕು. ಇನ್ ಈಕ್ವಿಲಿಬ್ರಿಯಮ್, ಥರ್ಮಲ್ ಈಕ್ವಿಲಿಬ್ರಿಯಮ್ ಅಲ್ಲಿದ್ದಾಗ ಪ್ರೆಷರ್, ವಾಲ್ಯೂಮ್, ಟೆಂಪರೇಚರ್ ಎಲ್ಲ ಈಕ್ವಲ್ ಇದ್ದಾಗ the total energy is equally distributed in all possible degrees of freedom, and average energy in each degree of freedom is equal to half kBT. So next explanation, the translational explain ಮಾಡಬೇಕು ಅಂದರೆ the translational kinetic energy of a single molecule is. So we will consider energy. So I will consider the pen. Okay. So E is equal to translational motion ಇದ್ದಾಗ half m vx square plus half m vy square plus half m vz square. ಟ್ರಾನ್ಸ್ಲೇಷನಲ್ ಮೋಷನ್ ಮಾತ್ರ ಕನ್ಸಿಡರ್ ಮಾಡ್ತೀವಿ, ರೊಟೇಷನಲ್ ಎಲ್ಲ ಕನ್ಸಿಡರ್ ಮಾಡ್ತಿಲ್ಲ. ಸೊ ಇದಕ್ಕೆ ಆವ್ರೇಜ್ ತೊಗೊಬೇಕು ಅಂದರೆ ಆವ್ರೇಜ್ ಇ ಈಸ್ ಈಕ್ವಲ್ ಟು ಆವ್ರೇಜ್ ಆಫ್ ಹಾಫ್ ಎಮ್ ವಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಹಾಫ್ ಎಮ್ ವಿ ವೈ ಸ್ಕ್ವೇರ್ ಪ್ಲಸ್ ಹಾಫ್ ಎಮ್ ವಿ ಝೆಡ್ ಸ್ಕ್ವೇರ್. ಎಲ್ಲದಕ್ಕೂ ಆವ್ರೇಜ್ ತೊಗೊಬೇಕು. ಓಕೆ, ಎಲ್ಲದಕ್ಕೂ ಆವ್ರೇಜ್ ಚೂಸ್ ಮಾಡಿದ್ದೀನಿ. ಸೊ ಆವ್ರೇಜ್ ತೊಗೊಂಡಿದ್ದಾದಮೇಲೆ ನೆಕ್ಸ್ಟು ಆವ್ರೇಜ್ E is equal to E by N 3/2 KBTನಾ, 3/2 KBT. ಈ ಫಾರ್ಮುಲಾ ಲಾಸ್ಟ್ ಆಲ್ರೆಡಿ ಪ್ರೀವಿಯಸ್ಲಿ ಓದಿದ್ದೀವಿ, ಕಲ್ತಿದ್ದೀವಿ. ಸೊ ಆವ್ರೇಜ್ ಇ ಅದು 3/2 KBT, ಎಸ್ಪೆಷಲಿ ಕೈನೆಟಿಕ್ ಎನರ್ಜಿ ಕಲ್ತಿದ್ದೀವಿ ಅದನ್ನು. ಸೊ ಎರಡು ಈಕ್ವೇಟ್ ಮಾಡಿಕೊಂಡಾಗ ಇದಕ್ಕೆ ನಾನು 3/2 KBT. ಸೊ ಪರ್ಟಿಕ್ಯುಲರಾಗಿ ಈಚ್ ಡೈರೆಕ್ಷನ್ಗೂ ಬರೀಬೇಕು ಅಂದರೆ, ಈಚ್ ಡೈಮೆನ್ಷನ್ಗೂ ಬರೀಬೇಕು ಅಂದರೆ ಆವ್ರೇಜ್ 1/2 m vx ಸ್ಕ್ವೇರ್ is equal to 1/2 kBT ಬರೀಬೋದಾ? ಸೊ ಆವ್ರೇಜ್ 1/2 m vy square is equal to 1/2 kBT. ಸೊ z ಆಕ್ಸಿಸ್ಗೂ ತೊಗೊಬೋದು, 1/3 m vz square is equal to 1/2 kBT. ಈ 3 ರಿಲೇಷನ್ಸು ಕೂಡ ಈಚ್ ಡೈಮೆನ್ಷನ್ಗೆ ರೆಪ್ರೆಸೆಂಟ್ ಮಾಡುತ್ತೆ. ಸೊ ದಿಸ್ ದ ಆವ್ರೇಜ್ ಕೈನೆಟಿಕ್ ಎನರ್ಜಿ ಅಲಾಂಗ್ ದಿ ಎಕ್ಸ್ ಆಕ್ಸಿಸ್, ಅಲಾಂಗ್ ದಿ ವೈ ಆಕ್ಸಿಸ್, ಅಲಾಂಗ್ ದಿ ಝೆಡ್ ಆಕ್ಸಿಸ್. ಆವ್ರೇಜ್ ಕೈನೆಟಿಕ್ ಎನರ್ಜೀಸ್ನ ತೊಗೊಂಡಿದ್ದೀವಿ, ಎಲ್ಲದರಲ್ಲೂ ಸೇಮ್ ವ್ಯಾಲ್ಯೂಸೇ ಬಂದಿರುತ್ತೆ. ಸೊ ಇದು ನೆನಪಲ್ಲಿ ಇಡಬೇಕು. ಎಲ್ಲ ನೆನಪಲ್ಲಿ ಇಡಬೇಕಾ ಸರ್? ಯಾವುದು ಬಿಡಬಾರ್ದು ಸರ್? ಸ್ಟಾರ್ಟಿಂಗಲ್ಲಿ ನಾನು ಹೇಳಿದೆ ಯಾವುದಾದ್ರು ಬೇಸಿಕ್ಸ್ ಅಲ್ಲಿಂದ ಎಷ್ಟು ಫೋಕಸ್ ಮಾಡಬೇಕಾಗಿಲ್ಲ, ಬಟ್ ಎಲ್ಲಿಂದ ಇಂಪಾರ್ಟೆನ್ಸ್ ಅಂತ ಕೊಡಬೇಕಾಗುತ್ತೋ ಅಲ್ಲಿಂದನೇ ಫೋಕಸ್ ಮಾಡಿದ್ರೆ ಅದು
ಫೋಕಸ್ ಮಾಡಿ ಅಂತ ಹೇಳ್ತೀನಿ, ನೆನಪಲ್ಲಿ ಇಡಬೇಕು ಅಂದರೆ ಅದನ್ನೇ ಯೂಶ್ವಲಿ ಎಕ್ಸಾಮ್ಗೆ ಕೇಳ್ತಿರೋದು. ಓಕೆನಾ, ಪ್ರಾಕ್ಟಿಕಲಾಗಿ ಹೇಳ್ತಿದ್ದೀನಿ. ಸ್ಟಾರ್ಟಿಂಗು ಬೇಸಿಕ್ಸ್ ಅಂತ ತೊಗೊತೀವಿ, ಆಮೇಲೆ ಅದನ್ನು ಯೂಸ್ ಮಾಡ್ಕೊಂಡು ಎಲ್ಲ ಕ್ಯಾಲ್ಕುಲೇಟ್ ಮಾಡ್ತಿದ್ದೀವಲ್ಲ, ಎಲ್ಲ ಏನು ಫೋಕಸ್ ಮಾಡಬೇಕು ಅದನ್ನೇ ಎಕ್ಸಾಮಲ್ಗೆ ಬರೋದು, ನೋಡ್ಕೊಳ್ಳಿಬೇಕಾದ್ರೆ. ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ. ಅಂಡರ್ ದಟ್ ಫಸ್ಟ್ ವಿ ವಿಲ್ ಸ್ಟಡಿ ಅಬೌಟ್ ದ ಮೊನೋಟಮಿಕ್ ಗ್ಯಾಸಸ್. The molecule of a monoatomic gas has only 3 translational degrees of freedom. Thus, the average energy of a molecule at temperature T is 3/2 kBT. So, ಇದು ಇಂಟರ್ನಲ್ ಎನರ್ಜಿಯಾಗಿ ಯೂಸ್ ಮಾಡ್ಕೊಬೋದು. ದ ಟೋಟಲ್ ಇಂಟರ್ನಲ್ ಎನರ್ಜಿ ಆಫ್ ಎ ಮಾಲ್ ಆಫ್ ಸಚ್ ಎ ಗ್ಯಾಸ್ ಈಸ್. ಇಲ್ಲಿಂದ ಸ್ಪೆಸಿಫಿಕ್ ಹೀಟ್ಗೂ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೇಕಾಗುತ್ತೆ, ಕ್ಲೀನಾಗಿ ಕಲಿತಾ ಹೋಗಬೇಕು, ಓಕೆ ಅಲ್ವಾ? ಸೊ ಇವಾಗ ದ ಟೋಟಲ್ ಇಂಟರ್ನಲ್ ಎನರ್ಜಿ ಆಫ್ ಎ ಮೋಲ್ ಸಚ್ ಎ ಗ್ಯಾಸ್ ಈಸ್. ಸೊ ಇದನ್ನು ನಾನು ಇವಾಗ ಯು ಅಂತ ತೊಗೊತೀನಿ. ದಿಸ್ ಐ ವಿಲ್ ಕನ್ಸಿಡರ್ ಯು. ಯು ಈಸ್ ಈಕ್ವಲ್ ಟು 3/2 kBT. ಇನ್ ಟರ್ಮ್ಸ್ ಆಫ್ ಅದರ್ ಟರ್ಮ್ಸ್ ಆಲ್ಸೋ ವಿ ಕ್ಯಾನ್ ರೈಟ್ 3/2 R ಇಂಟು ಟಿ. ದಟ್ KB ಈಸ್ ಈಕ್ವಲ್ ಟು NaR ಅಂತ ಬರುತ್ತೆ, ಅವಗ್ಯಾಡ್ರೋ ನಂಬರ್. ಬಟ್ ಇಲ್ಲಿ ಮೋನೋ ಅಟಾಮಿಕ್ ಸಿಂಗಲ್ ಅಂತ ಚೂಸ್ ಮಾಡ್ತೀವಿ, ಎನ್ನೇ ನೆಗ್ಲೆಕ್ಟ್ ಮಾಡ್ತೀವಿ ನಾನು ಡೈರೆಕ್ಟಾಗಿ. ಓಕೆನಾ? ಸೊ 3/2 RT. ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ? The total internal energy of a such a gas is, and we know some formulas ಅಲ್ವಾ? ಸೊ ನಾನು ಇಲ್ಲಿ ಬರ್ಕೊಂಡಿರ್ತೀನಿ. CP minus CV is equal to R. CV ಕ್ಯಾಲ್ಕುಲೇಟ್ ಮಾಡಬೇಕು, CP ಕೂಡ ಕ್ಯಾಲ್ಕುಲೇಟ್ ಮಾಡಬೇಕು. CV ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಇನ್ನೊಂದು ಫಾರ್ಮುಲಾ ಇದೆ, CV is equal to du/dt. du/dt CV ಕ್ಯಾಲ್ಕುಲೇಟ್ ಮಾಡಬೇಕಲ್ವಾ? ಸೊ ಇಲ್ಲಿ ಆಲ್ರೆಡಿ U ಇದೆ 3/2 RT. ಸೊ ಇದು ಡಿಫ್ರೆನ್ಷಿಯೇಷನ್ ಆಫ್ ಟೆಂಪರೇಚರ್, ಡಿಫ್ರೆನ್ಷಿಯೇಷನ್ ಟೆಂಪರೇಚರ್ಗೆ ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 3/2 R ಬರುತ್ತೆ. ಟಿ ಬರೀತಿಲ್ಲ, ಡೈರೆಕ್ಟ್ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ ಟಿ ಹೊರಟೋಗುತ್ತೆ. ಟಿಗೆ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಒನ್ ಓನ್ಲಿ, ರೈಟ್? ಅದೇನೇ ಡಿಫ್ರೆನ್ಷಿಯೇಷನ್ ಆಫ್ ವಿತ್ ರೆಸ್ಪೆಕ್ಟ್ ಟು ಟೆಂಪರೇಚರ್. ನೋಡಿ, ಮ್ಯಾಥಮೆಟಿಕ್ಸಲ್ಲಿ ಓದ್ತಿರೋದನ್ನು ಇಲ್ಲಿ ಅಪ್ಲೈ ಮಾಡ್ತಿರ್ತೀವಿ. ಇಲ್ಲಿ ಟಿ ಬರ್ದಿದ್ದಾರೆ, ಅದು ಹೆಂಗಾಗುತ್ತೆ ಎಕ್ಸ್ಗಲ್ವಾ, ಇಲ್ಲಿ ಅಪ್ಲೈ ಮಾಡ್ತಿದ್ದೀವಿ. ಸೊ 3/2 R, ದಟ್ ಈಸ್ ಅಬೌಟ್ ದ ಸಿ ವಿ ಬಂತು, ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಸಿ ಪಿನೂ ಬರುತ್ತಾ? ಸೊ ಆ ಫಾರ್ಮುಲಾದಲ್ಲಿ ಸಿ ಪಿ ಈಸ್ ಈಕ್ವಲ್ ಟು ಸಿ ವಿನ ಆ ಕಡೆ ಕಳ್ಸೋಣ. ಸೊ ಏನಾಗುತ್ತೆ? R ಪ್ಲಸ್ ಸಿ ವಿ. ಸೊ R ಪ್ಲಸ್ ಸಿ ವಿ ಆಗೋದ್ರೆ ಸಿ ವಿ ಆಲ್ರೆಡಿ ಬಂದಿದೆ 3/2 R. ಸೊ R ಪ್ಲಸ್ 3/2 R. ಸೊ ಏನಾಗುತ್ತೆ? 3/2 ಪ್ಲಸ್ 1 R ಕಾಮನ್ ಅಂತ ಅನ್ಕೊಂಬಿಡೋಣ. 3/2 ಪ್ಲಸ್ 1 5/2 R. ಸೊ 5/2 R ಬಂದಿದೆ, ಅದೇನದು? ಸಿ ಪಿ ಬಂದಿದೆ, ಸಿ ವಿನೂ ಬಂದಿದೆ. The ratio of specific heats ಏನದು? ಗಾಮಾ ಅಲ್ವಾ? ಗಾಮಾ ಈಸ್ ಈಕ್ವಲ್ ಟು CP/CV. ಮೂರನ್ನು ಕ್ಯಾಲ್ಕುಲೇಟ್ ಮಾಡೋಣ, ಏನಾಗುತ್ತೆ ಅಂತ ನೋಡೋಣ. ಇಂಟರ್ನಲ್ ಎನರ್ಜಿ ಫಸ್ಟ್ ಆಗಿದೆ, CP CV. ನೆಕ್ಸ್ಟ್ ಇವಾಗ ಗಾಮಾ. CP 5/2 R ಅಲ್ವಾ? 5/2 R. CV ಬಂದು 3/2 R. ಸೊ 6 ಕ್ಯಾನ್ಸಲ್ ಆಗುತ್ತೆ, 2 ಕಡೆ ಕ್ಯಾನ್ಸಲ್ ಆಗುತ್ತೆ, 5/3 ಮಾತ್ರ ಉಳಿಯುತ್ತೆ. ಸೊ ದಿಸ್ ಇಸ್ ದ 5/3 ಆನ್ಸರ್. ರೇಷಿಯೋ ಆಫ್ ಸ್ಪೆಸಿಫಿಕ್ ಹೀಟ್ಸ್ ಕೂಡ ಗಾಮಾ ಕೂಡ ಬಂದಿದೆ ನಮಗೆ. ಸೊ ಯು ಗೊತ್ತಾಯಿತು, CP CV ಗೊತ್ತಿದೆ, ನೆಕ್ಸ್ಟ್ ಗಾಮಾ ಗೊತ್ತಿದೆ. ದಿಸ್ ಇಸ್ ಅಬೌಟ್ ದ ಮೊನೋ ಅಟಾಮಿಕ್ ಗ್ಯಾಸಸಲ್ಲಿ ಈ ಥರ ಇಂಟರ್ನಲ್ ಎನರ್ಜಿಯಿಂದ ವ್ಯಾಲ್ಯೂಸ್ ಕೂಡ ಸಿಕ್ತು ನಮಗೆ. ನೆಕ್ಸ್ಟ್ ನೋಡೋಣ, ಡೈಅಟಾಮಿಕ್. ಸೊ ಇನ್ ದಿಸ್ ಡೈಅಟಾಮಿಕ್, a diatomic molecule treated as a rigid rotator, so like a dumb ball, has 5 degrees of freedom, 3 translational, 2 rotational. 5 degrees of freedom ಇರುತ್ತೆ, ಅದರಲ್ಲಿ 3 translational, 2 rotational. ಸೊ ಈ ರೀತಿ ಒಂದಿರುತ್ತೆ, ಅದನ್ನು ಮರಿಬಾರ್ದು. ಸೊ ರೊಟೇಷ್ನಲ್ ಬರುತ್ತದೆ. ನಾರ್ಮಲಾಗಿ ವೈಬ್ರೇಷನಲ್ ಬರ್ತಿಲ್ಲ ಇಲ್ಲಿ. ಡೈಅಟಾಮಿಕಲ್ಲಿ 3 ಟ್ರಾನ್ಸ್ಲೇಷನಲ್, 2 ರೊಟೇಷ್ನಲ್. ಸೊ ಇದರಲ್ಲಿ ಯೂಶ್ವಲಿ ನಾವು ಸ್ಪೆಸಿಫಿಕ್ ಹೀಟ್ಸ್ನ ಕ್ಯಾಲ್ಕುಲೇಟ್ ಮಾಡೋಣ. ಯೂಸಿಂಗ್ ದಿ ಲಾ ಆಫ್ ಈಕ್ವಿಪಾರ್ಟಿಷನ್ ಆಫ್ ಎನರ್ಜಿ, ದ ಟೋಟಲ್ ಇಂಟರ್ನಲ್ ಎನರ್ಜಿ ಆಫ್ ಎ ಮೋಲ್ ಆಫ್ ಸಚ್ ಎ ಗ್ಯಾಸ್ ಈಸ್. ಸೊ ಲಾ ಆಫ್ ಈಕ್ವಿಪಾರ್ಟಿಷನ್ ಎನರ್ಜಿನ ಮತ್ತೆ ಸೇಮ್ ಅದೇ ಥರನೇ. ಸೊ ಇಲ್ಲಿ 5 ಬಂದಿದೆ ಅಲ್ವಾ? ಯು ಈಸ್ ಈಕ್ವಲ್ ಟು 3/2 ಬಂದಿತ್ತು ಇವಾಗ ಅವಾಗೆ. ಸೊ ಇವಾಗ ನಾವೇನು ಚೂಸ್ ಮಾಡ್ತೀವಿ? 5 ಚೂಸ್ ಮಾಡಬೇಕು. ಯು ಈಸ್ ಈಕ್ವಲ್ ಟು 5/2 kBT. ಇದು ಫಸ್ಟ್ ಫಾರ್ಮುಲಾ. ಸೊ 5/2 ಸೇಮ್ ಅದೇ ಥರ RT ಬರುತ್ತೆ. ಫಾರ್ಮುಲಾಸ್ ಮತ್ತೆ ಅದನ್ನೇ ತೊಗೊಳ್ಳೋಣ. ಸೊ ಫಸ್ಟು CP ಈಸ್ ಈಕ್ವಲ್ ಟು ಡೈರೆಕ್ಟಾಗಿ ಬರೀತಿದ್ದೀನಿ R ಪ್ಲಸ್ CV ಬೇಕು ಫಸ್ಟು. ಸೊ CV ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ du/dt. ಸೊ ಇಲ್ಲೇನಿದೆಯೋ ಟಿ ನೆಗ್ಲೆಕ್ಟ್ ಮಾಡಿದ್ರೆ ಅದೇ ಆನ್ಸರು 5/2 R. ಸೊ ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ R ಪ್ಲಸ್
ಆರ್ ಪ್ಲಸ್ 5/2 ಆರ್ ಏನಾಗುತ್ತೆ 5/2 ಪ್ಲಸ್ 1 5/2 ಪ್ಲಸ್ 1 7 ಅಲ್ವಾ. ಸೊ ಐ ವಿಲ್ ಕನ್ಸಿಡರ್ 7/2 ಆರ್. ಸೊ ನೆಕ್ಸ್ಟ್ ದಿಸ್ ಇಸ್ ಅಬೌಟ್ ದ ಸಿ ಪಿ ಬಂತು, ಸಿ ವಿ ಬಂತು, ಲಾಸ್ಟಲ್ಲಿ ಗಾಮ ಸಿ ಪಿ ಬೈ ಸಿ ವಿ ಇಸ್ ಈಕ್ವಲ್ ಟು 7/2 ಆರ್ ಡಿವೈಡೆಡ್ ಬೈ 5/2 ಆರ್. 2 gets cancel, r gets cancel, 7/5. We got this ratio. ಸೊ ಸಿ ಪಿ ಸಿ ವಿ ಇಂಟರ್ನಲ್ ಎನರ್ಜಿ ಬಂದಿದೆ, ನೆಕ್ಸ್ಟು ಗಾಮ ಕೂಡ ಬಂದಿದೆ. ಸೊ ಇದು ಮೊನೋ ಅಟಾಮಿಕ್ಕು ಡಯಾಟಮಿಕ್ ಆಯಿತು. ನೆಕ್ಸ್ಟು ಪಾಲಿಯೋ ಅಟಾಮಿಕ್ಗೆ ಎಷ್ಟೆಷ್ಟಿರುತ್ತೆ ಏನೇನಿರುತ್ತೆ ನೋಡೋಣ. ಸೊ 3 ಟ್ರಾನ್ಸ್ಲೇಷನಲ್ ಇನ್ ಜನರಲ್ ಪಾಲಿಯೋಟಮಿಕ್ ಮಾಲಿಕ್ಯೂಲ್ ಆಸ್ 3 ಟ್ರಾನ್ಸ್ಲೇಷನಲ್ 3 rotational degrees of freedom and a certain number f of vibrational modes. f ಇದೆ ಅಂತ ಜನರಲ್ ಆಗಿ ಫಸ್ಟ್ ಅಸ್ಯೂಮ್ ಮಾಡೋಣ. ಸೊ ಇಷ್ಟು ಪಾಲಿಯಾಟಮಿಕ್ಗೆ ಕ್ಯಾಲ್ಕುಲೇಟ್ ಮಾಡ್ತಿರೋದು. ಸೊ ಫಾರ್ಮುಲಾ ಏನು ಬರೀಬೋದು, ಯು ಈಸ್ ಈಕ್ವಲ್ ಟು 3/2 ಡೈರೆಕ್ಟಾಗಿ ಬರೀತಿದ್ದೀನಿ ಆರ್ ಟಿ ಪ್ಲಸ್ 3/2 ಆರ್ ಟಿ ಪ್ಲಸ್ ಫೈನಲಿ ಲಾಸ್ಟ್ನೇದೇನಿದೆ ಎಫ್ ಅಂತಿದೆ. ಎಫ್ನ ನಾನು ನಾರ್ಮಲ್ಲಾಗೆ ಎಫ್ ಅಂತಲೇ ಚೂಸ್ ಮಾಡ್ತಿದ್ದೀನಿ ಎಫ್. ಸೊ ಎಲ್ಲದರಲ್ಲೂ ಏನು ಕಾಮನ್ ಇದೆ, ಆರ್ ಟಿ ಕಾಮನ್ ಇದೆ. ಸೊ 3/2 ಪ್ಲಸ್ 3/2 ಪ್ಲಸ್ ಎಫ್ ಇಂಟು ಆರ್ ಟಿ ಕಾಮನ್. ಸೊ ರಿಮೈನಿಂಗ್ ಏನಾಗುತ್ತೆ 3/2 ಪ್ಲಸ್ 3/2 ಹಾಫ್ ಪ್ಲಸ್ ಹಾಫ್ ಫುಲ್ ಓನ್ಲಿ. ಸೊ 3 ಪ್ಲಸ್ 3 ನಾರ್ಮಲಾಗಿ ಓಕೆ. ಸೊ ಎಲ್ ಸಿ ಎಮ್ ತೊಗೊಂಡಾಗ ಸೊ 1/2 ದಟ್ ವಿಲ್ ಬಿ ಫುಲ್ ಓನ್ಲಿ 3 ವಿ ವಿಲ್ ಗೆಟ್ 3 ಪ್ಲಸ್ ಎಫ್ ಇಂಟು ಆರ್ ಟಿ. ಎಲ್ ಸಿ ಎಮ್ ಮಾಡಿ ಚೆಕ್ ಮಾಡಿ ಗೊತ್ತಾಗುತ್ತೆ, ಓಕೆ ಅಲ್ವಾ. ಸೊ ದಿಸ್ ಇಸ್ ಅಬೌಟ್ ದ 3 ಪ್ಲಸ್ ಎಫ್ ಆರ್ ಟಿ. ಸೊ ಸಿ ಪಿ ಮೈನಸ್ ಸಿ ವಿ ಮಾಡಿದಾಗ ಇಲ್ಲ ಫಸ್ಟು ನಾವೇನು ತೊಗೊಳ್ಳೋಣ, ಸಿ ವಿ ತೊಗೊಂಬೋಣ, ಹೆಂಗೂ ಕ್ಯಾಲ್ಕುಲೇಟ್ ಮಾಡಬೇಕಲ್ಲ, ಡಿ ಯು ಬೈ ಡಿ ಟಿ. ಏನು ಉಳಿದಿರುತ್ತೋ ಅದನ್ನು ಟಿ ಬಿಟ್ಟು ಮಿಕ್ಕಿದ್ದೆಲ್ಲ ಬರೆಯೋಣ. ಸೊ ದಿಸ್ ಇಸ್ ಅಬೌಟ್ ದ ಸಿ ವಿ. ಸಿ ಪಿ ಬೇಕು ಅಂದರೆ ಸಿ ಪಿ ಇಸ್ ಈಕ್ವಲ್ ಟು ಸಿ ವಿ ಪ್ಲಸ್ ಆರ್. ಸಿ ವಿ ಎಷ್ಟು 3 ಪ್ಲಸ್ ಎಫ್ ಇಂಟು ಆರ್ ಪ್ಲಸ್ ಆರ್. 3 ಪ್ಲಸ್ ಎಫ್ ಇಂಟು ಆರ್ ಪ್ಲಸ್ ಆರ್ ಇದೆ, ಪ್ಲಸ್ ಆರ್ನು ಕಾಮನ್ ತೊಗೊಂಡ ಪ್ಲಸ್ 1 ಬರುತ್ತೆ. ಸೊ 3 ಪ್ಲಸ್ 1 4 ಆಗುತ್ತದು, 4 ಪ್ಲಸ್ ಎಫ್ ಇಂಟು ಆರ್. ಸೊ ಫೈನಲಿ ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು, ಗಮ ಕಾಮನ್ ಪಾಯಿಂಟ್ಸ್ ಇಲ್ಲಿ ಮೂರರಲ್ಲೂ ಸೇಮ್ ಕ್ಯಾಲ್ಕುಲೇಟ್ ಮಾಡ್ತಿರೋದು. ಸೊ ಸಿ ಪಿ ಬಂದು 4 ಪ್ಲಸ್ ಎಫ್ ಇಂಟು ಆರ್ ಡಿವೈಡೆಡ್ ಬೈ 3 ಪ್ಲಸ್ ಎಫ್ ಇಂಟು ಆರ್. ಸೊ ಫೈನಲಿ ಆನ್ಸರ್ ವಿಲ್ ಬಿ 4 ಪ್ಲಸ್ ಎಫ್ ಡಿವೈಡೆಡ್ ಬೈ 3 ಪ್ಲಸ್ ಎಫ್. ಸೊ ಜನರಲ್ ಫಾರ್ಮುಲಾ ಪಾಲಿ ಅಟಾಮಿಕ್ ಎನ್ ನಂಬರ್ ಆಫ್ ಆಟಮ್ಸ್ ತೊಗೊಂಡಾಗ ಸೊ ಗಾಮ 4 ಪ್ಲಸ್ ಎಫ್ ಡಿವೈಡ್ ಬೈ 3 ಪ್ಲಸ್ ಎಫ್ ಬರುತ್ತೆ. ಸೊ ಇಷ್ಟನ್ನು ಕ್ಯಾಲ್ಕುಲೇಟ್ ಸಾಲ್ವ್ ಮಾಡ್ಕೊಬೇಕು, ನೀವು ಪ್ರಾಕ್ಟೀಸ್ ಅನ್ನೋದು ಮಾಡಲೇಬೇಕು. ಸೊ ಅಕಾರ್ಡಿಂಗ್ ಟು ಲಾ ಆಫ್ ಇಕ್ವಿಪಾರ್ಟಿಷನ್ ಆಫ್ ಎನರ್ಜಿ ಇಟ್ ಈಸ್ ಈಸಿಲಿ ಸೀನ್ ದಟ್ 1 mole ಆಫ್ ಸಚ್ ಎ ಗ್ಯಾಸ್ ಹ್ಯಾಸ್. ಸೊ 1 mole ಆಫ್ ಎ ಗ್ಯಾಸ್ಗೆ ಏನಂತ ನಾರ್ಮಲಾಗೆ ತೊಗೊಂಡಿರೋದು. ಸೊ 3/2 ಆರ್ ಟಿ ಪ್ಲಸ್ 3/2 ಆರ್ ಟಿ. ಇದೇನಿದು ಟ್ರಾನ್ಸ್ಲೇಷನಲ್ಲು ರೊಟೇಷ್ನಲ್, ಅದು ವೈಬ್ರೇಷನಲ್ ಇದ್ದು ಅಂದಾಗ. ಓಕೆ, ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಆಫ್ ಸಾಲಿಡ್ಸ್. ಸೊ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಆಫ್ ಸಾಲಿಡ್ಸ್ ಫಸ್ಟ್ ಪಾಯಿಂಟ್ ಏನು ಚೂಸ್ ಮಾಡ್ತಿದ್ದೀವಿ, ದ ಲಾ ಆಫ್ ಈಕ್ವಿಪಾರ್ಟಿಷನ್ ಆಫ್ ಎನರ್ಜಿ ಟು ಡಿಟರ್ಮೈನ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟೀಸ್ ಆಫ್ ಸಾಲಿಡ್ಸ್. ಸೊ ಈಕ್ವಿಪಾರ್ಟಿಷನ್ ಆಫ್ ಎನರ್ಜೀಸ್ ಏನು ತೊಗೊಂಡ್ವಿ ಅದನ್ನೇ ತೊಗೊತಿದ್ದೀವಿ ಸಾಲಿಡ್ಸ್ ಕೂಡ. ಮೇಜರ್ ಜಾಸ್ತಿ ಟೈಮ್ ವೇಸ್ಟ್ ಮಾಡೋಕ್ಕೋಗಬೇಡಿ, ಇಲ್ಲಿ ಸ್ವಲ್ಪ ನಾಲೆಡ್ಜ್ ಇರಲಿ ಅಷ್ಟೇ. ಕನ್ಸಿಡರ್ ಎ ಸಾಲಿಡ್ ಆಫ್ ಎನ್ ಅಟಮ್ಸ್. ಒಂದು ಸಾಲಿಡ್ ತೊಗೊತಿದ್ವಿ, ಎನ್ ಅಟಮ್ಸ್ ಅಂತ ಇದೆ. ಈಚ್ ವೈಬ್ರೇಟಿಂಗ್ ಅಬೌಟ್ ಇಟ್ಸ್ ಮೀನ್ ಪೊಸಿಷನಲ್ಲಿ ರೊಟೇಟ್ ಆಗ್ತಿದೆ. ಆ್ಯಂಡ್ ಆಸಿಲೇಷನ್ ಇನ್ 1 dimension ಆ್ಯಸ್ ಆವ್ರೇಜ್ ಎನರ್ಜಿ ಆಫ್. ಸೊ ಎನ್ ಅಟಮ್ಸ್ ತೊಗೊಂಡಿರೋ ವೈಬ್ರೇಷನ್ ಮೀನ್ ಪೊಸಿಷನ್ ಆಗ್ತಿರೋ ವೈಬ್ರೇಟ್ ಆಗ್ತಿರೋದ್ರಿಂದ ಸೊ ಅಬೌಟ್ ದಿ 1 dimensional ಆವ್ರೇಜ್ ಎನರ್ಜಿ ವಿಲ್ ಬಿ 2 × 1/2 kBT is equal to kBT. 2 will gets cancelled. So like that we will consider. Next, in 3 dimensions the average energy is 3 kBT for a mole of solid n is equal to n into a, and the total energy will be. So total energy ಏನಾಗುತ್ತೆ ಇಲ್ಲಿ. So in 3 dimension the average energy is 3 kBT for a mole of solid n is equal to Na. The total energy is so 3 kBT. ಇಲ್ಲಿ ಆನ್ಸರ್ ಕೂಡ ಬಂದಿದೆ. The total energy will be so U is equal to 3 kBT. 3 kBT. ಅದೇ ಥರ ಸಿ ವಿ ಬೇಕು ಅಂದಾಗ ಮತ್ತೆ ಡಿ ಯು ಬೈ ಡಿ ಟಿ. ಸೊ ಏನಾಗುತ್ತೆ 3 kB. ಸೊ ದಿಸ್ ಇಸ್ ದ ಆನ್ಸರ್ ಫಾರ್ ಸಿ ವಿ. ಸಾಲಿಡ್ಸಲ್ಲಿ ಕೂಡ ನಾವು ಯು ಇಸ್ ಈಕ್ವಲ್ ಟು 3 kBT ಬರುತ್ತೆ, ಸಿ ವಿ ಇಸ್ ಈಕ್ವಲ್ ಡಿ ಯು ಬೈ ಡಿ ಟಿ. ಜಸ್ಟ್ ಅನಲೈಸ್ ದಿಸ್ ಒನ್. ಇಷ್ಟೇ ಇರೋದು ನಿಮ್ಮ ಕ್ಲಾಸ್ಗೆ, ಇಷ್ಟಿರುತ್ತೆ. ಸೊ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಆಫ್ ವಾಟರ್. ಸೊ ಇದರಲ್ಲಿ ವಾಟರ್ ಕ್ಯಾನ್ ಬಿ ಟ್ರೀಟೆಡ್ ಆಸ್ ಎ ಸಾಲಿಡ್
ಓಕೆ, ವಾಟರ್ ಕ್ಯಾನ್ ಬಿ ಟ್ರೀಟೆಡ್ ಆಸ್ ಎ ಸಾಲಿಡ್. ವಾಟರ್ನು ಸಾಲಿಡ್ ಥರ ಅನ್ಕೊತಿದ್ದೀವಿ, ಯಾಕಂದರೆ ಅಟ್ 0 ಡಿಗ್ರಿ ವಿ ವಿಲ್ ಗೆಟ್ ಡೆಫಿನೆಟ್ಲಿ. If temperature is decreased, we will get the solid only. So then for each atom average energy 3 kBT. So ಅಲ್ಲೂ ಕೂಡ 3 kBT ತೊಗೊತೀವಿ. ಸೊ ವಾಟರ್ ಹ್ಯಾಸ್ 3 ಆಟಮ್ಸ್ ಗೊತ್ತಿದೆ, H2O 3 ಆಟಮ್ಸ್ ಇರೋದ್ರಿಂದ 3 × 3 kBT. ಎನರ್ಜಿ ಕಾಮನ್ನೇ ನಾರ್ಮಲಿ ಆವ್ರೇಜ್ ಎನರ್ಜಿ. ಸೊ 3 ಆಟಮ್ಸ್ ಇರೋದ್ರಿಂದ 3 × 3 ದಿಸ್ ವಿಲ್ ಬಿ 9 kBT. ಸೊ ಸಿ ವಿ ಬೇಕು ಅಂದಾಗ ಅಗೇನ್ du/dt. ಸೊ ಕಾಮನ್ನಾಗಿ ಟಿಗೆ ಹೋಗುತ್ತೆ 9 kB ಬರುತ್ತೆ. 72 ಅಪ್ರಾಕ್ಸಿಮೇಟ್ಲಿ ಒಂದು ವ್ಯಾಲ್ಯೂ ಕೊಟ್ಟಿದ್ದಾರೆ, ಬಟ್ ಎಷ್ಟು ನಿಮಗೆ ನೆನಪಿರಲಿ. ಸೊ ಸಿ ವಿ ಅನ್ನೋದು ಈ ರೀತಿ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಆಫ್ ಎ ವಾಟರ್ ಆಗುತ್ತೆ. ಜಸ್ಟ್ ನಾವು ಎಲ್ಲ ಪಾಯಿಂಟ್ಸಲ್ಲೂ ಡಿಗ್ರೀಸ್ ಆಫ್ ಫ್ರೀಡಮ್ ಕಲ್ತಿದ್ದಾದಮೇಲೆ ಆ ಡಿಗ್ರೀಸ್ ಆಫ್ ಫ್ರೀಡಮ್ ರೆಪ್ರೆಸೆಂಟಿಂಗ್ ದ ಟ್ರಾನ್ಸ್ಲೇಷನಲ್, ರೊಟೇಷನಲ್, ವೈಬ್ರೇಷನಲ್ ತೊಗೊಂಡು ಮೊನೋಗೆ, ಡೈಅಟಾಮಿಕ್ಗೆ, ಪಾಲಿ ಅಟಾಮಿಕ್ಗೆ ಕ್ಯಾಲ್ಕುಲೇಟ್ ಮಾಡಿದಾದ್ಮೇಲೆ ಸ್ಪೆಸಿಫಿಕ್ ಹೀಟ್ಸ್ ಕೂಡ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಜೊತೆಯಲ್ಲಿ ಗಾಮಾ ಕೂಡ ಕ್ಯಾಲ್ಕುಲೇಟ್ ಮಾಡಿದ್ದೀವಿ, ರೇಷಿಯೋ ಕೂಡ. ಸೊ ವಾಟ್ ಇಸ್ ದ ಗಾಮಾ ಯೂನಿಟ್ ಅಂದಾಗ ಮೆನ್ಷನ್ ಮಾಡಿ ಗೊತ್ತಿದೆಯಾ? ಸೊ ನೆಕ್ಸ್ಟು ಗೊತ್ತಿಲ್ಲ ಅಂದ್ರೇನು ಅದಕ್ಕೆ ಯೂನಿಟ್ ಇಲ್ಲ. ಓಕೆನಾ, ನೋಡೋಣ ಮೆನ್ಷನ್ ಮಾಡಿರ್ತೀರೇನೋ ಏನಂತ, ಏನಾದರೂ ಯೂನಿಟ್ ಇದ್ದರೆ ಮೆನ್ಷನ್ ಮಾಡಿ. ಮೀನ್ ಫ್ರೀ ಪಾತ್. ಸೊ ಮೀನ್ ಫ್ರೀ ಪಾತಲ್ಲಿ ಫಸ್ಟು ಒಂದು ಡಯಾಗ್ರಾಮ್ ಕನ್ಸಿಡರ್ ಮಾಡಿ. ಸೊ ನಾರ್ಮಲಾಗಿ 2 ಸಿಲಿಂಡರ್ಸ್ಗೆ ನಾವು ಆ ಥರ ತೊಗೊತೀವಿ. ಇದು ಇಮ್ಯಾಜಿನರಿ, ಔಟ್ಸೈಡ್ ಇರೋದು ಅಸಂಪ್ಷನ್ ಮಾಡ್ಕೊಂಡು ಅದೊಂದು ಡಯಾಮೀಟರ್ ಡಿ ಇದೆ. ಸೊ ದಿಸ್ ಅ ವಿ ಬಾರ್ ಡೆಲ್ಟಾ ಟಿ, ವಿ ಬಾರ್ ಆವ್ರೇಜ್ ವೆಲಾಸಿಟಿ ಡೆಲ್ಟಾ ಟಿ, ದ ವಾಲ್ಯೂಮ್ ಸ್ವೆಪ್ಟ್ ಬೈ ಎ ಮಾಲಿಕ್ಯೂಲ್ ಇನ್ ಟೈಮ್ ಡೆಲ್ಟಾ ಟಿ, ಇನ್ ವಿಚ್ ಎನಿ ಮಾಲಿಕ್ಯೂಲ್ ವಿಲ್ ಕೊಲೈಡ್ ವಿತ್ ಇಟ್. ಸೊ ಯಾವುದೇ ಒಂದು ಮಾಲಿಕ್ಯೂಲ್ ಕೊಲೈಡ್ ಆಗೋದೆ. ಮೀನ್ ಫ್ರೀ ಪಾತ್ಸ್ ನೋಡಿ, ಯಾವುದೇ ಒಂದು ಪಾರ್ಟಿಕಲ್ಸು ಯಾವ ರೀತಿ ಬೇಕಾದ್ರೂ ರೋಟೇಟ್ ಡಿಫ್ರೆಂಟ್ ಡೈರೆಕ್ಷನ್ಸಲ್ಲಿ ರೋಟೇಟ್ ಆಗ್ತಿರುತ್ತೆ. ಕೊಲಿಷನ್ಸ್ ಆದಂಗೆಲ್ಲ ಡೈರೆಕ್ಷನ್ ಚೇಂಜ್ ಆಗ್ತಾನೆ ಇರುತ್ತೆ. ಸೊ ಮಾಲಿಕ್ಯೂಲ್ಸ್ ಆಗಿರ್ಬೋದು, ಆಟಮ್ಸ್ ಆಗಿರ್ಬೋದು, ಆ ರೀತಿ ಕನ್ಸಿಡರ್ ಮಾಡಿಕೊಂಡಾಗ ಸೊ ನೆಕ್ಸ್ಟ್ ಇದರಲ್ಲಿ ಸ್ವಲ್ಪ ಸಮ್ ಪಾಯಿಂಟ್ಸ್ ಯು ನೀಡ್ ಟು ಆ್ಯಡ್, ಬಟ್ ಲಾಸ್ಟಲ್ಲಿ ಡೈರವೇಷನ್ನು ಸಿಂಪಲ್ಲಾಗಿ ಇರುತ್ತೆ. ಮಾಲಿಕ್ಯೂಲ್ಸ್ ಇನ್ ಎ ಗ್ಯಾಸ್ ಹ್ಯಾವ್ ರಾದರ್ ಲಾರ್ಜ್ ಸ್ಪೀಡ್ಸ್ ಆಫ್ ದಿ ಆರ್ಡರ್ ಆಫ್ ದಿ ಸ್ಪೀಡ್ ಆಫ್ ಸೌಂಡ್ ಎಷ್ಟು ಸ್ಪೀಡಾಗಿ ಟ್ರಾವೆಲ್ ಆಗುತ್ತೋ, ಸೌಂಡ್ ಟಾಪಿಕ್ ಮೇಲೆ ಲಾಸ್ಟಲ್ಲಿ ವೇವ್ಸಲ್ಲಿ ಓದ್ತೀರಾ, ಇಲ್ಲ 9th ಸ್ವಲ್ಪ ಓದಿರ್ತೀರಾ ಸೌಂಡ್ ಬಗ್ಗೆ. ಸೊ ಮಾಲಿಕ್ಯೂಲ್ಸ್ ಇನ್ ಎ ಗ್ಯಾಸ್ ಹ್ಯಾವ್ ರಾದರ್ ಲಾರ್ಜ್ ಸ್ಪೀಡ್ಸ್. ಎ ಗ್ಯಾಸ್ ಲೀಕಿಂಗ್ ಫ್ರಮ್ ಎ ಸಿಲಿಂಡರ್ ಇನ್ ಎ ಕಿಚನ್ ಟೇಕ್ಸ್ ಕನ್ಸಿಡರಬಲ್ ಟೈಮ್ ಟು ಡಿಫ್ಯೂಸ್ ಟು ದ ಅದರ್ ಕಾರ್ನರ್ಸ್ ಆಫ್ ದಿ ರೂಮ್. ಸೊ ಒಂದು ರೂಮಲ್ಲಿ, ನಾರ್ಮಲಿ ಕಿಚನ್ ರೂಮಲ್ಲೇ ಗ್ಯಾಸ್ ಮಾಲಿಕ್ಯೂಲ್ಸ್ ಅಂದರೆ ಓಪನ್ ಆಯಿತು ಅಂದಾಗ ಅದು ಸ್ಪ್ರೆಡ್ ಆಗೋದಕ್ಕೆ, ಇಲ್ಲ ಸೊ ಅಷ್ಟು ದೂರ ಹೋಗೋದಕ್ಕೆ, ಇಲ್ಲ ನಾವೆಲ್ಲಾದರೂ ಆಚೆ ಇರ್ತೀವಿ ಅಂದ್ಕೊಳ್ಳಿ, ಅದು ಲೀಕ್ ಆದಮೇಲೆ ಅಲ್ಲಿ ರೀಚ್ ಆಗೋದಕ್ಕೆ ಎಷ್ಟು ಟೈಮ್ ಬೇಕಾಗುತ್ತಲ್ವ. ಸೊ ಇನ್ ದ ಸೇಮ್ ಫಾರ್ಮ್ ಇನ್ ದ ರೂಮ್ ಆಲ್ಸೋ ಇಟ್ ವಿಲ್ ಟೇಕ್ ಸಮ್ ಟೈಮ್. ನೆಕ್ಸ್ಟ್, ದ ಟಾಪ್ ಆಫ್ ಎ ಕ್ಲೌಡ್ ಆಫ್ ಸ್ಮೋಕ್ ಹೋಲ್ಡ್ಸ್ ಟುಗೆದರ್ ಫಾರ್ ಅವರ್ಸ್. ಸೊ ಇದು ಗೊತ್ತಿದ್ದು. ದಿಸ್ ಹ್ಯಾಪನ್ಸ್ ಬಿಕಾಸ್ ಮಾಲಿಕ್ಯೂಲ್ಸ್ ಇನ್ ಎ ಗ್ಯಾಸ್ ಹ್ಯಾವ್ ಎ ಫೈನೈಟ್ ದೋ ಸ್ಮಾಲ್ ಸೈಜ್, ಸೊ ದೇ ಆರ್ ಬೌಂಡ್ ಟು ಅಂಡರ್ಗೋ ಕೊಲಿಷನ್ಸ್. ಸೊ ಗ್ಯಾಸ್ ಮಾಲಿಕ್ಯೂಲ್ಸ್ ಆಗಿರಲಿ, ಯಾವುದೇ ಮಾಲಿಕ್ಯೂಲ್ಸ್ ಆಗಿರಲಿ, ಕಂಟೈನಲ್ಲಿ ತೊಗೊತಿದ್ದೀವಿ ಅಂದರೆ ಯೂಶ್ವಲಿ ಕೊಲಿಷನ್ ಅನ್ನೋದು ಇದ್ದೇ ಇರುತ್ತೆ. ಆ್ಯಸ್ ಎ ರಿಸಲ್ಟ್ ದೇ ಕೆನಾಟ್ ಮೂವ್ ಸ್ಟ್ರೈಟ್ ಅನ್ಹಿಂಡರ್ಡ್, ದೇರ್ ಪಾತ್ಸ್ ಕೀಪ್ ಗೆಟಿಂಗ್ incessantly deflected. So this is about the, commonly we are discussing about the molecules only. These will move in a straight path only. Molecules straight path alle hogtirutte, but collide ಆದ್ಮೇಲೆ ಡೈರೆಕ್ಷನ್ ಚೇಂಜ್ ಆಗ್ಬೋದು, ಬಟ್ ದಿಸ್ ವಿಲ್ ಬಿ ಮೂವಿಂಗ್ ಇನ್ ಎ ಸ್ಟ್ರೈಟ್ ಪಾತ್ ಓನ್ಲಿ. ಕೊಲಿಷನ್ ಇಲ್ಲಿ ಆಗ್ಬಿಟ್ಟು ನೆಕ್ಸ್ಟ್ ಇಲ್ಲೇ ಆಗ್ಬೋದು, ಇಲ್ಲ ಒಂದು ಅಷ್ಟು ಆದಮೇಲೆ ಆಗ್ಬೋದು. ದಟ್ ಆಟಮ್ಸ್ ವಿಲ್ ಬಿ ವೆರಿ ಸ್ಮಾಲ್. ನೋ, ಇಟ್ಸ್ ಇನ್ ಆರ್ಮ್ಸ್ಟ್ರಾಂಗ್ 10⁻⁻10 ಮೀಟರ್. ಓಕೆ, ಸೊ ಎಕ್ಸ್ಪ್ರೆಷನ್ ಫಾರ್ ಮೀನ್ ಫ್ರೀ ಪಾತ್ ಒಂದು ಎಕ್ಸ್ಪ್ರೆಷನ್ ಇದೆ, ಸಿಂಪಲ್ ಓನ್ಲಿ. ಸೊ ಕನ್ಸಿಡರ್ ಎ ಗ್ಯಾಸ್ ಕಂಟೈನಿಂಗ್ ಮಾಲಿಕ್ಯೂಲ್ಸ್ ಪರ್ ಯೂನಿಟ್ ವಾಲ್ಯೂಮ್. ಒಂದು ಗ್ಯಾಸ್ ಕಂಟೈನ್ ಮಾಡ್ತಿದ್ದೀವಿ, ಅದಕ್ಕೆ ಕಂಟೈನಿಂಗ್ ಮಾಲಿಕ್ಯೂಲ್ಸ್ ಪರ್ ಯೂನಿಟ್ ವಾಲ್ಯೂಮ್. ಸೊ ಆ ಗ್ಯಾಸಲ್ಲಿ ಎಷ್ಟು ಮಾಲಿಕ್ಯೂಲ್ಸ್ ತಗೊಂಡಿದ್ದೀವೋ ಸ್ಮಾಲ್ ಪೋರ್ಷನಲ್ಲಿ ಮಾಲಿಕ್ಯೂಲ್ಸ್ ಇದೆ ಅಂತ ಅಂದ್ಕೊಳ್ತಿದ್ದೀವಿ. ಲೆಟ್ ಬಿ ದ ಡಯಾಮೀಟರ್. ಓಕೆ, ವಿಲ್ ಕನ್ಸಿಡರ್ ಸಮ್ ಆಫ್ ದಿ ಲೆಟರ್ಸ್ ಫಾರ್ ದಿಸ್, ಫಾರ್ ಅಂಡರ್ಸ್ಟ್ಯಾಂಡಿಂಗ್, ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್. I will consider here small n only. Okay. So next I will consider about let d be the, this is about the at d. So d be the diameter of the each molecule. Consider one such molecule is in motion and other are at rest. ಒಂದು ಮಾಲಿಕ್ಯೂಲ್ ಮಾತ್ರ ಮೂವ್ ಆಗ್ತಿದೆ, ಎಲ್ಲ ರೆಸ್ಟಲ್ಲಿದೆ. ಅಸ್ಯೂಮ್ ಮಾಡೋಕ್ಕೆ ಏನು ತೊಂದರೆ ಇಲ್ಲಲ್ವಾ. So the moving molecule will collide with all those molecules whose centers are at a distance from the center of the molecule.
ದ ಮೂವಿಂಗ್ ಮಾಲಿಕ್ಯೂಲ್ ವಿಲ್ ಕೊಲೈಡ್ ವಿತ್ ಆಲ್ ದೋಸ್ ಮಾಲಿಕ್ಯೂಲ್ಸ್. ಅಂದರೆ ಯಾವ ಮಾಲಿಕ್ಯೂಲ್ ಮೂವ್ ಆಗ್ತಿದೆಯೋ ಬೇರೆ ರೆಸ್ಟಲ್ಲಿದೆ, ಆ ರೆಸ್ಟಲ್ಲಿದೆ ಅಂದ ತಕ್ಷಣ ಅವೇನು ಕೊಲೈಡ್ ಆಗಲ್ಲ ಅಂತ ಏನಿಲ್ವಲ್ಲ. ಸೊ ಈ ಮಾಲಿಕ್ಯೂಲ್ ಮೂವ್ ಆಗ್ತಿರೋದ್ರೆ ಡಿಫ್ರೆಂಟ್ ಮಾಲಿಕ್ಯೂಲ್ಸ್ಗೆ ಕೊಲೈಡ್ ಆಗುತ್ತೆ. ಸೊ ಕೊಲೈಡ್ ಆಗಬೇಕಾದ್ರೆ ನಾರ್ಮಲಿ ಸೆಂಟರ್ ಆಫ್ ದಿ ಮಾಲಿಕ್ಯೂಲಿಂದ ಇನ್ನೊಂದು ಸೆಂಟರ್ ಆಫ್ ಮಾಲಿಕ್ಯೂಲ್ಗೆ ಡಿಸ್ಟೆನ್ಸ್ ತೊಗೊತೀವಿ, ಅದು ಗೊತ್ತಿರಲಿ. ಓಕೆ, let average v be the average speed and distance traveled by the molecule in time delta t is average v delta t. ನಮಗೆ ಗೊತ್ತಿದೆ velocity is equal to distance by time taken or displacement by time taken. ಸೊ ಡಿಸ್ಪ್ಲೇಸ್ಮೆಂಟ್ ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡ್ತಿದ್ದೀವಿ ಅಂದರೆ ವೆಲಾಸಿಟಿ ಇಂಟು ಟೈಮ್. ಸೊ ಅದನ್ನು ಯೂಸ್ ಮಾಡ್ಕೊಂಡು average v ಇಂಟು t. ನೆಕ್ಸ್ಟ್, these molecule collide with all the molecules whose centers lie on the cylinder of radius. ಸಿಲಿಂಡರಲ್ಲಿ ಬೇರೆ ಮಾಲಿಕ್ಯೂಲ್ಸ್ ಕೂಡ ಇರುತ್ತೆ. ಸೊ ನಾವೇನೇ ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅದು ಸೆಂಟರ್ ಒಂದು ಮಾಲಿಕ್ಯೂಲಿಂದ ಇನ್ನೊಂದು ಸೆಂಟರ್ ಮಾಲಿಕ್ಯೂಲ್ಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇನ್ ದ ವಾಲ್ಯೂಮ್, ಟೋಟಲ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇನ್ ದ ವಾಲ್ಯೂಮ್ ಅಂದರೆ ಎಷ್ಟು ಯಾವ ಡೈಮೆನ್ಷನಲ್ಲಿ ತೊಗೊತಿದ್ದೀವೋ ಸಿಲಿಂಡರ್ ಫಾರ್ಮಲ್ಲಿ ತೊಗೊಂಡಿದ್ದೀವಿ. ಸಿಲಿಂಡರ್ ಫಾರ್ಮಲ್ಲಿ ಸ್ಮಾಲ್ ಎನ್ನು ನಂಬರ್ ಆಫ್ ಮಾಲಿಕ್ಯೂಲ್ಸ್ ಪರ್ ಯೂನಿಟ್ ವಾಲ್ಯೂಮ್. ಸೊ ಪರ್ ಯೂನಿಟ್ ವಾಲ್ಯೂಮ್ ಹೆಂಗೆ ಕನ್ಸಿಡರ್ ಮಾಡ್ತೀವಿ ಅಂದರೆ, ಸೊ ಒಂದು ಸ್ಮಾಲ್ ಯೂನಿಟ್ ವಾಲ್ಯೂಮ್, ಯೂನಿಟ್ ಡೈಮೆನ್ಷನ್ ಅಷ್ಟು, ಯೂನಿಟ್ ಕ್ಯೂಬ್ ಅಷ್ಟು ಕನ್ಸಿಡರ್ ಮಾಡಿದಾಗ ಅದರಲ್ಲಿ ಎಷ್ಟು ಮಾಲಿಕ್ಯೂಲ್ಸ್ ಇದ್ದರೂ ಸ್ಮಾಲ್ ಎನ್. ಸೊ ಟೋಟಲ್ ಸಿಲಿಂಡರ್ ತೊಗೊಂಡಾಗ ದಟ್ ಈಸ್ ಅಬೌಟ್ ದ ಕ್ಯಾಪಿಟಲ್ ಎನ್. ಸೊ ಇಲ್ಲಿ ಸ್ಮಾಲ್ ಕ್ಯೂಬಲ್ಲಿ ಎನ್ ಪೈ ಡಿ ಸ್ಕ್ವೇರ್ ಆವ್ರೇಜ್ ವಿ ಇಂಟು ಡೆಲ್ಟಾ ಟಿ. ಸೊ ದಿಸ್ ಈಸ್ ಅಬೌಟ್ ದ ಫಾರ್ಮುಲಾ ಫಾರ್ ದಿ ಟೋಟಲ್ ಎನ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇನ್ ಎ ಡೈಮೆನ್ಷನ್. ಕ್ಲಿಯರ್? Number of collisions in this volume is equal to number of molecules is equal to n pi d square average v into delta t. So remember this, number of collisions in this volume is equal to number of molecules. ಅಂದರೆ collisions ಎಷ್ಟಾಗುತ್ತೆ, ಎಷ್ಟು ಮಾಲಿಕ್ಯೂಲ್ಸ್ ಇದ್ದರೆ ಎಲ್ಲ ಜೊತೆ ಆಗ್ಬೋದಲ್ವಾ, ಆಗದಿರೋನು ಇರ್ಬೋದು ಅಂತ ಕೇಳೋಕ್ಕಾಗಲ್ಲ. ಸೊ ಒಂದು ಸಿಸ್ಟಮಲ್ಲಿ ಮಾಲಿಕ್ಯೂಲ್ಸ್ ತೊಗೊತಿದ್ದೀವಿ ಅಂದಾಗ ಯೂಶ್ವಲಿ ಕೊಲಿಷನ್ ಅನ್ನೋದು ಆಗೇ ಆಗುತ್ತೆ. ಆವ್ರೇಜಾಗಿ ಕನ್ಸಿಡರ್ ಮಾಡ್ತೀವಿ. ದಟ್ಸ್ ವೈ ವಿ ಆರ್ ಕನ್ಸಿಡರಿಂಗ್ ಅಬೌಟ್ ದ ಆವ್ರೇಜ್ ಓನ್ಲಿ. ಸೊ n is equal to n pi d square average v into delta t. ಸೊ ನೆಕ್ಸ್ಟ್, ರೇಟ್ ಆಫ್ ಕೊಲಿಷನ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ನಂಬರ್ ಆಫ್ ಕೊಲಿಷನ್ ಡಿವೈಡೆಡ್ ಬೈ ಡೆಲ್ಟಾ ಟಿ. ರೇಟ್ ಮೀನ್ಸ್ ಡೆಲ್ಟಾ ಟಿ ಓನ್ಲಿ. ಸೊ ನ್ಯೂಮರೇಟರ್ ವಿ ಆರ್ ಕನ್ಸಿಡರಿಂಗ್ ನಂಬರ್ ಆಫ್ ಕೊಲಿಷನ್ಸ್. ನಂಬರ್ ಆಫ್ ಕೊಲಿಷನ್ಸ್ ಆಲ್ರೆಡಿ ಫಾರ್ಮುಲಾ ತೊಗೊಂಡಿದ್ದೀವಿ, ಜಸ್ಟ್ ಅದು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಡೆಲ್ಟಾ ಟಿ ಕ್ಯಾನ್ಸಲ್ ಆಗುತ್ತೆ. ವಿ ವಿಲ್ ಗೆಟ್ ದ ಸೇಮ್ ರಿಲೇಷನ್ ಎನ್ ಪೈ ಡಿ ಸ್ಕ್ವೇರ್ ಆವ್ರೇಜ್ ವಿ. ಸೊ ನೆಕ್ಸ್ಟ್, ಆವ್ರೇಜ್ ಟೈಮ್ ಬಿಟ್ವೀನ್ ಟೂ ಸಕ್ಸಸಿವ್ ಕೊಲಿಷನ್ಸ್. ಎರಡು ಸಕ್ಸಸಿವ್ ಕೊಲಿಷನ್ಸ್ಗೆ ಆವ್ರೇಜ್ ಟೈಮ್ ಹೆಂಗೆ ತೊಗೊತೀವಿ ಅಂದರೆ ಟೌ ಈಸ್ ಈಕ್ವಲ್ ಟು 1 ಡಿವೈಡ್ ಬೈ ರೇಟ್ ಆಫ್ ಕೊಲಿಷನ್. ಸೊ ಇಲ್ಲಿ ರೇಟ್ ಆಫ್ ಕೊಲಿಷನ್ ಕ್ಯಾಲ್ಕುಲೇಟ್ ಮಾಡೋದು ರೇಷಿಯೋ ತೊಗೊಬೇಕು ಅಷ್ಟೇ. ದಟ್ ಈಸ್ ಅಬೌಟ್ ದ ಟೌ. ಸೊ ಟೌ ಈಸ್ ಈಕ್ವಲ್ ಟು 1 ಡಿವೈಡ್ ಬೈ ಈ ಫಾರ್ಮುಲಾ ಬಂದಿರೋದನ್ನೇ ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀನಿ. ಓಕೆ, ನೆಕ್ಸ್ಟ್, ಆವ್ರೇಜ್ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಸಕ್ಸಸಿವ್ ಕೊಲಿಷನ್ಸ್ ಮೈನಸ್ ಮೀನ್ ಫ್ರೀ ಪಾತ್, ದಟ್ ಈಸ್ ಎಲ್ ಈಸ್ ಈಕ್ವಲ್ ಟು ಆವ್ರೇಜ್ ಬಿ ಇಂಟು ಟೌ. So this is about the formula, just we need to take, but actually all molecules are moving. ಸೊ ಫಸ್ಟು ಒಂದು ಮಾಲಿಕ್ಯೂಲ್ ಇಟ್ಕೊಂಡು ಎಲ್ಲ ಮಾಲಿಕ್ಯೂಲ್ ರೆಸ್ಟಲ್ಲಿದೆ ಅಂತ ಅಂದ್ಕೊಂಡಿದ್ದೆ, ಬಟ್ ಏನಾಗ್ತಿದೆ ಆ್ಯಕ್ಚುಲಿ ಹಂಗೆ ಸಾಧ್ಯ ಇಲ್ವಲ್ಲ, ಎಲ್ಲ ಮಾಲಿಕ್ಯೂಲ್ಸು ಮೂವ್ ಆಗ್ತಿದೆ. ಸೊ ಆ ಸಿಚುವೇಷನಲ್ಲಿ ಸೊ ಕೊಲಿಷನ್ ರೇಟ್ ಈಸ್ ಡಿಟರ್ಮೈನ್ಡ್ ಬೈ ಆವ್ರೇಜ್ ರಿಲೇಟಿವ್ ವೆಲಾಸಿಟಿ ಆಫ್ ದಿ ಮಾಲಿಕ್ಯೂಲ್. ಸೊ ಕೊಲಿಷನ್ ರೇಟ್, ಸೊ ಆಲ್ರೆಡಿ ನಾವು ರೇಟ್ ಆಫ್ ಕೊಲಿಷನ್ ಸೊ ಈಸ್ ಡಿಟರ್ಮೈನ್ಡ್ ಬೈ ಆವ್ರೇಜ್ ರಿಲೇಟಿವ್ ವೆಲಾಸಿಟಿ. ವಾಟ್ ಇಸ್ ದಟ್ ರಿಲೇಟಿವ್ ವೆಲಾಸಿಟಿ? ಯಾವ ಚಾಪ್ಟರ್ ಓದಿದ್ದೀರಾ? ಮೋಷನ್ ಅಪ್ಲೈನ್ ಸಮ್ವೇರ್. ಸೊ ರಿಲೇಟಿವ್ ವೆಲಾಸಿಟಿ ಎಕ್ಸಾಂಪಲ್, ಒಂದು ಟ್ರೈನ್ ಹೋಗ್ತಿದೆ, ಇನ್ನೊಂದು ಟ್ರೈನು ಅದೇ ಡೈರೆಕ್ಷನಲ್ಲಿ ಹೋಗ್ತಿದೆ. ಸೊ ಎರಡರಲ್ಲೂ ರಿಲೇಟಿವ್ ವೆಲಾಸಿಟಿ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ವಿ ಎ ಮೈನಸ್ ವಿ ಬಿ ತೊಗೊತೀವಿ. ಎರಡು ಆಪೋಸಿಟಲ್ಲಿ ಹೋಗ್ತಿದ್ರೆ ಒಂದು ಡೈರೆಕ್ಷನ್ ಆಪೋಸಿಟ್ ಕನ್ಸಿಡರ್ ಮಾಡ್ತೀವಿ, ಅಲ್ಲಿ ವಿ ಎ ಮೈನಸ್ ವಿ ಬಿನೇ, ಬಟ್ ಇನ್ನೊಂದು ಡೈರೆಕ್ಷನ್ ಆಪೋಸಿಟ್ ಅಂದರೆ ಪ್ಲಸ್ ಮಾಡ್ಕೊತೀವಿ. ಆ ರಿಲೇಟಿವ್ ವೆಲಾಸಿಟಿ ಅಲ್ಲಿ ಕಾನ್ಸೆಪ್ಟು ಇಲ್ಲಿ ಕಂಪೇರ್ ಮಾಡ್ತಿರೋದು ಕೊಲಿಷನ್ಸ್ ಹತ್ರ. ಸೊ ದೇರ್ ಫಾರ್ ಮೀನ್ ಫ್ರೀ ಪಾತ್ ಎಲ್ ಇಸ್ ಈಕ್ವಲ್ ಟು ಆವ್ರೇಜ್ ವಿ ಆರ್ ಇಂಟು ಟೌ. So finally VR is equal to average V divided by root of 2 only. So that is about the thing. Mean free path average L is equal to average V divided by root 2 into tau. So just we are applying in a mean free path. Last formula ತಗೊಂಡಿದ್ವಲ್ಲ, just ನಾವು ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀವಿ. Finally L is equal to 1 divided, that is about the L, that is not I, it's a small letter L. Small L is equal to 1 divided by root 2 n pi d square. Finally substitute ಮಾಡಿದ್ವಿ. You just mainly remember this formula. ಪ್ರಾಕ್ಟೀಸ್ ಮಾಡಲೇಬೇಕು. ದಿಸ್ ಇಸ್ ಅಬೌಟ್ ದ ಫಿಸಿಕ್ಸ್. ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ಬರಲ್ಲ. ಪ್ರೆಷರ್ ಆಫ್ ಎ ಗ್ಯಾಸ್ ಡೆರಿವೇಷನ್ನು ಜಾಸ್ತಿ ಫೋಕಸ್ ಮಾಡಿ ಪ್ರಾಕ್ಟೀಸ್ ಮಾಡಿ, ಅದನ್ನು ಯೂಶ್ವಲಿ ಕೇಳ್ತಾ ಇರ್ತಾರೆ, ಅದನ್ನು ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ಸೊ ದಿಸ್ ಈಸ್ ಅಬೌಟ್ ಲೆಕ್ಚರ್ ಫಾರ್ ಕೈನೆಟಿಕ್ ಥಿಯರಿ. ಸೊ ಮೈನ್ಲಿ ನಾವು ಗ್ಯಾಸಸ್ ಮೇಲೇನು ಮತ್ತು ಲಾಸ್ಟಲ್ಲಿ ಸಾಲಿಡ್ಸ್ಗೂ ವಾಟರ್ಗೆ.
ಸಾಲಿಡ್ಸ್ಗೂ ಲಿಕ್ವಿಡ್ಗೂ ಫೋಕಸ್ ಮಾಡಿದ್ದೀವಿ. ಆ ಗ್ಯಾಸಸ್ ಮೇಲೆ ಕ್ವಶನ್ಸ್ ಅನ್ನೋದು ಜಾಸ್ತಿ ಕೇಳ್ತಾನೆ ಇರ್ತಾರೆ ರೆಗ್ಯುಲರಾಗೆ. 5 ಮಾರ್ಕ್ಸ್ ಚಾಪ್ಟ್ರು ಕ್ಲೀನಾಗಿ ಅಬ್ಸರ್ವ್ ಮಾಡಿ ಓದಿ ಪ್ರಾಕ್ಟೀಸ್ ಅನ್ನೋದು ಮಾಡ್ತಾನೆ ಇರಬೇಕು. ಜೊತೆಯಲ್ಲಿ ಇಲ್ಲಿಗೆ ಬಂದಿದ್ದೀರಾ, ಸೊ ಇಲ್ಲಿಂದ ಮೇ ಬಿ ಏನಾದರೂ ಸ್ವಲ್ಪ ಬೆನಿಫಿಟ್ ಆಗ್ತದೆ, ಲೈಕ್ ಮಾಡೋದು ಮರಿಬೇಡಿ. ದಿಸ್ ಈಸ್ PUC ಅಟ್ ಸೈನ್ಸ್ ಪರೀಕ್ಷೆ. ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಆ್ಯಂಡ್ ಐ ಆಮ್ ಲೋಕೇಶ್. ಥ್ಯಾಂಕ್ ಯು.